ಎಲ್ಲರಿಗೂ ನಮಸ್ಕಾರ. ನನ್ನ ಪರಿಚಯಿಸಿದಾಗ ಸುಮಾರು ಹೊತ್ತು ನನ್ನ ಪರಿಚಯವನ್ನು ಓದಿದರು. ನಂದೇನಾದರೂ ಅಚೀವ್ಮೆಂಟ್ ಇದ್ದಿದ್ರೆ ಅಷ್ಟೇ ಅಚೀವ್ಮೆಂಟ್. ನಾನು ಇನ್ನು ಅದ್ರ ಮುಂಚೆ ಏನು ಮಾತಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ಐತಿಹಾಸಿಕ ಸಂಸ್ಥೆ, ಐತಿಹಾಸಿಕ ಬಿಲ್ಡಿಂಗ್ನಲ್ಲಿ ಎಂತೆಂಥ ಮಹಾನ್ ಭಾವರು ಬಂದು ಹೋಗಿದ್ದಾರೆ. ಎಂತೆಂಥ ಸಾಧಕರು, ಅಚೀವರ್ಸ್, ಪೇಜ್ 3 ಹೂಸ್ ಹೂ ಅಂತ ಹೇಳ್ತೀವರಲ್ಲ, ಅವರೆಲ್ಲರೂ ಬಂದು ನಿಂತ್ಕೊಂಡು ಮಾತಾಡಿದ್ದಾರೆ. ನಾನೊಬ್ಬ ಸಾಮಾನ್ಯ ಸೈನಿಕ. ಕಷ್ಟದ ಸಂದರ್ಭ ಬಂದರೆ, ಅಂದರೆ ದೇಶದ ಮೇಲೆ ಏನಾದರೂ ಸಂಕಟ ಬಂದರೆ ಒಬ್ಬ ಸೈನಿಕನ ಕೆಲಸ ಯುದ್ಧ ಮಾಡೋದು, ಅದನ್ನು ಮಾತ್ರ ಮಾಡಿದ್ದೇನೆ. ಸೊ ಹಾಗಾಗಿ ನನಗಿಲ್ಲೊಂದು ಕರೆದ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಶಿವಮೊಗ್ಗ ಜನತೆಗೆ ತುಂಬ ಧನ್ಯವಾದವನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿಯ ಪ್ರೆಸೆಂಟೇಷನನ್ನು ನಾನು ರೆಫರ್ ಮಾಡ್ತಾ ಇಲ್ಲ. ಜಸ್ಟ್ ಫೋಟೋಗ್ರಾಫಿಕಲ್ ರಿಪ್ರೆಸೆಂಟೇಷನ್, ನಿಮಗೊಂದು ಫೀಲ್ ಬರಲಿ, ನಿಮಗೊಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ. ನಾನು ಆಗಲೇ ಹೇಳಿದಾಗೆ ಏನನ್ನೂ ಹೆಚ್ಚು ಸಾಧನೆ ಮಾಡಿದವನಲ್ಲ. ಐ ಜಸ್ಟ್ ಫಾಲೋಡ್ ದ ಲೆಗೆಸಿ. ಹಿಂದೆ ಏನು ಕುತ್ಕೊಂಡಿದ್ದಾರೆ ಮಾಜಿ ಸೈನಿಕರು, ಹಿರಿಯರು, ಮಾಜಿ ಸೈನಿಕರು, ನಮ್ಮ ಸೀನಿಯರ್ಸ್ ಏನು ಕುತ್ಕೊಂಡಿದ್ದಾರೆ, ನನ್ನ ಹಿಂದೆ ಸರ್ವ್ ಮಾಡಿದಂಥವ್ರು, ಅವರೊಂದು ಅಡಿಪಾಯ ಏನು ಹಾಕಿದ್ರು, ಫೌಂಡೇಶನ್ ಏನು ಹಾಕಿದ್ರು, ಅವರೊಂದು ಲೆಗೆಸಿಯನ್ನು ಏನು ಬಿಟ್ಟು ಹೋಗಿದ್ರು, ಅದನ್ನು ನಾನು ಕಂಟಿನ್ಯೂ ಮಾಡ್ಕೊತ ಬಂದೆ ಅಷ್ಟೇ. ಇಂಟ್ರೊಡಕ್ಷನಲ್ಲಿ ಹೇಳಿದರೆ ನಾನು ಮೂಲತಃ ಹುಬ್ಬಳ್ಳಿಯವನು ಅಂತ. ಸಫೈಸ್ ಟು ಸೇ, ಹುಬ್ಬಳ್ಳಿಯವನು ಅಂದಮೇಲೆ ಕನ್ನಡ ಚೆನ್ನಾಗಿ ಬಂದೇ ಬರುತ್ತೆ. ಅದರಲ್ಲೂ ಹುಬ್ಬಳ್ಳಿ ಭಾಷೆ ನಿಮಗೆಲ್ಲರಿಗೂ ಗೊತ್ತು ಎಷ್ಟು ಒರಟು ಅಂತ. ಅವನಿಲ್ಲದೆ ನಾವು ಯಾವುದೇ ಮಾತನ್ನು ಶುರು ಮಾಡಲ್ಲ. ಅದು ಪಾಕಿಸ್ತಾನ ಬಗ್ಗೆ ಮಾತಾಡಬೇಕು ಅಂತಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು ಎಂತೆಂಥ ಪದಗಳು ಉದುರ್ಬೋದು ಅಂತ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಈ ಥರ ಒಂದು ವೇದಿಕೆಯಲ್ಲಿ ಭಾಷಣ ಮಾಡಬೇಕಾದ್ರೆ, ಇಲ್ಲ ನನ್ನ ಎಕ್ಸ್ಪೀರಿಯನ್ಸಸ್ ಹಂಚ್ಕೋಬೇಕಾದ್ರೆ, ಎಲ್ಲಾದರೂ ಈ ಥರ ಪದಗಳು ಬರ್ತವೆ ಅಂತಂದು ಒಂದು ಸ್ವಲ್ಪ ಸಂಕೇತಿಕ ನನಗೆ ಗೊತ್ತಾದ ತಕ್ಷಣ ನಾನು ಇಂಗ್ಲೀಷಿಗೆ ಸ್ವಿಚ್ ಓವರ್ ಮಾಡಿಬಿಡ್ತೀನಿ. ಹಾಗಾಗಿ ನಾನು ಇಂಗ್ಲೀಷಲ್ಲಿ ಒಂದು ಸ್ವಲ್ಪ ಸ್ವಿಚ್ ಓವರ್ ಆದೆ ಅಂತಂದರೆ ತಿಳ್ಕೊಂಬಿಡಿ ನಾನು ಪಾಕಿಸ್ತಾನಿಗರು ಬೈದೆ ಅಂತಂದು. ಅದನ್ನು ನಾನು ವಾಕ್ಯವಾಗಿ ಅದು ವರ್ಬಟಮ್ ಹೇಳಲಿಕ್ಕಿಲ್ಲ. ಓಕೆ, 99ರಲ್ಲಿ ಕಾರ್ಗಿಲ್ ಕದನ ಆಗಿದೆ ಅಂತಂದು ಎಲ್ಲರಿಗೂ ಗೊತ್ತು. 25 ವರ್ಷ ಆಗ್ತಾ ಬರ್ತಾ ಇದೆ. ಆರ್ಮಿಯಲ್ಲಿ ಸುಮಾರು ಸೆಲೆಬ್ರೇಷನ್ ನಡೆದಿದೆ. ಆಗಲೇ ಮ್ಯಾರಥಾನ್ ಓಡ್ತಾ ಇದ್ದಾರೆ ಜನ, ಸೆಲೆಬ್ರಿಟೀಸ್ ಮ್ಯಾರಥಾನ್ ಓಡ್ತಾ ಇದ್ದಾರೆ, ಬೈಕ್ ರ್ಯಾಲಿ ನಡೀತಾ ಇದೆ, ಸೈಕಲ್ ರ್ಯಾಲಿ ನಡೀತಾ ಇದೆ, ಜೀಪ್ ರ್ಯಾಲಿ ನಡೀತಾ ಇದೆ, ಕ್ವಿಜ್ ಕಾಂಪಿಟೇಷನ್ ನಡೀತಾ ಇದೆ, ಪೇಂಟಿಂಗ್ ಕಾಂಪಿಟೇಷನ್ ನಡೀತಾ ಇದೆ. ಎಲ್ಲ ಆರ್ಮಿ ಸರ್ಕಲ್ಸಲ್ಲೇ ನಡೀತಾ ಇದೆ. ಎಲ್ಲ ಸಿಟಿಸನ್ಸ್ ಏನು ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ ಅಂತ ನನಗೆ ಎಷ್ಟೋ ಸಲ ಅನ್ನಿಸ್ತಾ ಇತ್ತು. ಆದರೆ ಶಿವಮೊಗ್ಗದ ಜನತೆ ಇವತ್ತು ಒಂದು ದಾರಿದೀಪವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. 25 ವರ್ಷ ಅಂತಂದರೆ 25 ವರ್ಷ ಕಳೆದು ಹೋಗಿದೆ. ಅದರ ಒಂದು ಸಂಭ್ರಮ ನಡೀತಾ ಇದೆ. ಆ 25 ವರ್ಷದ ಕಾರ್ಗಿಲ್ ಕದನದಲ್ಲಿ ನಂದು ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಇಂಜಿನಿಯರಿಂಗ್ ಮುಗಿಸಿದೆ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿದಲ್ಲಿ. ಅದಾದ ನಂತರ ನಾನು ಸೈನಿಕ್ ಸೇರ್ಕೋಬೇಕಾಗಿ ಇಚ್ಛೆಪಟ್ಟಿದ್ದೆ, ಸೇರ್ಕೋಬೇಕು ಅಂತ. ಆದರೆ ಮನೆಯವ್ರ ಒತ್ತಡ ಇರುತ್ತಲ್ಲ ಒಬ್ವಿಯಸ್ಲಿ ಪೇರೆಂಟ್ಸ್ಗೆ. ಹೋಗಲಿ ಅಮೆರಿಕಾದಲ್ಲಿ, ಸುಮಾರು ಜನ ನಮ್ಮ ರಿಲೇಟಿವ್ಸ್ ಎಲ್ಲ ಅಮೆರಿಕಾದಲ್ಲಿ ಇದ್ದಾರೆ, ಇವನು ಅಮೆರಿಕಾಗೆ ಹೋಗಲಿ, MS ಮಾಡಲಿ ಅಂತ. ಅವ್ರ ಸಮಾಧಾನಕ್ಕೋಸ್ಕರ GRE TOEFL ಅಂತ ಎಕ್ಸಾಮ್ ಇರುತ್ತೆ, ಅದನ್ನು ಬರೆದೆ. ಯು ವಿಲ್ ನಾಟ್ ಬಿಲೀವ್, GREಯಲ್ಲಿ 93% ತೆಗೆದೆ. ಯಾವುದಾದ್ರೂ ಒಂದು ಯೂನಿವರ್ಸಿಟಿದಲ್ಲಿ ಆರಾಮಾಗಿ ಒಂದು ಅಡ್ಮಿಷನ್ ಸಿಕ್ತಿತ್ತು, MS ಆರಾಮಾಗಿ ಮಾಡ್ಬೋದಾಗಿತ್ತು. ಬಟ್ ಐ ವಾಸ್ ಅಟ್ ದ ಕ್ರಾಸ್ ರೋಡ್ಸ್. ನಾನು ಅವಾಗ ಒಂದು ಕ್ರಾಸ್ ರೋಡ್ಸಲ್ಲಿ ನಿಂತಿದ್ದೆ. ನನಗೇನು ಇಷ್ಟ ಇರುತ್ತೋ ಅದನ್ನು ಮಾಡಬೇಕು, ಅಥವಾ ನಮ್ಮ ತಂದೆ ತಾಯಿ ಹೇಳಿದ್ದು, ನಮ್ಮ ಪೇರೆಂಟಲ್ ಪ್ರೆಷರ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಬೇಕು ಅಂತ. ಅವಾಗ ನಾನೊಂದು ಚಾಯ್ಸನ್ನು ಮಾಡಿಕೊಂಡೆ. ನಾನು MS ಬೇಕಾದ್ರೆ ಇವತ್ತು ನಾನು ನಿಶ್ಚಯ ಮಾಡಿದರೆ ಇವತ್ತು ಕೂಡ ನಾನು ಹೋಗಿ MS ಮಾಡಬರ್ಬೋದು. ಆದರೆ ಇವತ್ತು ನಾನು ಏನಾದರೂ ಡಿಸೈಡ್ ಮಾಡಿ ಆರ್ಮಿಗೆ ಜಾಯ್ನ್ ಆಗ್ತೀನಿ ಅಂದರೆ ಅದು ಆಗಲಿಕ್ಕಿಲ್ಲ. ಹಾಗಾಗಿ ನಾನು ಆ ಸಮಯದಲ್ಲಿ ಒಂದು ಡಿಸಿಷನ್ನ ತೊಗೊಂಡೆ, ಆರ್ಮಿಗೆ ಸೇರ್ತೀನಿ ಅಂತ. ಹಾಗಾಗಿ ಸರ್ವೀಸ್ ಸೆಲೆಕ್ಷನ್ ಬೋರ್ಡ್ ಅಂತ ಒಂದು ಇಂಟರ್ವ್ಯೂ ಬರುತ್ತೆ, ನಿಮಗೆಲ್ಲ ಗೊತ್ತಿರಲಿ. ಸರ್ವೀಸ್ ಸೆಲೆಕ್ಷನ್ ಬೋರ್ಡ್ ಅಂತ ಹೇಳ್ತಾರೆ, ನಾವು ಅದನ್ನು ವ್ಯಂಗ್ಯವಾಗಿ ಸರ್ವೀಸ್ ರಿಜೆಕ್ಷನ್ ಬೋರ್ಡ್ ಅಂತ ಕರಿತೀವಿ. ಯಾಕಂದರೆ ಸೆಲೆಕ್ಷನ್ ಪರ್ಸೆಂಟೇಜ್ ತುಂಬ ಕಡಿಮೆ, ಅವ್ರು ರಿಜೆಕ್ಟ್ ಮಾಡೋದು ಜಾಸ್ತಿ. ಅದರಲ್ಲೂ ದೇವ್ರು ದೊಡ್ಡವನು, ಅದೇನೋ ಹೇಳ್ತಾರಲ್ಲ, ಅಗರ್ ಆಪ್ ದಿಲ್ ಸೆ ಕುಚ್ ಚಾತೆ ತೋ ಪೂರಾ ಕಾಯ್ನಾತ್ ಜುಡ್ ಜಾತ ಆಪ್ಕೋ ಚೀಸ್ ದಿಲಾನೆ ಕೆ ಲಿಯೆ ಅಂತಂದು. ಹಾಗಾಗಿ ನಾನು ಮನಸಾರೆ ಏನು ಆ ಇಂಟರ್ವ್ಯೂಗೆ ಹೋಗಿದ್ದೆ. ಮೊದಲನೇ ಅಟೆಂಪ್ಟಲ್ಲಿ ಸೆಲೆಕ್ಟ್ ಆದ ನಂತರ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ನಲ್ಲಿ 1 ವರ್ಷ ಕಠಿಣ ಟ್ರೈನಿಂಗ್ ಆಗುತ್ತೆ. ಆ ಟ್ರೈನಿಂಗ್ ಬಗ್ಗೆ ಎಷ್ಟು ಕಡಿಮೆ ಮಾತಾಡಿದ್ರು ಇಟ್ ವಾಸ್ ಲೈಕ್ ಎ ಕಲ್ಚರಲ್ ಶಾಕ್ ಟು ಮಿ. ಅಲ್ಲಿ ಹೋದಾಗ ಏನೇನಾಯಿತು ಅಂತಂದು ಸಮಯ ಇಲ್ಲ. ಬೇಕಾದರೆ ಕ್ವಶನರ್ ಸೆಷನಲ್ಲಿ ಅದೇನಾದ್ರು ಟೈಮ್ ಇದ್ದರೆ ನನ್ನ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳೋದು ಮುಗಿದ ನಂತರ
ಒಂದು 2 ವಿಡಿಯೋ ಇದ್ದಾವೆ, ಅದು ಚಿಕ್ಕ ಚಿಕ್ಕ ವಿಡಿಯೋ, ಅದನ್ನು ತೋರಿಸ್ತೀನಿ, ಅದು ನಿಮಗೆ ಫೀಲ್ ಬರಲಿ ಅಂತ. ಅದ್ರ ಮಿಕ್ಕಿನೂ ನಿಮಗೆ ಏನಾದರೂ ಪೇಷನ್ಸ್ ಇತ್ತು ಅಂದರೆ ಕ್ವಶನ್ ಆನ್ಸರ್ ಸೆಷನ್ ಮಾಡುವ. 1 ವರ್ಷ ಕಠಿಣ ಟ್ರೈನಿಂಗ್ನ ನಂತರ ನಾನು ಸೇರ್ಕೊಂಡಿದ್ದ ಯೂನಿಟ್ 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಅಂತ. ನನಗೆಲ್ಲಾದರೂ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ನಾನು ಹೇಳೋದು ಅದನ್ನೇ. ನನ್ನನ್ನು ಕ್ಯಾಪ್ಟನ್ ನವೀನ್ ನಾಗಪ್ಪ ಹುಬ್ಳಿಯಲ್ಲಿ ಓದಿದ್ದು, ಆ ಸ್ಕೂಲಲ್ಲಿ ಓದಿದ್ದು, ಈ ಕಾಲೇಜಲ್ಲಿ ಓದಿದ್ದು, ಆ ಮೆಡಲ್ ಸಿಕ್ತು, ಈ ಪುರಸ್ಕಾರ ಸಿಕ್ತು ಅದನ್ನ ಹೇಳೋದಕ್ಕಿಂತ ಹುಬ್ಬಳ್ಳಿಯವನು ಅಂತೂ ಒಂದು, ಎರಡನೇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಯೂನಿಟ್ಗೆ 2 ಪರಮವೀರ ಚಕ್ರ ಪ್ರಶಸ್ತಿ ಒಂದು ಯುದ್ಧದಲ್ಲಿ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂಥ 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್. ಇದು 2 ನನ್ನ ಇಂಟ್ರೊಡಕ್ಷನ್. ಮೂಲತಃ ಹುಬ್ಬಳ್ಳಿಯವನು 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ಗೆ ಬಿಲಾಂಗ್ ಆಗ್ತಾನೆ ಅನ್ನೋದು 2 ಇಂಟ್ರೊಡಕ್ಷನ್ ನಂದು. ಆ ಯೂನಿಟ್ಗೆ ಜನವರಿ 1999, ನೆನ್ಪಿಟ್ಕೊಳ್ಳಿ, ಜನವರಿ 99ರಲ್ಲಿ ಹೋಗಿ ಸೇರ್ಕೊತೀನಿ. ಆ ಯೂನಿಟ್ ಅವಾಗ ಸೋಪೂರದ ಮಧ್ಯಭಾಗದಲ್ಲಿರುತ್ತೆ, ಅಂದರೆ ಜಮ್ಮು ಕಾಶ್ಮೀರದ ಮಧ್ಯಭಾಗದಲ್ಲಿರುತ್ತೆ. ಸೋಪೂರ್ ಪಟ್ಟಣ್ ಅಂತ ಒಂದು ಊರಿದೆ, ಅಲ್ಲಿ ಹೋಗಿ ಡಿಪ್ಲಾಯ್ ಆಗ್ತೀವಿ, ಅಂದರೆ ಅಲ್ಲಿ ಹೋಗಿ ಜಾಯ್ನ್ ಆಗ್ತೀನಿ ಜನವರಿ 99ರಲ್ಲಿ. ಅಂದರೆ ನಾವು ಗಡಿ ಪ್ರದೇಶದಲ್ಲಿರಲಿಲ್ಲ, ಆತಂಕವಾದಿ ಚಟುವಟಿಕೆಗಳಿರ್ತವೆ, ಅದಕ್ಕೆ ಕೇಳಿಸ್ತಾ ಇದ್ದಿಲ್ಲ ಆಮೇಲೆ ಆಡಿಬಲಿಂದ ರೇರ್ ಆತಂಕವಾದಿ ಚಟುವಟಿಕೆಗಳ ಕಡಿವಾಣ ಹಾಕೋ ಕೆಲಸ ನಮ್ಮದಾಗಿತ್ತು. ಲೈನ್ ಆಫ್ ಕಂಟ್ರೋಲಲ್ಲಿ ಇರಲಿಲ್ಲ. ಪಟ್ಟಣ್ ಸೋಪೂರ್ ಅನ್ನೋ ಒಂದು ಊರಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ವಿ. ಯಾವಾಗ ಜನವರಿ 99ರಲ್ಲಿ ನಾನು ಜಾಯ್ನ್ ಆದೆ, ಯಾವುದೇ ಒಬ್ಬ ಸೈನ್ಯದ ಅಧಿಕಾರಿ ಒಂದು ಯೂನಿಟಿಗೆ ಹೋಗಿ ಜಾಯ್ನ್ ಆಗ್ತಾರೆ ಅಂದರೆ ಅವನಿಗೊಬ್ಬ ಹೆಲ್ಪರ್, ಬಡಿ ಅಂತ ಕೊಡ್ತಾರೆ. ಬಡಿ ಅಂತಂದು ಏನಕ್ಕೆ ಕೊಡ್ತಾರೆ ಅಂದರೆ, ನಾವು ಯಾವುದೇ ಒಂದು ಆಪ್ರೇಷನ್ ಮಾಡ್ತೀವಿ, ಯಾವುದೇ ಒಂದು ಅಟ್ಯಾಕಿಗೆ ಹೋಗ್ತೀವಿ, ಯಾವುದೇ ಒಂದು ಆಂಬುಷಿಗೆ ಹೋಗ್ತೀವಿ, ಮಿಲಿಟೆಂಟ್ ಹೈಡೌಟನ್ನು ಬರ್ಸ್ಟ್ ಮಾಡೋಕ್ಕೆ ಹೋಗ್ತೀವಿ ಅಂದರೆ ರಾತ್ರಿ ಹೊತ್ತಲ್ಲಿ ಹೋಗ್ತೀವಿ. ಹೋದಾಗ ಸಹಜವಾಗಿ ಗುಂಡಿನ ಚಕಮಕಿ ಆಗುತ್ತೆ. ಯಾರಿಗಾದರೂ ಗುಂಡು ತಗಲಿದ್ರೆ ಅದನ್ನು ಯಾರೂ ಗಮನಿಸಲಿಕ್ಕಿಲ್ಲ, ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಆಮೇಲೆ ಕವರ್ ಫೈರ್ ಕೊಡಬೇಕು. ನಾನು ಮುಂದೆ ಹೋಗ್ತಿದ್ದೀನಿ ಅಂದರೆ ನನಗೆ ಯಾರಾದರೂ ಕವರ್ ಫೈರ್ ಕೊಡಬೇಕು. ಹೀಗಾಗಿ ಬಡಿ ಸಿಸ್ಟಮ್, ಪೇರ್ ಸಿಸ್ಟಮನ್ನು ಫಾಲೋ ಮಾಡ್ತೀವಿ. ಅಂದರೆ ಒಂದು ದೊಡ್ಡ ಟೀಮ್ ಇರುತ್ತೆ, ಆಪ್ರೇಟ್ ಮಾಡ್ತಾ ಇರೋದು ಜೋಡಿಯಾಗಿ ಆಪ್ರೇಟ್ ಮಾಡ್ತಾ ಇರ್ತೀವಿ. ನನಗೆ ಯಾರಿಗಾದರೂ ಗುಂಡು ಬಿದ್ದರೆ ಅವನ ಬಡ್ಡಿಗೆ ಗೊತ್ತಾಗುತ್ತೆ ಅವನಿಗೆ ಗುಂಡು ಬಿದ್ದಿದೆ ಅಂತ, ಅವ್ರನ್ನ ವಾಪಸ್ ಕರ್ಕೊಂಬರ್ಲಿಕ್ಕೆ ಈಸಿ ಆಗುತ್ತೆ. ಮುಂದೆ ಓಡ್ತಾ ಇದ್ದಾರೆ ಅಂತಂದರೆ ಕವರ್ ಫೈರ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಬಡಿ ಸಿಸ್ಟಮ್, ಪೇರ್ ಸಿಸ್ಟಮಲ್ಲಿ ಆಪ್ರೇಟ್ ಮಾಡ್ತಾ ಇರ್ತೀವಿ. ನನಗೆ ಈ ಥರ ಒಬ್ಬ ಬಡಿ ಅಂತ ಕೊಟ್ಟಿದ್ದು ಶ್ಯಾಮ್ ಸಿಂಗ್ ಅಂತ. ಅವನಿಗೆ ನಾನು ಶಾಮಿ ಅಂತ ಕರಿತಾ ಇದ್ದೆ. ಜನವರಿನಿಂದ ಮೇ ಮಧ್ಯದ ಭಾಗದವರೆಗೂ ಈ ಥರ ಒಂದು ಆತಂಕವಾದಿ ಚಟುವಟಿಕೆಗಳ ಕಡಿವಾಣ ಹಾಕೋ ಕೆಲಸ ನಾವು ಬಹಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಮೇದಲ್ಲಿ ನಿಮಗೆ ಗೊತ್ತಿರ್ಬೋದು ಕಾರ್ಗಿಲ್ ಯುದ್ಧ ಶುರು ಆಗುತ್ತೆ. ಕಾರ್ಗಿಲ್ ಯುದ್ಧ ಯಾವಾಗ ಶುರು ಆಗುತ್ತೋ ಆವಾಗ ನಮ್ಮ ಯೂನಿಟಿಗೆ ಕರೆ ಬರುತ್ತೆ, ನೀವು ಲೈನ್ ಆಫ್ ಕಂಟ್ರೋಲಲ್ಲಿಲ್ಲ. ಲೈನ್ ಆಫ್ ಕಂಟ್ರೋಲ್ ಅಂದರೆ ಗಡಿ ಪ್ರದೇಶದಲ್ಲಿ ಯುದ್ಧ ಶುರುವಾಗಿದೆ, ಹಾಗಾಗಿ ನೀವು ಆ ಪ್ರದೇಶವನ್ನು ಬಿಟ್ಟು ನೀವು ಗಡಿ ಪ್ರದೇಶಕ್ಕೆ ಬಂದು ಡಿಪ್ಲಾಯ್ ಆಗಿರಿ ಅಂತ. ಇಮ್ಯಾಜಿನ್ ಮಾಡಿ, 48 ಗಂಟೆ ಕಾಲ ಕೊಡ್ತಾರೆ. ನೀವೆಲ್ಲ ಯೂನಿಟನ್ನ ವೈಂಡ್ ಅಪ್ ಮಾಡಿಕೊಂಡು ನೀವು ಕಾರ್ಗಿಲ್ ಸೆಕ್ಟ್ರಿಗೆ ಬರಬೇಕು ಅಂತ. ಸರಿ, 48 ಗಂಟೆಗಳ ಕಾಲದ ಒಳಗಡೆ ಎಷ್ಟು ಕಾಲ ಅವಕಾಶ ಕೊಟ್ಟಿದ್ರು ಅಷ್ಟರ ಒಳಗಡೆ ನಾವೆಲ್ಲ ವೈಂಡ್ ಅಪ್ ಮಾಡ್ತೀವಿ. ನಮ್ಮ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಏನು ಕಲೆಕ್ಟ್ ಮಾಡಬೇಕು, ವೆಹಿಕಲ್ಸನ್ನು ಏನು ಕಲೆಕ್ಟ್ ಮಾಡಬೇಕು, ಮೆಡಿಸಿನ್ಸನ್ನು, ಊಟ ಎಲ್ಲದನ್ನು ಕಲೆಕ್ಟ್ ಮಾಡಿ ನಾವು ಶ್ರೀನಗರ್ ಪಾಸ್ ಆಗ್ತೀವಿ. ಝೋಜಿಲಾ ಪಾಸ್ ಅಂತಿದೆ, ಅದನ್ನು ಪಾಸ್ ಆಗ್ತೀವಿ. ಅದಾದಮೇಲೆ ಕಾರ್ಗಿಲ್ಗೆ ಹೋಗಿ ಡಿಪ್ಲೋ ಆಗ್ತೀವಿ. ಸೊ ನಾನು ಯುದ್ಧದ ಬಗ್ಗೆ ಶುರು ಮಾಡಬೇಕು, ಯುದ್ಧದ ಬಗ್ಗೆ ಹೇಳಬೇಕು ಅಂತಂದರೆ ಅದರ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕಾಗತ್ತೆ ನಿಮಗೆ. ಬ್ಯಾಕ್ಗ್ರೌಂಡ್ ಏನು ಅಂತಂದರೆ, ನಾವು ವಿಂಟರ್ ವೆಕೆಟೆಡ್ ಪೋಸ್ಟ್ ಅಂತೀವಿ. ಶ್ರೀನಗರಿಂದ ಲೇ ಹೈವೇ ಏನಿದೆಯಲ್ಲ, ಅದು ಸುಮಾರು 360 400 ಕಿಲೋಮೀಟರ್ದು ಒಂದು ಸ್ಟ್ರೆಚ್. ಅದು ಸುಮಾರು ಗುಡ್ಡ ಬೆಟ್ಟಗಳ ಪ್ರದೇಶ. ಎಲ್ಲ ಬೆಟ್ಟಗಳನ್ನು ನಾವು ಮೇಲೆ ಕುತ್ಕೊಂಡು ಕಾಯೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಕೆಲವೊಂದಿಷ್ಟು ಬೆಟ್ಟಗಳನ್ನು ಆಯ್ಕೆ ಮಾಡ್ಕೊತೀವಿ. ಆ ಬೆಟ್ಟಗಳು ಯಾವುವು ಅಂದರೆ, ಆ ಬೆಟ್ಟಗಳ ಮೇಲೆ ಕುತ್ಕೊಂಡ್ರೆ ನಮಗೆ ಆ ಲೈನ್ ಆಫ್ ಕಂಟ್ರೋಲ್ ಕಾಣಬೇಕು, ಗಡಿ ಪ್ರದೇಶ ಕಾಣಬೇಕು, ಇಲ್ಲ ಅಂದರೆ ಈ ಶ್ರೀನಗರ್ಲಿ ಹೈವೇ ಕಾಣಬೇಕು. ಅಂದರೆ ಅವನು ಅಲ್ಲಿ ಕುತ್ಕೊಂಡು ಅಬ್ಸರ್ವ್ ಮಾಡ್ಬೋದು, ಡಾಮಿನೇಟ್ ಮಾಡ್ಬೋದು ಅಂತ ಆ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಂಡು ಕುತ್ಕೊಂಡಿರ್ತೀವಿ. ಒಂದು 10 ಜನ ಬೆಟ್ಟದ ಮೇಲೆ ಇರ್ತಾರೆ ಅಂತಂದರೆ, ಹಗಲು ರಾತ್ರಿ ಅಲ್ಲಿ ಇರ್ತಾರೆ ಅಂದರೆ 10 ದಿನಕ್ಕೊಂದು ಸಲ ಒಂದು ಟೀಮ್, ಸಣ್ಣ ತಂಡ ಹೋಗಿ ಅವರಿಗೆ ಊಟದ ಸಾಮಗ್ರಿಗಳಾಗಲಿ, ಗುಂಡು ಮದ್ದುಗಳಾಗಲಿ, ಮೆಡಿಸಿನ್ಸ್ ಆಗಲಿ ಅವರಿಗೆ ಕೊಟ್ಟು ಕೆಳಗಡೆ ಬರುತ್ತೆ. ಈ ಒಂದು ಪದ್ಧತಿ ಎಲ್ಲಿವರೆಗೂ ನಾವು ಫಾಲೋ ಮಾಡ್ತೀವಿ ಅಂದರೆ, ಎಲ್ಲಿವರೆಗೂ ಹಿಮ ಬೀಳುತ್ತೋ ಅಲ್ಲಿವರೆಗೂ ಈ ಪದ್ಧತಿ ಸಾಧ್ಯ. ಇದನ್ನು ನಡೆಸ್ಕೊಂಡು ಬರ್ಬೋದು. ಹಿಮ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ಆ ಎಕ್ಸಸ್ ಲೈನ್ ಕಟ್ ಆಫ್ ಆಗಿಬಿಡುತ್ತೆ. ಹಾಗಾಗಿ ಮೇಲಿದ್ದವ್ರು ಮೇಲೆ ಸಿಗಾಕೊಂತಾರೆ, ಕೆಳಗಿದ್ದವ್ರು ಮೇಲೆ ಹೋಗೋಕ್ಕಾಗಲಿಕ್ಕಿಲ್ಲ. ಹಾಗಾಗಿ ಏನು ಮಾಡ್ತೀವಿ ಅಂದರೆ, ವಿಂಟರ್ ವೆಕೆಟೆಡ್ ಪೋಸ್ಟ್ ಅಂತ ಹೇಳ್ತೀವಿ. ವರ್ಷಾನಿಡೀ ಕಾಯ್ತಿರ್ತೀವಿ. ಯಾವಾಗ ಹಿಮ ಬೀಳಕ್ಕೆ ಶುರು ಆಗುತ್ತೋ ಆ ಬೆಟ್ಟಗಳನ್ನು ಖಾಲಿ ಮಾಡಿ ಕೆಳಗಡೆ ಬರ್ತೀವಿ. ಯಾವಾಗ ಹಿಮ ಕರಗುತ್ತೋ ಮತ್ತೆ ನಮ್ಮ ಬೆಟ್ಟಗಳನ್ನು ಹೋಗಿ ನಾವು ಆಕ್ಯುಪೈ ಮಾಡಿಕೊಂಡು ಮತ್ತೆ ಕಾಯ್ತಾ ಇರ್ತೀವಿ. ಯಾವ ರೀತಿ ಭಾರತೀಯ ಸೇನೆ ಈ ಥರ ಒಂದು ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದಿತ್ತು, ಇದೇ ರೀತಿ ನಮ್ಮ ಪಕ್ಕ ದೇಶದವರು ಕೂಡ ಆ ಒಂದು ಪದ್ಧತಿನ ಫಾಲೋ ಮಾಡ್ಕೊಂಡು ಬರ್ತಿದ್ರು. ಅವರೂ ಕೂಡ ಅವ್ರ ಬೆಟ್ಟಗಳನ್ನು ಕಾಯ್ತಾ ಇದ್ದರು. ಹಿಮ ಬಿದ್ದ ತಕ್ಷಣ ಕೆಳಗೆ ಹೋಗ್ತಿದ್ರು, ಹಿಮ ಕರಗಿದ ನಂತರ ಬರ್ತಿದ್ರು. 99ರಲ್ಲಿ ಆಗುತ್ತೆ ಅಂತಂದರೆ, ಭಾಳ ಬ್ಯಾಕ್ಗ್ರೌಂಡಿಗೆ ಹಿಂದೆ ಹೋಗೋದು ಬೇಡ. ಯಾಕಂದರೆ ಅಣು ಪರೀಕ್ಷೆಯನ್ನು ನಾವು ಮಾಡ್ತೀವಿ 98ರಲ್ಲಿ, ಅವರು ಕೂಡ ಅಣು ಪರೀಕ್ಷೆಯನ್ನು ಮಾಡ್ತಾರೆ, ದಿಗ್ಬಂಧ ಬರುತ್ತೆ. ಲೆಟ್ಸ್ ನಾಟ್ ಗೆಟ್ ಇನ್ ಟು ದ್ಯಾಟ್ ಬ್ಯಾಕ್ಗ್ರೌಂಡ್ ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಕನ್ಸ್ಯೂಮ್ ಲಾಟ್ ಆಫ್ ಟೈಮ್.
ಈ ಥರ ನಾವು ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದಾಗ 99ರಲ್ಲಿ ಏನು ಮಾಡ್ತಾರೆ ಅಂದರೆ, ದ್ರೋಹ ಬಗೆದು ನಮಗೆ, ನಾವು ನಮ್ಮ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಳೋಕ್ಕಿಂತ ಮುಂಚೆ ಅವರು ನಮ್ಮ ಬೆಟ್ಟಗಳನ್ನು ಬಂದು ಆಕ್ಯುಪೈ ಮಾಡ್ಕೊತಾರೆ. ಅಂದರೆ ಅವ್ರ ಬೆಟ್ಟಗಳನ್ನು ಬರಲ್ಲ, ಪ್ಲ್ಯಾನಿಂಗಿಂದ ಏನು ಮಾಡ್ತಾರೆ ಅಂದರೆ, ನಾವು ಹೋಗಿ ಆಕ್ಯುಪೈ ಮಾಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ಅವರ ಬೆಟ್ಟಗಳನ್ನು ಬಿಟ್ಟು ನಮ್ಮ ಬೆಟ್ಟಗಳನ್ನು ಬಂದು ಆಕ್ಯುಪೈ ಮಾಡ್ಕೊತಾರೆ. ಇದು ಭಾರತೀಯ ಸೇನೆಗೆ ಯಾವಾಗ ಗೊತ್ತಾಗುತ್ತೋ, ಈ ಥರ ನಮ್ಮ ಟೆರಿಟರಿಯಲ್ಲಿ ಒಂದಿಷ್ಟು ಗುಸ್ಪೇಟೆಗಳು ಒಳಗೆ ಬಂದಿದ್ದಾರೆ, ನಮ್ಮ ಒಂದಿಷ್ಟು ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂದರೆ ಇಂಟೆಲಿಜೆನ್ಸ್ ರಿಪೋರ್ಟನ್ನು ಗ್ಯಾದರ್ ಮಾಡಬೇಕು. ಎಷ್ಟು ಜನ ಬಂದಿದ್ದಾರೆ, ಅವ್ರ ಹತ್ರ ಏನು ಸಾಮಗ್ರಿಗಳು, ಯುದ್ಧದ ಸಾಮಗ್ರಿಗಳು ಏನೇನಿದಾವೆ ಅವ್ರ ಹತ್ರ, ಎಷ್ಟು ಜನ ಇದ್ದಾರೆ, ಇದನ್ನೆಲ್ಲ ಇಂಟೆಲಿಜೆನ್ಸ್ ಗ್ಯಾದರಿಂಗಿಗೆ ರೆಕೊನೆಸೆನ್ಸ್ ಮಿಷನ್ ಅಂತ ಹೇಳ್ತೀವಿ. ರೆಕೊನೆಸೆನ್ಸ್ ಮಿಷನ್ನಿಗೆ ಡೀಟೇಲ್ ಆಗಿದ್ದು ಒಬ್ಬ ಸೈನ್ಯದ ಅಧಿಕಾರಿ, ಅವನ ಜೊತೆಗೆ 5 ಜನ, ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಅಂತ, ಮತ್ತು ಅವನ ಜೊತೆಗೆ ಒಂದು 5 ಜನ, 4 ಜಾಟ್ ಅಂತ ಒಂದು ರೆಜಿಮೆಂಟ್ ಇದೆ. ಈ 6 ಜನ ಬಜರಂಗ ಪೋಸ್ಟ್ಗೆ ಬೆಟ್ಟಗೆ ಹತ್ತಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಗ್ಯಾದರ್ ಮಾಡೋದ್ರಿಂದ ಯುದ್ಧ ಮಾಡೋದಲ್ಲ, ಹೋಗಿ ಇಂಟೆಲಿಜೆನ್ಸ್ ಅವ್ರಿಗೆ ಗೊತ್ತಾಗಲಿಲ್ದಂಗೆ ಇಂಟೆಲಿಜೆನ್ಸ್ ರಿಪೋರ್ಟನ್ನು ಕಲೆಕ್ಟ್ ಮಾಡ್ಕೊಂಬರೋದು. ಹಾಗಾಗಿ ಕಡಿಮೆ ಗುಂಡುಮದ್ದುಗಳು, ಕಡಿಮೆ ಜನ, ಅವರಿಗೆ ಗೊತ್ತಾಗಲಿಲ್ದಂಗೆ ಬೆಟ್ಟಗಳನ್ನು ಹತ್ತಕ್ಕೆ ಶುರು ಮಾಡ್ತಾರೆ. ಬಟ್ ಇಮ್ಯಾಜಿನ್ ಮಾಡಿ, ಇವರು ಬೆಟ್ಟವನ್ನು ಹತ್ತಾ ಇದ್ದಾರೆ, ಓಪನ್ನಲ್ಲಿದ್ದಾರೆ, ಅಂದರೆ ಓಪನ್ನಲ್ಲಿದ್ದಾರೆ, ಅವರು ಬಂಡೆಗಳ ಹಿಂದ್ಗಡೆ, ಬಂಕರ್ಗಳ ಹಿಂದ್ಗಡೆ, ಸಂಗಡಗಳ ಹಿಂದ್ಗಡೆ ಅಡಿಗೆ ಕೂತ್ಕೊಂಡಿದ್ದಾರೆ. ಇವ್ರು ಹೋಗ್ತಾ 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 ಒಂದು ಚಕ್ರವ್ಯೂಹದಲ್ಲಿ ಸಿಗಾಕೊಂತಾರೆ. ಇವರು ಎಕ್ಸ್ಪೋಸ್ ಆಗಿಬಿಡ್ತಾರೆ. ಮೇಲಿಂದ ಏಕಾಏಕಿಯಾಗಿ ಫೈರ್ ಶುರು ಆಗುತ್ತೆ. ಇವರು 6 ಜನ, ಅಲ್ಲಿದ್ದಂಥ ನಮ್ಮ ಶತ್ರುಗಳು ಸುಮಾರು ಒಂದು 80 ಜನ ಇರ್ತಾರೆ. ಅವ್ರನ್ನ ಪಿನ್ ಡೌನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಫೈರಿಗೆ ಶುರು ಆಗುತ್ತೆ ಅವ್ರ ಮೇಲೆ. ಈ 6 ಜನ ಎಲ್ಲಿವರೆಗೂ ಸಾಧ್ಯನೋ, ಎಲ್ಲಿವರೆಗೂ ಅವ್ರ ಗುಂಡು ಮದ್ದುಗಳು ಇರುತ್ತೋ ಅಲ್ಲಿವರೆಗೂ ಹೋರಾಡ್ತಾರೆ. ಒಂದು ಸಮಯ ಹೇಗೆ ಬರುತ್ತೆ ಅಂದರೆ, ಇವರಲ್ಲಿದ್ದಂಥ ಯುದ್ಧ ಏನಿರೋ ಅಸ್ತ್ರಗಳು ಏನಿರ್ತವೆ ಅವು ಖಾಲಿಯಾಗಿ ಹೋಗ್ಬಿಡ್ತವೆ. ನಂತರ ಇವ್ರನ್ನ ಯುದ್ಧ ಬಂದಿಗಳಾಗಿ ತೊಗೊಳಲಾಗುತ್ತೆ, ಪ್ರಿಸ್ನರ್ ಆಫ್ ವಾರ್ ಅಂತ. ಟ್ರಸ್ಟ್ ಮೀ ಜೆಂಟಲ್ಮೆನ್, ಜೆನಿವಾ ಕನ್ವೆನ್ಷನ್ ಆಫ್ ಟ್ರೀಟ್ಮೆಂಟ್ ಆಫ್ ಪ್ರಿಸ್ನರ್ ಆಫ್ ವಾರ್ ಅಂತ ಇದೆ. ಅದಕ್ಕೆ ನಾವು ಕೂಡ ಒಪ್ಪಂದ, ಭಾರತ ಸರ್ಕಾರ ಒಪ್ಪಂದ ಹಾಕಿದೆ. ಅದೇ ರೀತಿ ಪಾಕಿಸ್ತಾನ ಸರ್ಕಾರವು ಇದಕ್ಕೆ ಒಪ್ಪಂದ ಹಾಕಿದೆ. ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ, ನೀವೊಬ್ಬ ಪ್ರಿಸನರ್ ಆಫ್ ವಾರನ್ನು ತೊಗೊತೀರಿ ಅಂದಮೇಲೆ ಅವ್ರನ್ನ ಹೇಗೆ ಡಿಸಾಮ್ ಮಾಡಬೇಕು, ಅವರಿದ್ದಂಥ ಶಸ್ತ್ರಾಸ್ತ್ರಗಳಿರ್ತವೆ ಅವನ್ನ ಹೇಗೆ ಅವ್ರನ್ನಿಂದ ಪಡ್ಕೋಬೇಕು, ಅವರ ದೇಶಕ್ಕೆ ಹೇಗೆ ಆ ಸೂಚನೆಯನ್ನು ಕೊಡಬೇಕು, ಅವರಿಗೆ ಯಾವ ಥರ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕು, ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಅವರಿಗೆ ಊಟ ಯಾವ ಥರ, ಎಲ್ಲ ಕೂಡ ಆ ಜೆನಿವಾ ಕನ್ವೆನ್ಷನಲ್ಲಿ ಬರೆದಿದೆ. ಬಟ್ ಯು ಆಲ್ ನೋ, ಪಾಕಿಸ್ತಾನ್ ಬೀಯಿಂಗ್ ಅ ರೋಗ್ ನೇಷನ್, ಈ 6 ಜನ ಸೆರೆ ಸಿಕ್ಕ ಮೇಲೆ, ಯುದ್ಧ ಬಂದಿಗಳಾಗಿ ತೊಗೊಂಡ ಮೇಲೆ 21 ದಿನಗಳ ಕಾಲ, ನೀವು ಒಂದು ಸಲ ಪಾಸ್ ಮಾಡ್ತೀನಿ, ಯೋಚನೆ ಮಾಡಿ ನೋಡಿ, 21 ದಿನಗಳ ಕಾಲ, ನಿಮಗೂ 21 ಗಂಟೆ ಕಾಲ ನಿಮಗೇನಾದರೂ ಊಟ ಇಲ್ಲಿದ್ರೆ, ನಿದ್ದೆ ಇಲ್ಲಿದ್ದರೆ ಹೇಗಾಗತ್ತೆ ಅಂತ ಇಮ್ಯಾಜಿನ್. 21 ಡೇಸ್ ಲೇಟರ್, 21 ದಿನದ ನಂತರ ಈ 6 ಜನದ ಶವಗಳನ್ನು ಯಾವಾಗ ನಮಗೆ ಭಾರತೀಯ ಸೇನೆಗೆ ಒಪ್ಪಿಸ್ತಾರೋ, ನಾಟ್ ಓನ್ಲಿ ದ ಇಂಡಿಯನ್ ಆರ್ಮಿ, ದ ಎಂಟೈರ್ ವರ್ಲ್ಡ್ ವಾಸ್ ಶಾಕ್ ಟು ಸಿ ದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ, ಅವ್ರ ಸ್ಕಲ್ ಫ್ರ್ಯಾಕ್ಚರ್ ಆಗಿರುತ್ತೆ, ಅವರ ಕಣ್ಣನ್ನು ಕಿತ್ತಿರ್ತಾರೆ, ಹಲ್ಲನ್ನು ಮುರಿದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ಬಿಸಿ ಕಬ್ಬಿಣದ ರಾಡನ್ನು ಕಿವಿಯಲ್ಲಿ ತುರಿಸಿರ್ತಾರೆ, ಮೈತುಂಬ ಸಿಗರೆಟಿಂದ ಸುಟ್ಟಿರ್ತಾರೆ, ಆ್ಯಂಡ್ ಇವನ್ ದ ಜೆನಿಟಲ್ಸ್ ವೆ ನಾಟ್ ಸ್ಪೇರ್ಡ್. ವೆನ್ ದೇರ್ ವಾಸ್ ಹಾರ್ಡ್ಲಿ ಎನಿ ಲೈಫ್ ಲೆಫ್ಟ್ ಇನ್ ದೋಸ್ ಬಾಡೀಸ್, ದೇ ವರ್ ಶಾಟ್ ಅಟ್ ಪಾಯಿಂಟ್ ಬ್ಲ್ಯಾಂಕ್ ರೇಂಜ್. ಆಮೇಲೆ ತೋಳಿ ನಮ್ಮಿಂದ ಗಿಫ್ಟ್ ನಿಮಗೆ ಅಂತಂದು ಕಳಿಸ್ಕೊಡ್ತಾರೆ. ಇಮ್ಯಾಜಿನ್ ಮಾಡಿ, ಯಾವುದೇ ಒಬ್ಬ ಸೈನಿಕ ತನ್ನ ಪ್ರಾಣವನ್ನು ಕೊಡೋಕ್ಕೆ ಹಿಂಜರಿಯಲ್ಲ, ಬಟ್ ಅ ಸೋಲ್ಜರ್ ವಾಂಟ್ಸ್ ಟು ಡೈ ವಿತ್ ಡಿಗ್ನಿಟಿ. ಈ ಥರ ಹೀಯಾನವಾಗಿ, ಈ ಥರ ಒಂದು ಟಾರ್ಚರ್ಗೆ ಒಳಗಾಗಿ, ಈ ಥರ ಹಿಂಸೆಗೆ ಒಳಗಾಗಿ ಸಾಯಕ್ಕೆ ಯಾರೂ ಇಷ್ಟಪಡಲ್ಲ. ಈ ಥರ ಯಾರೊಬ್ಬರು ತಿರ್ಕೊಂಡಿದ್ದಾರೆ ಅಂದಮೇಲೆ ಸಹಜವಾಗಿ ಎಲ್ಲರಿಗೂ ದುಃಖ ಆಗೇ ಆಗುತ್ತೆ. ಬಟ್ ಫಾರ್ ಮೀ ಇಟ್ ವಾಸ್ ಅ ಪರ್ಸ್ನಲ್ ಲಾಸ್. ನನಗೆ ಯಾಕೆ ಪರ್ಸನಲ್ ಲಾಸ್ ಅಂತಂದರೆ, ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಏನಿದ್ರಲ್ಲ, ಅವ್ರು ನನ್ನ ಜೊತೆಗೆ ಟ್ರೈನಿಂಗ್ ಮಾಡಿದಂಥ ವ್ಯಕ್ತಿ. 1 ವರ್ಷ ನನಗೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಜೊತೆಗೆ ಟ್ರೈನಿಂಗ್ ಮಾಡಿದಂಥವ್ರು. ಹಾಗಾಗಿ ತುಂಬಾ ದುಃಖ ಆಯಿತು. ಟು ಕಟ್ ದ ಸ್ಟೋರಿ ಶಾರ್ಟ್, ದಿಸ್ ಇಸ್ ಹೌ ದ ಕಾರ್ಗಿಲ್ ವಾರ್ ಕಮೆನ್ಸ್ಡ್. ಕಾರ್ಗಿಲ್ ವಾರ್ ಶುರು ಹೇಗಾಯಿತು ಅಂದರೆ ಹೀಗಾಯಿತು. ನೀವು ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ ಅಂತ ಕೇಳಿರ್ಬೋದು. ಅವರು ಏರ್ಕ್ರಾಫ್ಟ್ ಹರುತ್ತೆ, ಅದನ್ನು ಮಿಸೈಲಿಂದ ಸುಟ್ಟು ಹಾಕ್ತಾರೆ. ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅಂತ ಕೇಳಿರ್ಬೋದು, ಅವ್ರ ಏರ್ಕ್ರಾಫ್ಟ್ ಕೂಡ ಸುಟ್ಟು ಹಾಕ್ತಾರೆ. Mi-17 ಅಂತ ಒಂದು ಹೆಲಿಕಾಪ್ಟರ್ ಹಾರುತ್ತೆ, ಅವರು ರೆಕೊನೆಸೆನ್ಸ್ ಮಿಷನ್ಗೆ ಹೋಗ್ತಾರೆ, ಅದನ್ನೂ ಕೂಡ ಸುಟ್ಟು ಹಾಕ್ತಾರೆ. ಅಲ್ಲಿದ್ದಂಥ 4 ಜನ Mi-17 ಹೆಲಿಕಾಪ್ಟರಲ್ಲಿದ್ದಂಥ 4 ಜನ ಸುಟ್ಟು ಭಸ್ಮ ಆಗ್ತಾರೆ. ನಮ್ಮದೊಂದು ಅಮ್ಯುನೇಷನ್ ಡಂಪ್ ಇರುತ್ತೆ, ಆ ಅಮ್ಯುನೇಷನ್ ಡಂಪ್ ಮೇಲೆ ಶೆಲ್ಲಿಂಗ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಮೇಲೆ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಕೆಳಗಡೆ ಎಲ್ಲಿ ನಮ್ಮದೊಂದು ಗೋಲಾ ಶೆಲ್ ಅಂತ ಏನು ಹೇಳ್ತೀವಿ, ಅಮ್ಯುನೇಷನ್ ಅಂತ ಏನು ಹೇಳ್ತೀವಿ, ಅದೆಂದು ಎಲ್ಲಿ ಬಂದು ಬೀಳುತ್ತೆ ಅದನ್ನು ಕರೆಕ್ಟ್ ಗೈಡ್ ಮಾಡ್ತಾ ಇದ್ದಾರೆ. ಇಲ್ಲ ಲೆಫ್ಟ್ ಒಂದು 10 ಮೀಟರ್ಸ್ಗೆ ಲೆಫ್ಟ್ ಹಾಕಿ ಅಂತ ಹಂಗೆ ಹೇಳಿ 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 ಆ ಅಮ್ಯುನೇಷನ್ ಡಂಪ್ ಮೇಲೆ ಬಾಂಬಿಂಗ್ ಆಗುತ್ತೆ. ಆ ಅಮ್ಯುನೇಷನ್ ಡಂಪ್ ಕೂಡ ಸುಟ್ಟೋಗುತ್ತೆ. ಸೊ ವಾಟ್ ಐ ಮೆಂಟ್ ಟು ಸೇ ವಾಸ್, ನಾವು ಒಂದು ಸಕ್ಸಸ್ಸನ್ನು ಕಾಣೋಕ್ಕಿಂತ ಮುಂಚೆ ಸುಮಾರು ಒಂದು 28 ಜನ ಸೈನಿಕರನ್ನ ನಾವು ಆಗಲೇ ಕಳ್ಕೊಂಡ್ಬಿಟ್ಟಿದ್ವಿ. 2 ಏರ್ಕ್ರಾಫ್ಟ್, ಒಂದು Mi-17 ಹೆಪ್ಟರ್ ಕೂಡ ಕಳ್ಕೊಂಡಿದ್ವಿ. ಬಟ್ ಇಮ್ಯಾಜಿನ್ ಮಾಡಿ, ಆದರೂ ಕೂಡ ಭಾರತೀಯ ಸೇನೆ, ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ನೀವೆಲ್ಲರೂ ಕಾರ್ಗಿಲ್ ವಾರ್ ಅಂತ ಕರಿತೀರಾ. ಆ ಕಾರ್ಗಿಲ್ ವಾರ್ಗೆ ಕೋಡ್ ನೇಮ್ ಏನಂತ ಇಟ್ಟಿದ್ರು ಅಂತಂದರೆ ಆಪರೇಷನ್ ವಿಜಯ್ ಅಂತ ಇಟ್ಟಿದ್ರು. ಯಾಕಂದರೆ ಭಾರತೀಯ ಸೇನೆಗೆ ಗೊತ್ತಿತ್ತು ನಾ ಈ ಯುದ್ಧವನ್ನು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಕಾರಣದಿಂದ ಆಪರೇಷನ್ ವಿಜಯ್ ಅಂತ ಅದಕ್ಕೆ ಹೆಸರಿಟ್ಟಿದ್ವಿ.
ಒಂದು ಸ್ಟೇಟ್ಮೆಂಟ್ ಆಗಿನ ಕಾಲದಲ್ಲಿ ತುಂಬ ಫೇಮಸ್ ಆಗಿತ್ತು. ಆಗಿನ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆದ ಜನರಲ್ ವೇದ ಪ್ರಕಾಶ್ ಮಲಿಕ್ ಅವರು ಬಂದು ಒಂದು ಮಾತನ್ನು ಹೇಳ್ತಾರೆ. ಅವ್ರು ಬಂದು ಹೇಳ್ತಾರೆ, ಇಟ್ ಈಸ್ ದೇ ಹೂ ಹ್ಯಾವ್ ಫೈರ್ಡ್ ದ ಫಸ್ಟ್ ಬುಲೆಟ್. ಅವರು ಮೊದಲನೇ ಗುಂಡನ್ನು ಹಾರಿಸಿದರೆ ಕೊನೆ ಗುಂಡನ್ನು ನಾವು ಹಾರಿಸ್ತೀವಿ, ಅಂದರೆ ವಿಜಯ ನಮ್ಮದಾಗುತ್ತೆ, ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಅವರು ಡೆಲ್ಲಿಯಿಂದ ಬಂದು ಆ ಕಾರ್ಗಿಲ್ ಸೆಕ್ಟರ್ಲಿ ಯುದ್ಧದ ಭೂಮಿಯಲ್ಲಿ ನಿಂತು ಈ ಮಾತನ್ನು ಹೇಳೋಗ್ತಾರೆ. ಅಲ್ಲಿಂದ ಯುದ್ಧ ಶುರು ಆಗುತ್ತೆ. ಬಂಧುಗಳೇ, ಸುಮಾರು ಯೂನಿಟ್ಗಳು ಪಾರ್ಟಿಸಿಪೇಟ್ ಮಾಡ್ತವೆ. ಯಾವುದೇ ಒಬ್ಬ ಸೈನಿಕ, ನೀವೆಲ್ಲರೂ ಕಾರ್ಗಿಲ್ ಯುದ್ಧದ ಬಗ್ಗೆ ನೆನೆಸ್ಕೊಂಡಾಗ ಕೆಲವೊಂದಿಷ್ಟು ಜನ ನೆನೆಸ್ಕೊತೀರಾ, ಯಾರು ತಿರ್ಕೊಂಡ್ರು, ಯಾರು ಹುತಾತ್ಮರಾದರು ಅವ್ರ ಬಗ್ಗೆ ನೆನೆಸ್ಕೊತೀರಾ, ಪರಮವೀರ ಚಕ್ರ ಸಿಕ್ತು ಅಂತ ನೆನೆಸ್ಕೊತೀರಾ. ಬಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಲ್ಲಿದ್ದಂಥ ಒಬ್ಬ ಡ್ರೈವರ್ ಇರ್ಬೋದು, ಒಬ್ಬ ಕುಕ್ ಇರ್ಬೋದು, ಒಬ್ಬ ನರ್ಸಿಂಗ್ ಅಸಿಸ್ಟೆಂಟ್ ಇರ್ಬೋದು, ಒಬ್ಬ ಸಪ್ಲೈ ಮಾಡ್ತಿದ್ದಂಥ ASRF ಇರ್ಬೋದು, ಆರ್ಟಿಲರಿ ಇರ್ಬೋದು, ಇನ್ಫೆಂಟ್ರಿ ಇರ್ಬೋದು, ಎಲ್ಲರೂ ಸೇರಿ ಈ ಯುದ್ಧವನ್ನು ಗೆದ್ದಿದ್ದಾರೆ. ಆದರೆ ಯಾರೂ ಒಬ್ಬರು ಈ ಯುದ್ಧವನ್ನು ಗೆದ್ದಿಲ್ಲ, ಯಾವುದೋ ಒಂದು ಯೂನಿಟ್ ಒಂದು ಯುದ್ಧವನ್ನು ಗೆದ್ದಿಲ್ಲ. ನಾನು ಹೇಳಿದೆ, ನನ್ನ ಯೂನಿಟ್ 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ನನ್ನ ಯೂನಿಟ್ ಆದಿದ್ದರಿಂದ ನನಗದರಿಂದ ಹೆಮ್ಮೆ ಇದೆ. ಬ್ರೇವೆಸ್ಟ್ ಆಫ್ ದ ಬ್ರೇವ್ ಅವಾರ್ಡ್ ಸಿಕ್ಕಿದೆ, ಬ್ಯಾಟಲ್ ಆನರ್ ಸಿಕ್ಕಿದೆ. ನನಗೆ ಆ ಹೆಮ್ಮೆ ಇರುತ್ತೆ. ನಾನು ಮಾತಾಡಬೇಕಾದ್ರೆ ನನ್ನ ಯೂನಿಟ್ ಬಗ್ಗೆ ಮಾತಾಡ್ತೀನಿ. ಬಟ್ ಎಲ್ಲ ಸೈನಿಕರ ಕಾಂಟ್ರಿಬ್ಯೂಷನಿಂದ ಆ ಒಂದು ಯುದ್ಧವನ್ನು ಗೆಲ್ಲಾಗಿತ್ತು. ನನ್ನ ಯೂನಿಟ್ ಆದಂಥ 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ 2 ಅಟ್ಯಾಕನ್ನು ಮಾಡುತ್ತೆ. ಮೊದಲನೇ ಅಟ್ಯಾಕ್ 0.5140 ಅಂತ, 5140 ಮೀಟರ್ಸ್ ಅಬೋವ್ ಸಿ ಲೆವೆಲ್ ಅಂತ. ನಿಮಗದು ಹೇಳಿದರೆ ಗೊತ್ತಾಗಲ್ಲ, ಪ್ರಾಬಬ್ಲಿ ಟೈಮ್ ಇದ್ದರೆ ಒಂದು ವೀಡಿಯೋ ತೋರಿಸಿದಾಗ ಅಲ್ಲಿನ ಒಂದು ಆ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಹೆಂಗೆ ಅಟ್ಮಾಸ್ಫಿಯರ್ ಹೆಂಗಿರುತ್ತೆ ಅಂತ. 0.5140 ಅಂದರೆ 5140 ಮೀಟರ್ಸ್ ಅಬೋವ್ ಸಿ ಲೆವೆಲ್ ಅಂತ. ಅದರಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತು ಸಂಜೀವ್ ಸಿಂಗ್ ಜಾಮ್ವಾಲ್ ಅಂತ ಇಬ್ಬರು ಸೈನ್ಯದ ಅಧಿಕಾರು 19th ಜೂನ್ಗೆ ಎಂಥ ಒಂದು ಅದ್ಭುತವಾದ ಅಟ್ಯಾಕನ್ನು ಮಾಡ್ತಾರೆ ಅಂತಂದರೆ, ಫ್ಲ್ಯಾಟ್ 48 hours 2 ದಿನದ ಒಳಗಡೆ ಅಲ್ಲಿದ್ದಂಥ ಶತ್ರುಗಳನ್ನು, ಅಲ್ಲಿದ್ದಂಥ ಬಂಕರ್ಗಳನ್ನು, ಅಲ್ಲಿದ್ದಂಥ ಸಂಗಡಗಳನ್ನು ಹೊಡೆದುಳಿಸಿ, ಅಲ್ಲಿದ್ದಂಥ ನಮ್ಮ ಶತ್ರುಗಳನ್ನು ನೆಲಸಮ ಮಾಡಿ ಆ ಬೆಟ್ಟವನ್ನು ಗೆದ್ದು, ಇಮ್ಯಾಜಿನ್ ಮಾಡಿ, ನಮಗೇನಾದರೂ ಒಂದು ಹೊಟ್ಟೆ ನೋವು ಆದರೂ, ಏನಾದರೂ ತಲೆನೋವು ಆದರೆ ನಾವು ಡಾಕ್ಟರ್ ಹತ್ರ ಓಡಿ ಹೋಗಿ ನಮಗೆ ಈ ಒಂದು ನೋವು, ಈ ಒಂದು ಎಲಿಮೆಂಟ್ ನಮ್ಮಿಂದ ಹೋದರೆ ಸಾಕು ಅಂತಂದು ನಮಗೇನಾದರೂ ಪ್ರಿಕಾಷನ್ ತೊಗೊತೀವಿ. ಬಟ್ ಯುದ್ಧದ ಸಂದರ್ಭದಲ್ಲಿ ಯಾವ ಹೆಜ್ಜೆ ಕೊನೆ ಹೆಜ್ಜೆ ಆಗುತ್ತೆ ಗೊತ್ತಾಗಲ್ಲ. ಯಾಕಂದರೆ ನೀವು ಹೆಜ್ಜೆ ಇಡ್ತೀರಾ, ಅಲ್ಲಿ ಮೈನ್ ಇರ್ಬೋದು, ಮೈನ್ ಬ್ಲಾಸ್ಟ್ ಆಗ್ಬೋದು, ಇಲ್ಲ ಒಂದು ಶೆಲ್ ಬಂದು ಬೀಳ್ಬೋದು, ಯು ವಿಲ್ ಬಿ ಬ್ಲೋನ್ ಇನ್ ಟು ಪೀಸಸ್. ಅಂಥ ಒಂದು ಸಂದರ್ಭದಲ್ಲೂ ಕೂಡ ಹೋರಾಡ್ತಾ ಬೆಟ್ಟದ ಮೇಲೆ ನಿಂತುಕೊಂಡು 0.5140 ಮೇಲೆ ನಿಂತುಕೊಂಡು ಭಾರತದ ಬಾವುಟವನ್ನು ಹಾರಿಸಿ ಏ ದಿಲ್ ಮಾಂಗೆ ಮೋರ್ ಅಂತ ಹೇಳ್ತಾರೆ. ಅಂದರೆ ಅವರು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಮಾತ್ರ ಸಾಧ್ಯ. ಐಸಿಂಗ್ ಆನ್ ದ ಕೇಕ್ ಅಂತ ಹೇಳ್ತೀವಿ. ಈ ಬೆಟ್ಟವನ್ನು ನಾವೇನೋ ಗೆದ್ಕೊಂಡ್ವಿ, ನಮ್ಮ ಯೂನಿಟ್ ಆದಂಥ 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಈ 0.5140 ಗೆದ್ಕೊಳ್ಳುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ ಒಂದೂ ಕೂಡ ಕ್ಯಾಶುಯಾಲಿಟಿ ಆಗಲ್ಲ. ಟ್ರಸ್ಟ್ ಮಾಡಿ, ಇವತ್ತಿಗೂ ಕೂಡ ನಮ್ಮದು ಹೈಯರ್ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಕಾಲೇಜ್ ಅಂತ ಇದೆ. ಆ ಕಾಲೇಜ್ಗೆ ಎಲ್ಲ ತುಂಬ ಸೀನಿಯರ್ ಅಧಿಕಾರಿಗಳು ಹೋಗ್ತಾರೆ ಆ ಕೋರ್ಸ್ ಮಾಡೋಕ್ಕೆ. ಆ ಸೀನಿಯರ್ ಅಧಿಕಾರಿಗಳಿಗೆ ಇವತ್ತಿಗೂ ಕೂಡ ಇದನ್ನು ಪಾಠವನ್ನಾಗಿ ಕಲಿಸ್ತಾ ಇದ್ದಾರೆ. ಅವ್ರು ಹೇಗೆ ಅಟ್ಯಾಕ್ ಮಾಡಿದರು ಅನ್ನೋದನ್ನು ಅವರಿಗೆ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಹೆಂಗೆ ಅವ್ರು ಅಟ್ಯಾಕ್ ಮಾಡಿರ್ಬೋದು ಒಂದ್ಸಲ ಯೋಚನೆ ಮಾಡಿ ನೋಡಿ. ಇದರ ಒಂದು ಅಟ್ಯಾಕನ್ನು ನಾವು ಗೆದ್ದ ನಂತರ ನಮ್ಮಲ್ಲಿ ಏನೋ ಒಂದು ಸಂತಸದ ವಾತಾವರಣ ಇತ್ತು, ಖುಷಿ ಇತ್ತು. ಬಟ್ ನನಗೆಲ್ಲೋ ಒಂಥರ ಅನ್ನಿಸ್ತಾ ಇತ್ತು, ದೇವರೇ ಇಷ್ಟು ಹತ್ತಿರ ಬಂದಿದ್ದೀನಿ, ಸೋ ನಿಯರ್ ಎಟ್ ಸೋ ಫಾರ್ ಅಂತ ಹೇಳ್ತೀವಲ್ಲ, ಇಷ್ಟು ಹತ್ತಿರ ಬಂದಿದ್ದೀನಿ, ನನಗೆ ಅವಕಾಶ ಸಿಗ್ತಾ ಇಲ್ಲಲ್ಲ. ಯುದ್ಧ ನಡೀತಾ ಇದೆ. 71ರಲ್ಲಿ ಯುದ್ಧ ಆಗಿದ್ದೆ, ನೆನ್ಪಿಟ್ಕೊಳ್ಳಿ. 71ನಲ್ಲಿ ಯುದ್ಧ ಆಗಿದ್ದು, 99ನಲ್ಲಿ ಯುದ್ಧ ಆಗ್ತಾ ಇದೆ. ಅದರ ಮಧ್ಯೆ ಎಷ್ಟೋ ಜನ ಯುದ್ಧವನ್ನು ನೋಡಲಿಲ್ಲ, ಕೌಂಟರ್ ಇನ್ಸರ್ಜೆನ್ಸಿಯನ್ನು ನೋಡಿದ್ದಾರೆ, ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಕೌಂಟರ್ ಇನ್ಸರ್ಜೆನ್ಸಿ ಅಫೇರ್ಸಲ್ಲಿ ಎಷ್ಟೋ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬಟ್ ಆ್ಯಕ್ಚುಲಿ ಯುದ್ಧವನ್ನು ಯಾರೂ ಮಾಡಿಲ್ಲ. ನನಗೆ ಈ ಒಂದು ಯುದ್ಧದ ಇದರದಿಂದ ನಾನು ಆರ್ಮಿಗೆ ಸೇರ್ಕೊಂಡಿದ್ದೀನಿ, ಆ ಏರಿಯಾಗೆ ಹೋಗಿದ್ದೀನಿ, ಆ ಏರಿಯಾದಲ್ಲಿ ಡಿಪ್ಲೋ ಆಗಿದ್ದೀನಿ, ನನ್ನ ಯೂನಿಟ್ ಕೂಡ ಯುದ್ಧ ಮಾಡ್ತಾ ಇದೆ, ನನಗೊಂದು ಅವಕಾಶ ಸಿಗ್ತಾ ಇಲ್ಲಲ್ಲ ಅಂತ. ಅದೇನೋ ಹೇಳ್ತಾರಲ್ಲ, ದೇವ್ರನ್ನ ಒಳ್ಳೆ ಮನಸ್ಸಿಂದ ಬೇಡ್ಕೊಂಡಿದ್ನೋ ಏನೋ. ಆವಾಗ ಮತ್ತೊಂದು ಮೆಸೇಜ್ ಬರುತ್ತೆ, ನೀವು 0.4875 ಅಟ್ಯಾಕ್ ಮಾಡಬೇಕು ಅಂತ. D-Day ಅಂತ ಹೇಳ್ತೀವಿ. 4th July 1999 ಅವತ್ತು 4th July ಆ ಡೇಟ್ ಡಿಸೈಡ್ ಆಗುತ್ತೆ, ಈ ಡೇಟಿಗೆ ನೀವು ಅಟ್ಯಾಕ್ ಮಾಡಬೇಕು ಅಂತ. ಅದರ ವಿಪರ್ಯಾಸ ಅಂದರೆ ಅವಾಗೂ ಕೂಡ ನನ್ನ ಕಮಾಂಡಿಂಗ್ ಆಫೀಸರ್ ಕರ್ನಲ್ YK ಜೋಶಿ ಅವರೇನಿದ್ರು ಅವ್ರನ್ನ ನನ್ನನ್ನು ಸೆಲೆಕ್ಟ್ ಮಾಡಲ್ಲ. ನನಗೆ ಅವಾಗ ತಡ್ಕೊಳಕ್ಕಾಗಲ್ಲ. ನಮ್ಮ ಮಾಜಿ ಸೈನಿಕರಿಗೆ ಗೊತ್ತಿರುತ್ತಿಲ್ಲಿ, ಕಮಾಂಡಿಂಗ್ ಆಫೀಸರ್ಗೆ ನೀವು ಡೈರೆಕ್ಟಾಗಿ ಹೋಗಿ ಮೀಟ್ ಮಾಡೋಕ್ಕಾಗಲ್ಲ. ಅಡ್ಜುಟೆಂಟ್ ಅಂತ ಇರ್ತಾರೆ, ಕಂಪ್ನಿ ಕಮಾಂಡರ್ ಅಂತ ಇರ್ತಾರೆ, 2IC ಅಂತ ಇರ್ತಾರೆ. ಅದಾದ ನಂತರ ನಿಮ್ಮ ಬಾಸ್ ಇರ್ತಾರೆ ಕಮಾಂಡಿಂಗ್ ಆಫೀಸರ್, ಅವ್ರನ್ನ ಆ ಚಾನಲಲ್ಲೇ ಮೀಟ್ ಮಾಡಬೇಕು. ಆ ಯುದ್ಧದ ಸಂದರ್ಭದಲ್ಲಿ ನಾನು ಅಂದ್ಕೊಂಡೆ, ಇದನ್ನು ನಾನು ಫಾಲೋ ಮಾಡ್ಕೊತ ಕುಂತ್ರೆ ಯುದ್ಧ ಮುಗಿದೋಗುತ್ತೆ, ನನಗೆ ಸಂದರ್ಶನ ಸಿಗೋದಕ್ಕಿಂತ ಮುಂಚೆ ಅಂತ. ಏನಾದರೂ ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಂಡ್ರೂ ಪರವಾಗಿಲ್ಲ ಅಂತ ನಾನು ಕಮಾಂಡಿಂಗ್ ಆಫೀಸರ್ ಹತ್ರ ಡೈರೆಕ್ಟ್ ಹೋದೆ. ಹೋಗಿ ಅವ್ರ ಹತ್ರ ಮಾತಾಡಿದೆ, ಸರ್ ನನ್ನನ್ನು ಯಾಕೆ ಯುದ್ಧಕ್ಕೆ ಕಳಿಸ್ತಾ ಇಲ್ಲ ಅಂತ. ಅವಾಗ ಅವರು ಒಂದು ಮಾತನ್ನು ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂತಂದರೆ, ನವೀನ್ ನಿನಗಿನ್ನೂ 6 ತಿಂಗಳ ಸರ್ವಿಸು, ನೀನು ಜನವರಿಯಲ್ಲಿ ಜಾಯ್ನ್ ಆಗಿದೆಯಾ, ಈಗ ನಾವು ಜೂನ್ ಜುಲೈಯಲ್ಲಿದ್ದೀವಿ, 6 ತಿಂಗಳ ಸರ್ವಿಸಲ್ಲಿ ಯುವರ್ 1 ಆರ್ಡರ್
ಕ್ಯಾನ್ ಬಿ ಎ ಮ್ಯಾಟರ್ ಆಫ್ ಲೈಫ್ ಆ್ಯಂಡ್ ಡೆತ್ ಆಫ್ ಅ ಜವಾನ್. ನಿನ್ನ ಒಂದು ಆದೇಶ ಏನಿದೆ, ಒಬ್ಬ ಜವಾನನ ಜೀವನ ಕೂಡ ಹೋಗ್ಬೋದು. ಆಮೇಲೆ 120 ಜನನ 6 ತಿಂಗಳ ಸರ್ವೀಸಲ್ಲಿ 120 ಜನನ ನೀವು ಯುದ್ಧ ಕರ್ಕೊಂಡು ಹೋಗ್ತಿದ್ಯಾ, ಅವರ ಒಂದು ಇದನ್ನು ಹೌ ವಿಲ್ ಯು ವಿನ್ ದೇರ್ ಕಾನ್ಫಿಡೆನ್ಸ್ ಅಂತ ಕೇಳ್ತಾರೆ. ಈಸ್ ಅ ಟಫ್ ನಟ್ ಟು ಕ್ರ್ಯಾಕ್ ಅಂತೀರ. ಆ ಮನುಷ್ಯ ಸುಲಭವಾಗಿ ಒಪ್ಪೋನಲ್ಲ. ಸೀನಿಯರ್ ಆಫೀಸರ್ ಆಗಿರೋದ್ರಿಂದ ಅವ್ರು ಒಂದು ಸಲ ಆರ್ಮಿ ಆಫೀಸರ್ ಹೆಂಗೆ ಅಂದ್ರೆ ಒಂದು ಸಲ ಹೇಳಿದ ಮೇಲೆ ಮುಗೀತು ಅನ್ನಂಗೆ. ಬಟ್ ನಾನು ಬಿಡೋವನಲ್ಲ, ಬೆನ್ನತ್ತಿದೆ. ಕೊನೆ ಪಕ್ಷ ಲಾಸ್ಟಲ್ಲಿ ಬಂದು ಅವ್ರು ಆಯಿತು ನಿನ್ನೂ ಕರ್ಕೊಂಡು ಹೋಗಂದ್ರು. ಖುಷಿಯಾಗಿ ಹೊರಗೆ ಬಂದೆ. ಹೊರಗೆ ಬಂದಮೇಲೆ ನನಗೆ ಅನಿಸ್ತಾ ಇತ್ತು, ಹೌದು ನನಗೆ 6 ತಿಂಗಳ ಸರ್ವೀಸ್ ಇದೆ, 120 ಜನನ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರ ವಿಶ್ವಾಸವನ್ನು ನಾನು ಗೆಲ್ಲಿಲ್ಲದ್ರೆ ಯುದ್ಧವನ್ನು ನಾನು ಹೇಗೆ ಗೆಲ್ತೀನಿ ಅಂತ. ಸೊ ನೆಕ್ಸ್ಟ್ ಡೇ ಒಂದು ಕಾನ್ಫರೆನ್ಸನ್ನು ಕರಿತೀನಿ. ಕಾನ್ಫರೆನ್ಸ್ ಅಂದರೆ ಹೀಗೆ 120 ಜನನ ನಿಂದಿರಿಸಿ ಅವಾಗ ಒಂದು 4 ಮಾತನ್ನು ಹೇಳ್ತೀನಿ. ಅವ್ರಿಗೆಲ್ಲ ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಮೀಡಿಯಮ್ ಮಷಿನ್ ಗನ್ ಯಾರು ತೊಗೊತಾರೆ, ಲೈಟ್ ಮಷಿನ್ ಗನ್, ಹೆವಿ ಮಷಿನ್ ಗನ್, ರಾಕೆಟ್ ಲಾಂಚರ್ ಯಾರು ಹಿಡ್ಕೋಬೇಕು, ನಮ್ಮ ರೇಡಿಯೋ ಸೆಟ್ಟಲ್ಲಿ ಸಿಗ್ನಲ್ ಏನಿರುತ್ತೆ, ಯಾವ ಫ್ರೀಕ್ವೆನ್ಸಿಯಲ್ಲಿ ಇರಬೇಕು, ಇದನ್ನೆಲ್ಲ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಒಂದು 2-3 ಮಾತನ್ನು ಹೇಳ್ತೀನಿ. ಮೊದಲನೇದಾಗಿ ಹೇಳ್ತೀನಿ, ನನಗೆ ಸರ್ವೀಸ್ ಕಡಿಮೆ ಇರ್ಬೋದು, ಬಟ್ ಫೈಟಿಂಗ್ ಸ್ಪಿರಿಟಿಗೆ ಏನೂ ಕಡಿಮೆ ಇಲ್ಲ. ಹಾಗಾಗಿ ಏನಾದರೂ ಫೈಟಿಂಗ್ ಸ್ಪಿರಿಟ್ ಕಡಿಮೆ ಇದ್ದಿದ್ದರೆ ನಾನು ನನ್ನ ಕಮಾಂಡಿಂಗ್ ಆಫೀಸರ್ ಹತ್ರ ಹೋಗಿ ನನ್ನನ್ನು ಯುದ್ಧ ಕಳಿಸ್ರಿ ಅಂತ ಕೇಳ್ತಾ ಇರಲಿಲ್ಲ. ಆರಾಮಾಗಿ ಆಯ್ತು ಬಿಡಪ್ಪ, ನಾನು ಬೇಡ ಅಂದಿದ್ರೆ ಆರಾಮಾಗಿ ಕೂತ್ಕೊತಾ ಇದ್ದೆ. ದ ವೆರಿ ಫ್ಯಾಕ್ಟ್ ದಟ್ ಐ ಹ್ಯಾವ್ ವಾಲಂಟಿಯರ್ಡ್ ಮೀನ್ಸ್ ದಟ್ ಐ ಮೀನ್ ಬಿಸ್ನೆಸ್ ಅಂತ ಹೇಳಿದೆ. ಎರಡನೇದಾಗಿ ಹೇಳಿದೆ, ಭಾರತ ಸೇನೆ ನನಗೊಂದು ಟಾಸ್ಕನ್ನು ಕೊಟ್ಟಿದೆ. ದಟ್ ಮಿಷನ್ ಹ್ಯಾಸ್ ಟು ಬಿ ಅಕಂಪ್ಲಿಷ್ಡ್ ಕಮ್ ವಾಟ್ ಎವರ್ ಬಿ ದ ಕಾನ್ಸಿಕ್ವೆನ್ಸಸ್, ಇಟ್ ಹ್ಯಾಸ್ ಟು ಬಿ ಅಕಂಪ್ಲಿಷ್ಡ್. ಬೈ ಚಾನ್ಸ್ ನನಗೇನಾದರೂ ಆದರೆ ಎಲ್ಲಿವರೆಗೂ ಭಾರತದ ಬಾವುಟವನ್ನು ನಾವು ಹರಿಸಲ್ಲ, ಅಲ್ಲಿವರೆಗೂ ನಾನು ವಾಪಸ್ ಬರಲ್ಲ. ಬೈ ಚಾನ್ಸ್ ನನಗೇನಾದರೂ ಆದರೆ ನೋಡಿ, ನನಗೆ ಎದೆ ಗುಂಡು ಬಿದ್ದಿರುತ್ತೆ, ಬೆನ್ನಿಗೆ ಗುಂಡು ಬಿದ್ದಿರೋದಿಲ್ಲ ಅಂತ ಹೇಳಿದೆ. ಕೊನೆಯದಾಗಿ ಹೇಳಿದೆ, ನೀವು ಭಾರತದ ಬಾವುಟವನ್ನು ತೊಗೊಂಡು ಹೋರಿ, 0.4875 ಮೇಲೆ ನಾವು ಭಾರತದ ಬಾವುಟವನ್ನು ಹಾರಿಸೇ ವಾಪಸ್ ಬರೋಣ ಅಂತಂದು ಹೇಳಿದೆ. ಒಂದು ಸಲ ಅದಾದಮೇಲೆ ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿದೆ. 120 ಜನ ನನ್ನ ಯೂನಿಟಿನ ವರ್ಕರ್ ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿದಾಗ ಅವಾಗ ನನಗೆ ಎಂಥ ಒಂದು ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್ ಇತ್ತದು ಅಂತಂದರೆ ಅವಾಗ ನನಗೆ ಖಚಿತವಾಯಿತು, ಹೌದು ನಾನು ಇವ್ರ ವಿಶ್ವಾಸವನ್ನು ಗೆದ್ದಿದ್ದೀನಿ ಅಂತ. ಜುಲೈ 4, 1999 ಒಂದಿಷ್ಟು ಫಾರ್ಮ್ಯಾಲಿಟೀಸ್ ಇರ್ತವೆ, ಸಮಯದ ಅಭಾವ, ಅದನ್ನೆಲ್ಲ ಹೇಳಲಿಕ್ಕಾಗಲಿಕ್ಕಿಲ್ಲ. ಅದನ್ನು ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ಟೈಮ್ ಮೇ ನಾಟ್ ಪರ್ಮಿಟ್. ನಾವೆಲ್ಲ ಯುದ್ಧದಲ್ಲಿ ನೋಡಿರ್ತೀವಿ, ಅದರ ಯುದ್ಧದಲ್ಲಿ ಮೂವಿದಲ್ಲಿ ನೋಡಿರ್ತೀರ, ಪೇಪರ್ದಲ್ಲಿ, ಟಿ ವಿದಲ್ಲಿ ಎಲ್ಲ ಓದಿರ್ತೀರ, ಯಾರೋ ಗುಂಡು ಹೊಡೆದ್ರು, ಯಾರೋ ಗೆದ್ದರು, ಯಾರೋ ಸತ್ರು ಅಂತ. ಬಟ್ ವಾಟ್ ಗೋಸ್ ಥ್ರೂ ಸೋಲ್ಜರ್ಸ್ ಮೆಂಟಾಲಿಟಿ, ವಾಟ್ ಡಸ್ ಇಟ್ ಥಿಂಕ್, ಅವ್ನು ಏನು ಯೋಚನೆ ಮಾಡ್ತೇನೆ, ಅವನ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಹೇಳ್ಬಿಡ್ತೀನಿ ಕೇಳಿ ಸಂಕ್ಷಿಪ್ತವಾಗಿ. ಒಂದೆರಡು ಫಾರ್ಮ್ಯಾಲಿಟೀಸ್ ಇರ್ತವೆ. ಏನು ಅಂದರೆ ಅನ್ಪೋಸ್ಟೆಡ್ ಲೆಟರ್ಸ್ ಅಂತ ಹೇಳ್ತೀವಿ. ಮೊದಲನೇ ಫಾರ್ಮ್ಯಾಲಿಟಿ ಅಂದರೆ, ನಾನು ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ 120 ಜನನ ನನ್ನ ಸೈನಿಕರನ್ನ ಎದುರಿಗೆ ನಿಂದಿರಿಸಿ ಹೇಳಬೇಕು, ನೀವೊಂದು ಪತ್ರವನ್ನು ಬರೀರಿ. ಈ ಪತ್ರವನ್ನು ನೀವು ಯುದ್ಧದಿಂದ ವಾಪಸ್ ಬರದೇ ಇದ್ದರೆ ಈ ಪತ್ರವನ್ನು ನೀವು ಯಾರಿಗೆ ಬರೆದಿರ್ತೀರಲ್ಲ ಅವ್ರಿಗೆ ತಲುಪಿಸ್ತೀವಿ. ಯುದ್ಧದಿಂದ ವಾಪಸ್ ಬಂದರೆ ನಿಮ್ಗೆ ಅದನ್ನು ಪತ್ರವನ್ನು ವಾಪಸ್ ಕೊಡ್ತೀವಿ ಅಂತ. ಲುಕ್ ಸೋ ಸಿಂಪಲ್. ನಾನು ಹೆಂಗೆ ಹೇಳಿದೆ ಹಂಗೆ ಹೇಳ್ಬೋದಲ್ಲ ನೀವು, ಆದರೆ ಏನು ದೊಡ್ಡ ಮಾತು ಅನ್ಬೋದು. ಬಟ್ ಇಮ್ಯಾಜಿನ್ ಮಾಡಿ, ನನಗೆ 6 ತಿಂಗಳ ಸರ್ವಿಸ್, ಅವಾಗ 23-24 ವರ್ಷ ವಯಸ್ಸು, 120 ಜನನ ಎದುರಿಗೆ ನಿಂದಿರಿಸಿ ನೀವು ಯುದ್ಧದಿಂದ ವಾಪಸ್ ಬರದೇ ಇದ್ದರೆ ಅಂದರೆ ನೀವು ಯುದ್ಧದಲ್ಲಿ ಸಾಯ್ಬೋದು ಅಂತ ಹೇಳೋದೇನಿದೆಯಲ್ಲ, ತುಂಬ ಕಷ್ಟದ ಸಂಗತಿ. ಹೇಳಲಿಕ್ಕೆ ನೀವು ಎಷ್ಟೇ ಮೆಂಟಲಿ ಸ್ಟ್ರಾಂಗ್ ಇರ್ಬೋದು, ಬಟ್ ಹೇಳಲಿಕ್ಕೆ ಆಗಲ್ಲ. ಆದರೆ ಹೇಳಲೇಬೇಕು. ಒಬ್ಬ ಸೈನ್ಯದ ಅಧಿಕಾರಿಯಾಗಿ ಹೇಳಿದೆ. ಎಷ್ಟೋ ಜನ ಪತ್ರವನ್ನು ಬರೆದ್ರು, ನಾನು ಕೂಡ ಪತ್ರವನ್ನು ಬರೆದು ಡೆಪಾಸಿಟ್ ಮಾಡಿದೆ. ಅದಾದ ನಂತರ ನಮ್ಮ ಬಿಲಾಂಗಿಂಗ್ಸ್, ನಮ್ಮ ರ್ಯಾಂಕ್ ಇರ್ಬೋದು, ನಮ್ಮ ನೇಮ್ ಟ್ಯಾಬ್ ಇರ್ಬೋದು, ನಮ್ಮ ಐಡೆಂಟಿಟಿ ಕಾರ್ಡ್ ಇರ್ಬೋದು, ಎಲ್ಲವನ್ನು ಡೆಪಾಸಿಟ್ ಮಾಡ್ತೀವಿ. ಯಾಕೆ ಅಂತಂದರೆ, ನಾವು ಡೆಪಾಸಿಟ್ ಮಾಡಿದೆ ಎಲ್ಲದನ್ನು ಐಡೆಂಟಿಟಿ ಕಾರ್ಡ್ ಎಲ್ಲ ಹಿಡ್ಕೊಂಡು ಯುದ್ಧಕ್ಕೆ ಹೋದರೆ ಅಲ್ಲಿ ನಮ್ಮನ್ನು ಕ್ಯಾಪ್ಚರ್ ಮಾಡಿದರೆ, ಯುದ್ಧ ಬಂದಿಗಳಾಗಿ ತೊಗೊಂಡ್ರೆ ಆ ಐಡೆಂಟಿಟಿ ಕಾರ್ಡಲ್ಲಿ ಎಲ್ಲ ನನ್ನ ಜಾತಕ ಬರೆದಿರುತ್ತೆ. ನಾನು ಯಾವ ಯೂನಿಟು, ನನ್ನ ಹೆಸರೇನು, ನನ್ನ ನಂಬರ್ ಏನು ಎಲ್ಲ ಇರುತ್ತೆ. ಹಾಗಾಗಿ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಎಲ್ಲದನ್ನು ಬಿಚ್ಚಿಡ್ತೀವಿ. ಅಗೇನ್ ಯು ಮೇ ಲುಕ್ ಸಿಂಪಲ್, ಹೌದು ಅದನ್ನು ಯಾಕೆ ಒಯ್ಬೇಕು, ಇಟ್ಟರೆ ಒಳ್ಳೆಯದಲ್ಲ ಅಂತ. ಬಟ್ ಬಂಧುಗಳೇ, ನಾನು ನನ್ನ ಸೈನಿಕರನ್ನ ಎಷ್ಟೋ ಜನ ನೋಡಿದ್ದೀನಿ. ಅವರ ಪರ್ಸಲ್ಲಿ ಇದ್ದಂಥ ತಂದೆ ತಾಯಿ ಫೋಟೋ ಇರ್ಬೋದು, ಮಕ್ಕಳ ಫೋಟೋ ಇರ್ಬೋದು, ಹೆಂಡತಿ ಫೋಟೋ ಇರ್ಬೋದು, ಅದನ್ನು ನೋಡಿ ಕಣ್ಣೀರು ಹಾಕ್ತಾ ಇದ್ದಾರೆ. ಬಹುಶಃ ಏನು ಅನ್ಕೊತಿರ್ಬೋದು, 1000 ಮೈಲ್ ದೂರದಲ್ಲಿ ಎಲ್ಲೋ ಯುದ್ಧದಲ್ಲಿ ಹೋರಾಡ್ತಾ ಅವ್ರು ಏನಾದರೂ ತಿರ್ಕೊಂಡ್ಬಿಟ್ರೆ ಅವ್ರ ತಂದೆ ತಾಯಿ, ಅವ್ರ ಹೆಂಡತಿ, ಅವ್ರ ಮಕ್ಕಳನ್ನ ನೋಡೋದು, ಮುಟ್ಟೋದು, ಮಾತಾಡ್ಸೋದಿರಲಿ, ಅವ್ರ ಫೋಟೋ ಕೂಡ ನೋಡೋಕ್ಕೆ ಅವಕಾಶ ಇರಲಿಕ್ಕಿಲ್ಲ. ಹೀಗಾಗಿ ಎಷ್ಟೋ ಜನ ಹೋಗಿ ಎಲ್ಲರೂ ಹೋಗಿ ಅದನ್ನು ಡೆಪಾಸಿಟ್ ಮಾಡ್ತೀವಿ. ಸಾಯಂಕಾಲ ಆಗ್ತಾ ಬರ್ತಾಯಿದೆ, 4ನೇ ತಾರೀಕು ಜುಲೈ 1999, ಕತ್ಲಾಗ್ತಾ ಬರ್ತಾಯಿದೆ. ಇನ್ನೇನು ನಾವು ಯುದ್ಧಕ್ಕೆ ಹೊರಡಬೇಕು. ಒಂದು ಸಲ ವೆಪನ್ಸ್ ಎಲ್ಲ ಚೆಕ್ ಮಾಡ್ಕೊತೀವಿ. ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಎಲ್ಲ ತೊಗೊಂಡಿದ್ದೀವಿ, ಮ್ಯಾಗ್ಝಿನ್ ತೊಗೊಂಡಿದ್ದೀವಿ, ಗ್ರೆನೇಡ್ಸ್ ತೊಗೊಂಡಿದ್ದೀವಿ, ರೇಡಿಯೋ ಸೆಟ್ ಎಲ್ಲ ಸರಿ ಫ್ರೀಕ್ವೆನ್ಸಿ ಸೆಟ್ ಆಗಿದ್ದಿಲ್ಲ, ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಒಂದು ಸಲ ದುರ್ಗೆ ಮಾತಾ ಕಿ ಜಯ ಅಂತ ಕೂಗ್ತೀವಿ. ಬಹುಶಃ ಅಲ್ಲಿವರೆಗೂ ನಮಗೂ ಅನಿಸುತ್ತೇನೋ, ಫಿಯರ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ತೀವಿ. ಏನಾಗುತ್ತೋ ಏನಾಗಲ್ಲೋ, ಎಷ್ಟು ದಿನ ತೊಗೊತೀವೋ, ಎಷ್ಟು ಜನ ವಾಪಸ್ ಬರ್ತೀವಿ, ಎಷ್ಟು ಜನ ನಡ್ಕೊಂಡು ವಾಪಸ್ ಬರ್ತೀವಿ, ಇದು ಏನೂ ಗೊತ್ತಿರಲ್ಲ. ಇದಕ್ಕೆ ಫಿಯರ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ತಾರೆ.
ಮಾತಾಡ್ತಾರೆ, ತಂದೆ ತಾಯಿ ಬಗ್ಗೆ ಎಲ್ಲ ಯೋಚನೆ ಇರುತ್ತೆ. ಬಟ್ ಒಂದು ಸಲ ನಾವು ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿ ಒಂದು ಹೆಜ್ಜೆ ಇಟ್ಟು 4875 ಬೆಟ್ಟವನ್ನು ಹತ್ತಲಿಕ್ಕೆ ಶುರು ಮಾಡಿದ್ವಿ. ಅದಾದಮೇಲೆ ನಮ್ಮ ತಲೆಯಲ್ಲಿ ಒಂದೇ ಇದ್ದಿದ್ದು, ಹೇಗಾದರೂ ಮಾಡಿ 0.4875 ಮೇಲೆ ಭಾರತದ ಬಾವುಟವನ್ನು ಹಾರಿಸೇ ನಾವು ಕೆಳಗೆ ಬರಬೇಕು ಅನ್ನೋ ಒಂದು ದೃಢ ನಿಶ್ಚಯದಿಂದ ನಾವು ಹತ್ತಕ್ಕೆ ಶುರು ಮಾಡ್ತೀವಿ. ಒಂದು ವಿಷಯ, ನನ್ನ ಬಡಿ ಶ್ಯಾಮ್ ಸಿಂಗ್ ಅಂತ ಏನು ಹೇಳಿದ್ದೆ, ಅವನಿಗೆ ಹುಷಾರಿರಲಿಲ್ಲ. 3-4 ದಿವಸದಿಂದ ಅವನಿಗೆ ಹುಷಾರಿರಲಿಲ್ಲ. ಅದಕ್ಕೆ ನಾನು ಒಂದು ಮೆಸೇಜ್ ಕೊಟ್ಟಿದ್ದೆ, ಬೆಟ್ಟವನ್ನು ಹತ್ತಾ ಇದ್ದೀವಿ, ಯುದ್ಧಕ್ಕೆ ಹೋಗ್ತಾ ಇದ್ದೀವಿ, ಎಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ಶ್ಯಾಮ್ ಸಿಂಗ್ ರೆಸ್ಟ್ ತೊಗೊಳ್ಳಿ, ಅವ್ನು ಬರೋದು ಬೇಡ ಅಂತ. ಅವನಿಗೆ ಯಾವಾಗಿದ ಮೆಸೇಜ್ ಗೊತ್ತಾಗುತ್ತಲ್ಲ ಆವಾಗ ನನ್ನ ಹತ್ರ ಓಡ್ ಬರ್ತಾನೆ. ಅವನು ಕೋಟ್ ಅನ್ಕೋಟ್ ಬಂದು ಹೇಳ್ತಾನೆ, ಅವ್ನು ಹಿಂದಿಯಲ್ಲಿ ಹೇಳ್ತಾನೆ, ಕನ್ನಡದಲ್ಲಿ ಹೇಳ್ತೀನಿ ಕೇಳಿ. ಹಿಂದಿಯಲ್ಲಿ ಬಂದು ಏನು ಹೇಳ್ತಾನೆ ಅಂದರೆ, ಸಾಬ್ ಅಚ್ಚೆ ದಿನ ಮೇ ಆಪ್ಕೆ ಸಾಥ, ಅಂದರೆ ಒಳ್ಳೆಯ ಸಮಯದಲ್ಲಿ ನಿಮ್ಮ ಜೊತೆಗಿದ್ದೆ, ಕಷ್ಟದ ಸಂದರ್ಭ ಬಂದಿದೆ, ಈಗ ನಿಮ್ಮನ್ನು ಯುದ್ಧಕ್ಕೆ ಹೇಗೆ ಕಳಿಸ್ಕೊಡ್ಲಿ, ಬೈ ಚಾನ್ಸ್ ನಿಮಗೇನಾದರೂ ಆಗಿಬಿಟ್ರೆ ಜೀವನ ಪರ್ಯಂತ ನನ್ನ ಮುಖವನ್ನು ನನ್ನ ಯೂನಿಟ್ನಲ್ಲಿ ನನ್ನ ಮನೆಯಲ್ಲಿ ಹೇಗೆ ತೋರಿಸ್ಕೊಂಡು ಓಡಾಡಲಿ ಅಂತ ಕೇಳ್ತಾನೆ. ಅದನ್ನು ಕೇಳಿದ ತಕ್ಷಣ ನಂಗೆ ಅನಿಸುತ್ತೆ, ಹೌದು, ನಾನು ನನ್ನ ಕಮಾಂಡಿಂಗ್ ಆಫೀಸರ್ ಹತ್ರ ಹೋಗಿ ನಾನು ಬೇಡ್ಕೊಂಡಾಗ ಅವ್ರು ಬೇಡ ಅಂದಿದ್ರೆ ನನಗೆ ಎಷ್ಟು ದುಃಖ ಆಗ್ತಿತ್ತಲ್ಲ, ಈ ವ್ಯಕ್ತಿಗೂ ಅಷ್ಟೇ ದುಃಖ ಆಗ್ಬೋದು ಅನ್ನೋ ಕಾರಣದಿಂದ ಸರಿ ಶ್ಯಾಮೆ ನೀನು ಬಾ ಅಂತ. ಅವಾಗ ಅವನು ಅಂದ ತಕ್ಷಣ ಅವನು ಓಡ್ ಹೋಗಿದ್ದು ಜಂಪಿಂಗ್ ಫಿಸ್ಟಿಂಗ್ ಪಂಪಿಂದ ಏರ್ ಅಂತಾರಲ್ಲ, ಹಿಂಗೆ ಜಂಪ್ ಮಾಡ್ಕೊತ ಹೋಗಿ ಅವನು ವೆಪನ್ ತೊಗೊತಾನೆ. ಸರಿ, ಅವನು ಜೊತೆಗೆ ಬರ್ತಾನೆ. ಜುಲೈ 4ನೇ ತಾರೀಕು ರಾತ್ರಿ ನಾವು ಯುದ್ಧವನ್ನು ಶುರು ಮಾಡ್ತೀವಿ. ಯಾವುದೇ ಒಂದು ಬೆಟ್ಟವನ್ನು ಅಟ್ಯಾಕ್ ಮಾಡ್ತೀವಿ ಅಂದರೆ ಬೆಟ್ಟದ ತುದಿ ಮೇಲೆ ಒಂದು 4-5 ಜನ ಕೂತ್ಕೊಂಡಿರ್ತಾರೆ, ಹಾಗಿರಲ್ಲ. ರಿಡ್ಜ್ ಲೈನ್ ಅಂತ ಕರಿತೀವಿ. ಎಲ್ಲೆಲ್ಲಿ ಆ ಬೆಟ್ಟವನ್ನು ಹತ್ತಲಿಕ್ಕೆ ಸಾಧ್ಯನೋ ಅಲ್ಲಲ್ಲಿ ಬಂಕರ್ ಮತ್ತು ಸಂಗಡ್ಗಳನ್ನು ಕಟ್ಕೊಂಡಿರ್ತಾರೆ. ಅವನು ಒಂದೊಂದನ್ನೇ ಕ್ಲಿಯರ್ ಮಾಡ್ತಾ 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 ಬೆಟ್ಟದ ಮೇಲೆ ಹೋಗಬೇಕಾಗುತ್ತೆ. 4ನೇ ತಾರೀಕು ರಾತ್ರಿ ಶುರು ಮಾಡ್ತೀವಿ. 5ನೇ ತಾರೀಕು ಬೆಳಗಿನ ಜಾವ ಆಗೋದ್ರವರೆಗೆ ನಾವು ಎಲ್ಲಿವರೆಗೂ ಹೋಗ್ತೀವಿ ಅಂದರೆ, ಮೊದಲನೇ 3 ಬಂಕರ್ ಕಾಣಿಸ್ಕೊಳುತ್ತೆ. ಆ 3 ಬಂಕರ್ ನಾನು ನೋಡಿದ ತಕ್ಷಣ, ನಾನು ಲೀಡ್ ಸ್ಕೌಟಲ್ಲಿದ್ದೆ, ಅದನ್ನು ನೋಡಿದ ತಕ್ಷಣ ನಾನು ಅಂದ್ಕೊಂಡೆ, 120 ಜನನೂ ಒಂದೇ ಸಲ ಯುದ್ಧವನ್ನು ಅಂದರೆ ಮುಂದೆ ಹೋಗೋಕ್ಕೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದರೆ ಅವ್ರಿಗಿನ್ನೂ ಗೊತ್ತಿಲ್ಲ ನಾವು ಬಂದಿದ್ದೀವಿ ಅಂತ. ಆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅದರ ಕಳ್ಕೊಂಡ್ಬಿಡ್ತೀವಿ. ಅವ್ರು ಫೈರ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ, ಅವ್ರು ಫೈರ್ ಮಾಡೋಕ್ಕಿಂತ ಮುಂಚೆ ಅವ್ರ ಸರ್ಪ್ರೈಸ್ ಎಲಿಮೆಂಟಲ್ಲೇ ನಾವು ಅಟ್ಯಾಕ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ತೀನಿ. ಅದಕ್ಕೆ ನಾನು ಒಂದು ಟೀಮನ್ನು ಸೆಲೆಕ್ಟ್ ಮಾಡ್ತೀನಿ, ಒಂದು 10 ಜನ ಟೀಮನ್ನು ಸೆಲೆಕ್ಟ್ ಮಾಡ್ತೀನಿ. ಎಡಭಾಗದ ಬಂಕರ್ನಿದೆ, ಅಲ್ಲಿ 3 ಜನ, ಮಧ್ಯದ ಬಂಕರ್ನಿದೆ, ನಾನೊಂದು 3 ಜನನ ಕರ್ಕೊಂಡು ಹೋಗ್ತೀನಿ. ಆಮೇಲೆ ರೈಟ್ ಸೈಡ್ ಬಂಕರ್ 3 ಜನ. ದ ಪ್ಲ್ಯಾನ್ ಈಸ್, ಆ 3 ಟೀಮ್ಗಳು ಆ ಬಂಕರ್ ಹತ್ರ ಹೋಗೋದು. ಆ 3 ಟೀಮ್ಗಳು ರೀಚ್ ಆದ ತಕ್ಷಣ, ನಾನು ನನ್ನ ಟೀಮ್ ಜೊತೆಗೆ ರೀಚ್ ಆದ ತಕ್ಷಣ ನಾನು ಒಂದು ಸಿಗ್ನಲನ್ನು ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ನಮ್ಮಲ್ಲಿದ್ದಂಥ ಹ್ಯಾಂಡ್ ಗ್ರೆಂಡನ್ನು ತೆಗೆದು ಅದರೊಳಗೆ ಎಸಿಬೇಕು. ಎಸೆದ ತಕ್ಷಣ ನಮ್ಮಲ್ಲಿದ್ದಂಥ ಗನ್ ಇರ್ತವೆ, ಏನೇನು ವೆಪನ್ಸ್ ಇರ್ತವೆ, ನಮ್ಮನ್ನು ತೊಗೊಂಡು ಅದರಲ್ಲಿದ್ದಂಥ ಫೈರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸರಿ, 3 ಟೀಮ್ ಹೊರಡ್ತವೆ, ನಾನು ನನ್ನ ಟೀಮ್ ಕರ್ಕೊಂಡು ಬರ್ತೀನಿ. 2 ಟೀಮ್ ರೀಚ್ ಆಗ್ತವೆ. ರೀಚ್ ಆದ ತಕ್ಷಣ ನಾನು ಸಿಗ್ನಲ್ನ ಕೊಡ್ತೀನಿ. ಇಮ್ಯಾಜಿನ್ ಮಾಡಿ, ಹೀಗೆ ಬೆಟ್ಟದ ತುದಿಯಲ್ಲಿ ಮೇಲೆ ಕತ್ಲು ಹೊತ್ತಲ್ಲಿ ಫುಲ್ ಪಿನ್ ಡ್ರಾಪ್ ಸೈಲೆನ್ಸ್ ಅಂತಿರುವ ಆ ಥರ ಇದೆ. ಒಂದೇ ಸಲ ನಾನು ಸಿಗ್ನಲ್ ಕೊಟ್ಟ ತಕ್ಷಣ ನನ್ನ ಗ್ರೆನೇಡನ್ನು ತೆಗೆದು ಅದರಲ್ಲಿ ಎಸೆದೆ. ಅವರೂ ಕೂಡ ಗ್ರೆನೇಡ್ ತೆಗೆದು ಎಸೆದ್ರು. ಹೆಲ್ ಬ್ರೋಕ್ ಲೂಸ್ ಅಂತಾರಲ್ಲ, ಹಾಗಾಯಿತು. ಮೇಲಿದ್ದಂಥ ಪಾಕಿಸ್ತಾನವ್ರಿಗೆ ಗೊತ್ತಾಗ್ಬಿಡುತ್ತೆ ನಾವು ಬಂದಿದ್ದೀವಿ ಅಂತ. ಅವ್ರು ಫೈರ್ ಮಾಡೋಕ್ಕೆ ಶುರು ಮಾಡಿದರು. ಕೆಳಗಿದ್ದಂಥ ನನ್ನ ಜವಾನ್ಸು ರಿಟ್ಯಾಲಿಯೇಟ್ರಿ ಫೈರ್ ಶುರು ಮಾಡಿದರು. ಹೇಗೋ ಮಾಡಿ ಸರ್ಪ್ರೈಸ್ ಎಲಿಮೆಂಟ್ ಅಂತ ಹೇಳ್ತೀವಲ್ಲ, ಅವ್ರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ಇಲ್ಲಿದ್ದಂಥ ಏನು ನಮ್ಮ ಶತ್ರುಗಳು ಆ ಬಂಕರ್ಲಿ ನಡುಗೆ ಕೂತ್ಕೊಂಡಿದ್ರು ಅವ್ರನ್ನ ಮುಗಿಸ್ತೀವಿ ಅಲ್ಲೇ. ಅದು ಮುಗಿಸಿದ ನಂತರ ಅವ್ರನ್ನ ಸ್ಯಾನಿಟೈಸ್ ಮಾಡಬೇಕು. ಅಲ್ಲಿದ್ದಂಥ ಶತ್ರುಗಳ ಬಾಡಿ ಸ್ಯಾನಿಟೈಸ್ ಅಂದರೆ ಅಲ್ಲಿದ್ದಂಥ ಶತ್ರು ಬಾಡಿಗಳನ್ನು ತೆಗೆದು ಆಚೆ ಹಾಕಬೇಕು. ಅವ್ರ ಮೇಲೆ ಹೇಗೆ ತುಳಿದಾಡ್ತೀರಾ, ಅದನ್ನು ಹೇಗೆ ಫೈರ್ ಮಾಡ್ತೀರಾ. ಆಮೇಲೆ ರಕ್ತ ಎಲ್ಲ ಸೋರು ಹೋಗಿರುತ್ತೆ, ಐಸ್ ತೆಗೆದದ್ರ ಮೇಲೆ ಹಾಕಬೇಕು, ಅಂದರೆ ಆ ರಕ್ತ ಎಲ್ಲ ಕರಗಿಸ್ಬೇಕು. ಆಮೇಲೆ ವೆಪನ್ಸ್ ಏನು ಕೆಳಗಡೆ ಸೈಟ್ ಆಗಿರ್ತವೆ ಅದನ್ನು ಮೇಲ್ಗಡೆ ಸೈಟ್ ಮಾಡಬೇಕಂದ್ರೆ ಯುದ್ಧ ಮುಂದುವರಿಸಬೇಕು ಅಂತ ಮೇಲ್ ಸೈಟ್ ಮಾಡಬೇಕು. ಇದೆಲ್ಲ ಮಾಡ್ಕೊತಾ ಇದ್ವಿ. ಅವಾಗ ಬೆಳಗಿನ ಜಾವ ಆಗ್ತಾ ಬರ್ತಿತ್ತು. 5ನೇ ತಾರೀಕು ಬೆಳಗಿನ ಜಾವ ಆಗ್ತಾ ಬರ್ತಾ ಇದೆ. ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ, ಎರಡೂ ಕರೆಕ್ಟಾಗಿ ಆಕ್ಯುಪೈ ಆಗಿದ್ದೇನೋ ಇಲ್ಲೋ ಅಂತ ನೋಡ್ಬೇಕಾದ್ರೆ ನನಗೇನು ಕಾಣ್ತಾನೆ ಅಂದರೆ, ನಮ್ಮ ಯೂನಿಫಾರ್ಮ್ ಹಾಕ್ಕೊಂಡಂಥ ಒಬ್ಬ ವ್ಯಕ್ತಿ ಮುಖ ಕೆಳಗೆ ಮಾಡಿ ಬಿದ್ದು ಬಿಟ್ಟಿದ್ದಾನೆ. ಕೈ ಯಾವುದೋ ಥರ ಟ್ವಿಸ್ಟ್ ಆಗಿದೆ, ಕಾಲು ಯಾವುದೋ ಥರ ಟ್ವಿಸ್ಟ್ ಆಗಿದೆ. ನೋಡಿದ ತಕ್ಷಣ ಅನಿಸ್ತಾ ಇದೆ, ನನ್ನ ತಲೆ ಹೇಳ್ತಾ ಇದೆ ಅವ್ನು ಬದುಕಿಲ್ಲ ಅಂತ. ಬಟ್ ಹೃದಯ ಹೇಳ್ತಾ ಇದೆ, ಅವ್ನು ದೇವ್ರೆ ಅವ್ನು ಬದುಕಿರಲಿ, ಹೇಗಾದರೂ ಮಾಡಿ ಅವನನ್ನು ಕೆಳಗೆ ಕಳಿಸಿ ಅವ್ನು ಟ್ರೀಟ್ಮೆಂಟ್ ಕೊಟ್ಟು ಉಳಿಸ್ಕೊಳ್ಳೋಣ ಅಂತ ಆ ಕೆಳಗಡೆ ಓಡಿ ಬರ್ತೀನಿ ಅವನ ಹತ್ರ. ಎಳೆಯ ಬೆಳಕು ಅವಾಗ ಇನ್ನೂ ಬಿಸಿಲು ಅವನ ತಲೆ ಮೇಲೆ ಬೀಳ್ತಾ ಇದೆ. ಅವನ್ನ ಹಿಂಗೆ ಟ್ವಿಸ್ಟ್ ಮಾಡ್ತೀನಿ. ಅವನು ಶ್ಯಾಮ್ ಸಿಂಗ್ ತಿರ್ಕೊಂಡ್ಬಿಟ್ಟಿದ್ದಾನೆ. ಎಂಥ ಒಂದು ವಿಪರ್ಯಾಸ ಅಂತಂದರೆ, ಅವನಿಗೊಂದು ಆಪ್ಷನ್ ಇತ್ತು, ಅವ್ನು ಬರಲಿಲ್ಲಿದ್ದರೂ ನಡೀತಾ ಇತ್ತು, ನಾನೇ ಬರಬೇಡ ಅಂತ ಹೇಳಿದ್ದೆ. ಬಟ್ ದಿಸ್ ಈಸ್ ದ ಕ್ಯಾಮರಾಡರಿ ಲೇಡೀಸ್ ಜೆಂಟಲ್ಮೆನ್. ಈ ಒಂದು ಬಾಂಧವ್ಯ ನಿಮ್ಮ ಇಂಡಿಯನ್ ಆರ್ಮಿಯಲ್ಲಿ ಬಿಟ್ಟರೆ ಎಲ್ಲೂ ಸಿಗಲಿಕ್ಕಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಬೇಜಾರದ ಸಂಗತಿ ಅಂದರೆ, ಅವನೊಂದು ಚಿಟ್ಟು ಬರೆದು ಇಟ್ಕೊಂಡಿದ್ದ ಅವನ ಪಾಕೆಟಲ್ಲಿ. ಆ ಚಿಟ್ಟಲ್ಲಿ ಬರೆದಿದ್ದಂತೆ, ಈ ಜಿಂದಗಿ ಬಿ ಕ್ಯಾ ಜಿಂದಗಿ ದುಶ್ಮನ್ ಕೋ ಮಾರೇ ಬಿನಾ, ಈ ಜಿಂದಗಿ ಬಿ ಕ್ಯಾ ಜಿಂದಗಿ ಮೌತ್ ಕೆ ಬಿನಾ ಅಂತ. ಲುಕ್ ಎಟ್ ದ ಕ್ಯಾಮ್ರಾಡರಿ, ಲುಕ್ ಎಟ್ ದ ಅಟ್ಯಾಚ್ಮೆಂಟ್ ಆಫ್ ದಟ್ ಪರ್ಸನ್. ನೀವೆಲ್ಲರೂ ಆ ಟೈಮಲ್ಲಿ ವಿಪರ್ಯಾಸ ಹೇಗಿರುತ್ತೆ ಅಂತಂದರೆ, ನಾನೊಬ್ಬ ಸೈನ್ಯದ ಅಧಿಕಾರಿಯಾಗಿ ಅಳು ಬರ್ತಾ ಇದೆ, ಬಟ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಅಳ್ಳಿಕ್ಕಾಗಲ್ಲ, ಯಾಕಂದರೆ 100 ಜನ ನನ್ನ ಸೈನಿಕರು ನನ್ನ ಜೊತೆಗಿದ್ದಾರೆ, ನನ್ನ ಟೀಮ್ ನನ್ನ ಜೊತೆಗಿದೆ, ನನ್ನನ್ನು ನೋಡ್ತಾ ಇದೆ.
ನಾನೇನಾದರೂ ಅಳ್ಕೊಂಡು ಕುತ್ಕೊಂಡ್ಬಿಟ್ರೆ ಅವ್ರು ಯುದ್ಧವನ್ನು ಮಾಡೋ ಹುಮ್ಮಸ್ಸನ್ನು ಎಲ್ಲಿ ಕಳ್ಕೊಂಡ್ಬಿಡ್ತಾರೋ ಅಂತಂದು ಫುಲ್ ತುಟಿ ಕಚ್ಕೊಂಡು ಕುತ್ಕೊಂಡಿದ್ದೆ. ಬಟ್ ಯುದ್ಧದ ಸಂದರ್ಭದಲ್ಲಿ ಇದೆಲ್ಲ ನಡೀತಾನೆ ಇರುತ್ತೆ. ಅವನನ್ನು ಶ್ಯಾಮ್ ಸಿಂಗನ್ನು ಕೆಳಗೆ ಕಳಿಸ್ತೀವಿ, ಯುದ್ಧವನ್ನು ಮುಂದುವರಿಸ್ತೀವಿ. ಟು ಕಟ್ ದ ಸ್ಟೋರಿ ಶಾರ್ಟ್, 5ನೇ ತಾರೀಕು ಬೆಳಗಿನ ಜಾವದ ಘಟನೆ ಹೇಳಿದೆ. 5ನೇ ತಾರೀಕು ಇಡೀ ದಿನ ಯುದ್ಧ ಆಗುತ್ತೆ, 5ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾನೆ ಇದೆ. ನಮಗೂ ಒಂದೊಂದು ಸೆಂಟಿಮೀಟರ್, ಒಂದೊಂದು ಇಂಚು, ಒಂದೊಂದು ಬಂಡೆಗಲ್, ಈ ಬಂಡೆಗಳಿಂದ ಇನ್ನೊಂದು ಬಂಡೆಗಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಷ್ಟು ಡಿಸ್ಟೆನ್ಸ್ನ ಆಕ್ಯುಪೈ ಮಾಡ್ಕೊತಿದ್ವಿ. ಆ ತುದಿ ಹತ್ರ ಅಷ್ಟು ಹತ್ತಿರ ಹೋಗ್ತಿದ್ದೀವಿ ಅಂತ. ಒಂದು ಬಂಕರ್ನ ನಾಶಪಡಿಸ್ತೀವಿ ಅಂದರೆ ಅಷ್ಟು ಕಡಿಮೆ ನಮ್ಮ ಅವರು ಶತ್ರುಗಳನ್ನು ಉಳಿಸ್ಕೊತಾ ಇದ್ದೀವಿ, ಅಷ್ಟು ಹತ್ತಿರ ಹೋಗ್ತಾ ಇದ್ದೀವಿ ಅಂತ. 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾನೆ ಇದೆ. 6ನೇ ತಾರೀಕು ಮಧ್ಯಾಹ್ನ ನಮ್ಮ ಕಮಾಂಡಿಂಗ್ ಆಫೀಸರ್ ನಮ್ಮ ರೇಡಿಯೋ ಸೆಟ್ಟಲ್ಲಿ ಬಂದು ಒಂದು ಮೆಸೇಜನ್ನು ಕೊಡ್ತಾರೆ. ನವೀನ್, ನಿಮ್ಮ ಟೀಮ್ ಏನಿದೆಯಲ್ಲ, 4ನೇ ತಾರೀಕು ಮಧ್ಯಾಹ್ನ ನೀವು ಊಟ ಮಾಡಿದ್ರಿ, 6ನೇ ತಾರೀಕು ಮಧ್ಯಾಹ್ನ ಹೋಗಿದೆ, ನಿಮಗೇನಾದರೂ ಊಟಕ್ಕೆ ಕಳಿಸ್ಕೊಡ್ಲಾ ಅಂತ. ಊಟ ಬರಬೇಕು ಅಂತಂದರೆ ಫುಲ್ ಗುಡ್ಡದ ಕೆಳಗಡೆಯಿಂದ ಊಟ ತರಿಸ್ಬೇಕು. ಆದರೆ ನಾವು 2 ದಿನ ಹೋರಾಡ್ತಾ ನಮ್ಮಲ್ಲಿದ್ದಂಥ ಗುಂಡು ಮದ್ದುಗಳು ಖಾಲಿ ಆಗ್ತಾ ಇದ್ವು. ಅದಕ್ಕೆ ನಾನು ಮತ್ತೆ ರೇಡಿಯೋ ಸೆಟ್ಟಲ್ಲಿ ಹೋಗಿ ಮೆಸೇಜನ್ನು ಕೊಡ್ತೀನಿ, ಸರ್ ನೀವು ಊಟದ ಚಿಂತೆ ಬಿಟ್ಟುಬಿಡಿ, ಎಲ್ಲಿಗೊಂದಿಷ್ಟು ಗುಂಡು ಮದ್ದುಗಳು ಖಾಲಿ ಆಗ್ತಾ ಇದ್ದೇವೆ, ಅವನ್ನ ಕಳಿಸ್ಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ಗುಂಡು ಮದ್ದುಗಳು ಆ್ಯಮಿನೇಷನ್ ಡಂಪ್ ಮಧ್ಯೆ ಇರುತ್ತೆ, ಅಲ್ಲಿಂದ ತರೋದು ಈಸಿ. ಊಟ ಅಂದರೆ ಫುಲ್ ಕೆಳಗಿಂದ ತರಬೇಕು. ನೀವು ಇಮ್ಯಾಜಿನ್ ಮಾಡಿ, ಹಾಗಾದರೆ 2 ದಿನ 48 ಗಂಟೆ ಕಾಲ ಊಟ ಇಲ್ಲದಾಗ ಹೇಗೆ ಬಾಡಿ ನೀಡ್ಸ್ ಸಮ್ ಟೈಪ್ ಆಫ್ ಎನರ್ಜಿ, ರೈಟ್? ಐ ಆಲ್ವೇಸ್ ಸ್ಟ್ರಾಂಗ್ಲಿ ಬಿಲೀವ್ ಇಟ್ಸ್ ಆಲ್ ಇನ್ ದ ಮೈಂಡ್. ನಿಮಗೆ ಸುಸ್ತಾಗಿದೆ ಅಂದ್ಕೊಂಡ್ರೆ ನಿಮ್ಗೆ ಸುಸ್ತಾಗುತ್ತೆ. ಬಟ್ ಎನರ್ಜಿ ಬರಬೇಕು, ಒಂದು ಬಾಡಿಗೆ ಒಂದು ಫೀಲ್ ಹೋಗಬೇಕಂತ ಏನು ಮಾಡ್ತಿದ್ವಿ ಅಂದರೆ, ಅಲ್ಲಿ ಜುಲೈ ತಿಂಗಳಲ್ಲೂ ಹಿಮ ಇರುತ್ತೆ, ಹಿಮದ ಮೇಲಿನ ಭಾಗ ಏನಾಗಿರುತ್ತೆ ಅದ್ರ ಮೇಲೆ ಓಡಾಡಿರ್ತೀವಿ, ಅದ್ರ ಮೇಲೆ ಶೆಲ್ಲಿಂಗ್ ಆಗಿರುತ್ತೆ, ಕಪ್ಪಾಗಿಬಿಟ್ಟಿರುತ್ತೆ, ಯಾರಿಗಾದ್ರೂ ಗುಂಡು ತಗಲಿದ್ರೆ ರಕ್ತ ಸುರಿರುತ್ತೆ, ಗಲೀಜಾಗಿರುತ್ತೆ. ಸೊ ಮೇಲಿನ ಭಾಗದ ಹಿಮ ಎಲ್ಲ ತೆಗಿತಾ ಇದ್ವಿ, ಕೆಳಗಿನ ಭಾಗದ ಹಿಮ ಏನೊಂದು ಸ್ವಲ್ಪ ಫ್ರೆಶ್ ಇರ್ತಿತ್ತು, ಅದನ್ನು ಬಾಯಲ್ಲಿ ಹಾಕ್ಕೊತಾ ಇದ್ವಿ, ಜಸ್ಟ್ ಟು ಗೆಟ್ ಅ ಫೀಲ್ ಕಿ ಹೌದು ನಮ್ಮ ಹೊಟ್ಟೆಲ್ಲೂ ಏನೋ ಹೋಗಿದೆ ಅಂತ. ಈ ಥರ ಗುಂಡು ಮದ್ದುಗಳನ್ನು ಕಳಿಸ್ಕೊಡಿ ಅಂತಂದು ಸ್ವಲ್ಪ ಹೊತ್ತಿನಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತು ಅವ್ರ ತಂಡ ಒಂದಿಷ್ಟು ಗುಂಡು ಮದ್ದುಗಳನ್ನು ಬಂದು ಜಾಯ್ನ್ ಆಗುತ್ತೆ. ಅಲ್ಲಿಂದ ನಮಗೆ ಹೊಸ ಹುಮ್ಮಸ್ಸು ಬರುತ್ತೆ. ಅಲ್ಲಿಂದ ಮತ್ತೆ ಯುದ್ಧವನ್ನು ಶುರು ಮಾಡ್ತೀವಿ. 6ನೇ ತಾರೀಕು ರಾತ್ರಿವರೆಗೂ, 7ನೇ ತಾರೀಕು ಬೆಳಗಿನ ಜಾವದವರೆಗೂ ಎಲ್ಲಿವರೆಗೂ ಹೋಗ್ಬಿಟ್ಟಿದ್ದೀವಿ ಅಂದರೆ ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ. ಆ ಬೆಟ್ಟವನ್ನು ನಾವು ಆ ಬಂಕರ್ನ, ಲಾಸ್ಟ್ ಬಂಕರ್ನ ಗೆದ್ದರೆ 0.4875 ಗೆದ್ದಾಗುತ್ತೆ. 7ನೇ ತಾರೀಕು ಬೆಳಗಿನ ಜಾವ ನಾನು ಒಂದು ಬಂಕರ್ಲ್ಲಿ ಕೂತ್ಕೊಂಡಿದ್ದೀನಿ. ಬಲಭಾಗದಲ್ಲಿ ಒಂದು ದೊಡ್ಡ ಬಂಡೆಗಲ್ಲಿದೆ, ಬಂಡೆಗಲ್ ಆಚೆ ಪಾಕಿಸ್ತಾನದ ಕೊನೆಯ ಪೋಸ್ಟ್ ಇದೆ, ಕೊನೆ ಬಂಕರ್ ಇದೆ. ನಂಗೆ ಯಾವಾಗ ಸಾಧ್ಯನೋ ಅವಾಗ ನಾನು AK-47 ತೊಗೊಂಡು ಫೈರ್ ಮಾಡ್ತಿದ್ದೀನಿ, ಕೆಳಗೆ ಕೂತ್ಕೊತಾ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಅವರೊಂದು ಹ್ಯಾಂಡ್ ಗ್ರೆನೇಡನ್ನು ಎಸಿತಾರೆ. ನಾನು ಹಿಂಗೆ ಕೂತ್ಕೊಂಡಿದ್ದೀನಿ, AK-47 ನನ್ನ ಕೈಯಲ್ಲಿದೆ ಅಂದರೆ ಕಾಲು ಎದುರಿಗೆ ಬಂದು ಹ್ಯಾಂಡ್ ಗ್ರೆನೇಡ್ ಬೀಳುತ್ತೆ. ಆ ಹ್ಯಾಂಡ್ ಗ್ರೆನೇಡ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಮೂವಿದಲ್ಲಿ ನೋಡಿರ್ತೀನಿ ಅನ್ಕೊತೀನಿ, ಪಿನ್ ತೆಗೆದು ಈ ಥರ ಎಸಿತಾರಲ್ಲ, ಕೈ ಬಾಂಬು ಅಂತೀವಲ್ಲ, ಆ ಥರ ಒಂದು ಹ್ಯಾಂಡ್ ಗ್ರೆನೇಡನ್ನು ಎಸಿತಾರೆ. ನೀವು ಈ ಥರ ಪಿನ್ ತೆಗೆದು ಎಸದ ತಕ್ಷಣ ಬ್ಲಾಸ್ಟ್ ಆದರೆ ಎಸೋರಿಗೆ ಪೆಟ್ಟು ಬೀಳುತ್ತೆ. ಅದಕ್ಕೆ ಬೈ ಡಿಸೈನ್ ಏನು ಮಾಡ್ತಾರೆ ಅದನ್ನು ಅಂದರೆ, ಪಿನ್ ತೆಗಿತೀರಾ, ಎಸಿತೀರಾ, ಎಸದಲ್ಲಿ ಹೋಗಿ ಬಿದ್ದು ಒಂದು 4 ಸೆಕೆಂಡಲ್ಲಿ ಬ್ಲಾಸ್ಟ್ ಆಗುತ್ತೆ. ಅಂದರೆ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಆಗಬೇಕಂತ. ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಅಂದರೆ ಡಿಪೆಂಡಿಂಗ್ ಅಪಾನ್ ಯಾವ ಥರ ಗ್ರೆನೇಡ್ ಇದೆ, ನೀವು ಯಾವ ಥರ ಒಂದು ಚಿಕ್ಕ ಜಾಗದಲ್ಲಿ, ಎನ್ಕ್ಲೋಸ್ ಜಾಗದಲ್ಲಿ ಕುತ್ಕೊಂಡಿದ್ದೀರಾ, ಡಿಪೆಂಡಿಂಗ್ ಅಪಾನ್ ದ್ಯಾಟ್. ಆದರೆ ಕಿಲ್ಲಿಂಗ್ ರೇಡಿಯಸ್ ಅರೌಂಡ್ 5 ಮೀಟರ್ಸ್. ಇಲ್ಲಿ ಏನಾದರೂ ಗ್ರೆನೇಡ್ ಸಿಡಿದ್ರೆ ಅಕ್ಕಪಕ್ಕ ಒಂದು 5 ಮೀಟರ್ ಏನಿರುತ್ತಲ್ಲ ಎಲ್ಲ ಚಿದ್ರೆ ಆಗುತ್ತೆ. ಅಂಥ ಒಂದು ಹ್ಯಾಂಡ್ ಗ್ರೆನೇಡ್ ಬಂದು ನನ್ನ ಕಾಲ ಹತ್ರ ಬಿದ್ದಿದೆ. ಇವಾಗ ನನಗೇನು ಆಪ್ಷನ್ ಇದೆ? ಎದ್ದು ಓಡಲಿಕ್ಕಾಗಲ್ಲ. ಎದ್ದು ಓಡಕ್ಕೆ ಹೋದರೆ ಮೇಲ್ಗಡೆಯಿಂದ ಅವ್ರು ಗ್ರೆನೇಡನ್ನು ಎಸ್ತಿದ್ದಾರೆ, ಕಾಯ್ತಾ ಇರ್ತಾರೆ, ಅಭಿ ಹರ್ಕತ್ ಹೋಗ ಗೋಲಿ ಮಾರಂಗಿ ಅಂದರೆ, ಯಾರಾದರೂ ಓಡ್ತಾರೆ, ಯಾರಾದರೂ ಮೂಮೆಂಟ್ ಆಗುತ್ತೆ, ಶೂಟ್ ಮಾಡೋಣ ಅಂತ. ಆ ಕಾಲ ಥರ ಬಿದ್ದಿದೆ, ಅದನ್ನು ನಾನು ಆ ಕಡೆ ಒದಿಬೋದು. ಬಟ್ ಎಲ್ ಶೇಪ್ ಬಂಕರ್ ಇದೆ, ಒಂದು ಕಡೆ ನಾನು ಕುಂತಿದ್ರೆ ನನ್ನ ಜವಾನ್ಸ್ ಇಬ್ಬರು ಆ ಕಡೆ ಕೂತ್ಕೊಂಡಿದ್ದಾರೆ. ನನ್ನ ಕಾಲಿಂದ ಆ ಹ್ಯಾಂಡ್ ಗ್ರೆನೇಡನ್ನು ನನ್ನ ಜವಾನ್ಸ್ ಹತ್ರ ಹೇಗೆ ಒದಿಲಿ? ಮನಸ್ಸೊಪ್ಪಲ್ಲ. ಹಾಗಾಗಿ ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿದ್ರೆ ನನಗೆ 4 ಸೆಕೆಂಡ್ ಟೈಮ್ ಇರುತ್ತೆ ಅಂತ. ಹಾಗಾಗಿ ನಾನು ಏನಾದರೂ ಮಾಡಬೇಕಂದ್ರೆ ಆ 4 ಸೆಕೆಂಡಲ್ಲೇ ಮಾಡಬೇಕು. ಗ್ರೆನೇಡ್ ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ಇಮ್ಯಾಜಿನ್ ಮಾಡಿ, ನೀವು ಯಾವ್ದಾರ ಒಂದು ಹಬ್ಬದಲ್ಲಿ ಒಂದು ಪಟಾಕಿ ಹೊಡಿತೀರಾ ಅಂದರೆ ಎಷ್ಟು ದೂರ ಓಡೋಗ್ತೀರಾ. ಬಟ್ ಅ ಲೈವ್ ಗ್ರೆನೇಡ್ ವಿತ್ ಅ ಕಿಲ್ಲಿಂಗ್ ರೇಡಿಯಸ್ ಆಫ್ 5 to 10 ಮೀಟರ್ಸ್, ಅದನ್ನು ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ನೀವೇನಾದರೂ ಒಂದು ಚೆಂಡನ್ನು, ಒಂದು ಕಲ್ಲನ್ನು, ಒಂದು ಬಾಲ್, ಒಂದು ಹಣ್ಣು ಏನಾದರೂ ಒಂದು ಎಸಿಬೇಕಂದ್ರೆ ಪ್ರಾಪರ್ ಕೈ ಥರ ಹಿಂಗೆ ಸ್ವಿಂಗ್ ಸಿಕ್ಕರೆ ಮಾತ್ರ ತಾನೇ ದೂರ ಹೋಗೋದು. ಅದು ನಾನೊಂದು ಚಿಕ್ಕ ಕನ್ಸ್ಟೆಂಟ್ ಸ್ಪೇಸಲ್ಲಿ ಕುತ್ಕೊಂಡಿರೋದ್ರಿಂದ ನನಗೊಂದು ಪ್ರಾಪರ್ ಸ್ವಿಂಗ್ ಸಿಗಲಿಲ್ಲ. ಅದು ರಾಂಗ್ ಸೈಡಿಗೆ ಎಸಿಬೇಕಾಗಿತ್ತು. ಎತ್ಕೊಂಡೆ ಎಸಿಲಿಕ್ಕೆ ಹೋದೆ, ಅದು ಬಂಡೆಗಲ್ಲಿಗೆ ಬಡಿತು, ಉರುಳಿ ಬಂದು ಮತ್ತೆ ನನ್ನ ಕಾಲ ಹತ್ರ ಬಿತ್ತು. ಆ ಒಂದು ಸಾವನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆ ಗ್ರೆನೇಡ್ ಹೆಂಗೆ ಬಂತು, ಹೆಂಗೆ ಬಿತ್ತು, ಹೆಂಗೆ ಸೌಂಡ್ ಮಾಡ್ತು ಎಲ್ಲ ನೆನಪಿದೆ ನನಗೆ. ಆ 4 ಸೆಕೆಂಡಲ್ಲಿ ಬಹುಶಃ ಒಂದು 2 ಸೆಕೆಂಡ್ ಕಳ್ಕೊಂಡ್ಬಿಟ್ಟಿದ್ದೀನಿ, 3 ಸೆಕೆಂಡ್ ಕಳ್ಕೊಂಡ್ಬಿಟ್ಟಿದ್ದೀನಿ, 1 ಸೆಕೆಂಡಲ್ಲಿ ನನ್ನ ಪ್ರಾಣ ಹೋಗುತ್ತೆ ಅಂತ ಗೊತ್ತಾಯಿತು. ಟ್ರಸ್ಟ್ ಮೀ, ಐ ಆಮ್ ನಾಟ್ ಡ್ರಾಮಟೈಸ್, ಬಣ್ಣಿಸಿ ವರ್ಣಿಸಿ ಹೇಳ್ತಾ ಇಲ್ಲ. ಸಾವನ್ನು ಭಾಳ ಹತ್ತಿರದಿಂದ ಅದು ಬಿದ್ದ ತಕ್ಷಣ ನನಗೆ ಗೊತ್ತಾಯ್ತು ನಾನೇನು ಬದುಕಲ್ಲ ಅಂತ. ಆವಾಗ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ಇಟ್ ವಾಸ್ ಲೈಕ್ ಎವ್ರಿಥಿಂಗ್ ಸ್ಟಾರ್ಟೆಡ್ ಫ್ಲ್ಯಾಶಿಂಗ್ ಇನ್ ಫ್ರಂಟ್ ಆಫ್ ಮೈ ಐಸ್ ಅಂತೀವಲ್ಲ. ನನ್ನ ಬಾಲ್ಯ, ನನ್ನ ತಂದೆ ತಾಯಿ, ನನ್ನ ಅಣ್ಣ, ನಮ್ಮ ಅಕ್ಕ ಎಲ್ಲರ ಮುಖ ಒಂಥರ ಫ್ಲ್ಯಾಶ್ ಆದಂಗೆ ಆಗ್ತಾಯಿತ್ತು. ಆವಾಗ ನಾನು ಹೇಳ್ತಾ ಇದ್ದೀನಿ,
ಈ ಗ್ರೆನೇಡ್ ಬ್ಲಾಸ್ಟ್ ಆದ ತಕ್ಷಣ ನವೀನ್ ಇನ್ನಿರಲ್ಲ. ಈ ನನ್ನ ತಂದೆ ತಾಯಿಗೆ ಸುದ್ದಿ ಹೋದ ತಕ್ಷಣ ಅವ್ರಿಗೆ ಬೇಜಾರು ಆಗೇ ಆಗುತ್ತೆ. ಬಟ್ ನಾನು ಹೀಗೆ ಕೂತ್ಕೊಂಡ್ರೆ ಗ್ರೆನೇಡ್ಸ್ ಹಿಡಿದ್ರೆ ಮೇಲಿನ ಭಾಗ ಎಲ್ಲ ಛಿದ್ರೆ ಆದರೆ ಮನೆಗೆ ನವೀನ್ ಅಂತ ವಾಪಸ್ ಏನಂತ ಕಳಿಸ್ತಾರೆ? ಎಲ್ಲ ಅಲ್ಲಿ ಬಿದ್ದಂಥ ಒಂದಿಷ್ಟು ತುಂಡುಗಳನ್ನು, ಮಾಂಸ ತುಂಡುಗಳನ್ನ, ಎಲುಬು ತುಂಡುಗಳನ್ನ ಆಯ್ಕೆ ಮಾಡಿ ಒಂದು ಚೀಲದಲ್ಲಿ ಹಾಕಿ ಅದನ್ನು ಮನೆಗೆ ಕಳಿಸಿದರೆ ನಮ್ಮ ತಂದೆ ತಾಯಿನ ನಂಗೆ ಕ್ಷಮಿಸ್ತಾರ? ಕೊನೆ ಪಕ್ಷ ನನಗೆ ಮುಖ ನೋಡೋ ಒಂದು ಅವಕಾಶ ಮಾಡಿಕೊಡ್ಬಾರ್ದಾ? ಅದಕ್ಕೆ ದೇವರಲ್ಲಿ ಒಂದೇ ಒಂದು ಬೇಡಿಕೆ ಇಟ್ಟೆ, ದೇವರೇ ನನಗೆ ಗೊತ್ತು ನಾನು ಬದುಕಲ್ಲ ಅಂತ, ಬಟ್ ನನ್ನ ಮುಖ ಇಂಟ್ಯಾಕ್ಟ್ ಆಗಿರಲಿ, ಮುಖ ಸರಿಯಾಗಿರಲಿ ಅಂತ. ಆ ಬಂಡೆಗಲ್ಲು ಮತ್ತು ಬಂಕರ್ ಮಧ್ಯೆ ಒಂದು ಸಣ್ಣ ಗ್ಯಾಪ್ ಇತ್ತು, ಅಲ್ಲಿ ಜಿಗಿದ ತಕ್ಷಣ ಗ್ರೆನೇಡ್ ಬ್ಲಾಸ್ಟ್ ಆಯ್ತು. ಆ ಜಿಗಿದಿದ್ದ ಕಾರಣದಿಂದ ಏನಾಯಿತು ಅಂದರೆ ಆ ಬಂಡೆಗಲ್ ಹಿಂದ್ಗಡೆ ಮೇಲಿನ ಭಾಗ ಹೋಯ್ತು, ಕಾಲುಗಳು ಹೊರಗಡೆ ಉಳ್ಕೊಂತು. ನಿಮಗೇನಾದರೂ ಒಂದು ಬಿಸಿ ಪಾತ್ರೆಯನ್ನು ಮುಟ್ಟಿದ ತಕ್ಷಣ ಏನಾಗುತ್ತೆ, ನಿಮಗೆ ಇಮಿಡಿಯೇಟ್ ಆ ಪೇನ್ ಬ್ರೈನ್ಗೆ ಹೋಗುತ್ತೆ, ಕೈ ತಕ್ಕೊತೀರ. ಬಟ್ ಗ್ರೆನೇಡ್ಸ್ ಹಿಡಿದಾಗ ಏನಾಗುತ್ತೆ ಅಂದರೆ ಯು ಆರ್ ಇನ್ ಸ್ಟೇಟ್ ಆಫ್ ಹಾಲಿಸಿನೇಷನ್. ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಏನೂ ಗೊತ್ತಾಗ್ತಾಯಿಲ್ಲ. ಒಂದು 15 ಸೆಕೆಂಡ್ ನನಗೆ ಅರಿವೇ ಇಲ್ಲ. ಕಿವಿಯಲ್ಲಿ ಗುಯ್ಗುಟ್ಟೋ ಸೌಂಡ್ ಬರ್ತಾ ಇದೆ, ಡಸ್ಟ್ ಆಲ್ ಓವರ್. ನಾನು ಇದ್ದಂಥ ಬಂಕರ್ ಏನಾಗಿದೆ ಅದು ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಸ್ಮೆಲ್ ಆಫ್ ಕಾರ್ಡೈಟ್ ಅಂತ ಹೇಳ್ತೀವಿ, ಸ್ಮೆಲ್ ಆಫ್ ಬರ್ನ್ಡ್ ಫ್ಲೆಶ್ ಅಂತ ಹೇಳ್ತೀವಿ, ಅದೆಲ್ಲ ಸ್ಮೆಲ್ ಬರ್ತಾ ಇದೆ. ನನಗೆ ಅದು ಸೆನ್ಸ್ ಆಗ್ತಾಯಿಲ್ಲ. ಒಂದು 15 ಸೆಕೆಂಡ್ ಇನ್ನೂ ಗೊತ್ತಾಗ್ತಾಯಿಲ್ಲ. 15 ಸೆಕೆಂಡ್ ನಂತರ ಪಾಕಿಸ್ತಾನದವ್ರು ಕೌಂಟರ್ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ಆ ಇಡೀ ತಂಡ ಆ ಬಂಕರ್ ಹತ್ರ ಓಡಿ ಬರ್ತಾಯಿದೆ. ಮತ್ತು ಅದನ್ನು ವಶಪಡಿಸ್ಕೊಳ್ಳಿಕ್ಕೆ ಅವ್ರು ನನ್ನ ಹತ್ರ ಓಡಿ ಬರ್ತಾಯಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ನನಗೆ ಅದು ಕೇಳಿಸ್ತಾ ಇದೆ, ಅವ್ರು ಓಡಿ ಬರ್ತಾ ಇರೋದು. ಆ ಓಡಿ ಬರ್ತಾ ಇರ್ಬೇಕಾದ್ರೆ ನಾನು ಫಸ್ಟ್ ಏನು ಕಂಡೆ ಅಂದರೆ, ನಮ್ಮ ಯೂನಿಫಾರ್ಮ್ ಹಾಕ್ಕೊಂಡಂಥ ಒಬ್ಬ ವ್ಯಕ್ತಿ ಈ ನನ್ನ ಬಂಕರ್ ಹತ್ರ ಅವ್ರ ಕಡೆ ಪಾಕಿಸ್ತಾನ ಕಡೆ ಫೈರ್ ಮಾಡ್ತಾ ಓಡಿ ಬರ್ತಾ ಇದ್ದಾನೆ. ನಾನು ಬಂಕರಿಂದ ಅದು ಕೊಲ್ಯಾಪ್ಸ್ ಆಗಿತ್ತಲ್ಲ, ಅದ್ರ ಎದುರಿಗೆ ನಿಂತ್ಕೊಂಡಿದ್ದಾನೆ. ಆ ಡಸ್ಟ್ ಸೆಟ್ಲ್ ಆಗ್ತಾ ಇದೆ. ಅವನು ಮೊದಲನೇ ಮಾತು ಹೇಳಿದ್ದು, ನವೀನ್ ತು ಡರ್ನಾ ನೈ ಮೈ ಆಗ್ಯಾ ಹೂँ ಅಂತ. ನಾನು ಕಂಡುಬಿಟ್ಟು ನೋಡಿದರೆ ಕ್ಯಾಪ್ಟನ್ ವಿಕ್ರಮ್ ಬತ್ರ ಎದುರಿಗೆ ನಿಂತ್ಕೊಂಡಿರ್ತಾರೆ. ಅಲ್ಲಿಂದ ಅವ್ರ ಕಡೆ ಫೈರಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರನ್ನ ನೋಡಿದ ತಕ್ಷಣ ನನಗನ್ನಿಸ್ತು, ನವೀನ್ ನೀನು ಇನ್ನೂವರೆಗೂ ಸತ್ತಿಲ್ಲ ಅಂದರೆ ಇನ್ನು ಮೇಲೂ ಕೂಡ ಸಾಯಲ್ಲ ಅಂತೆ. ಎಡಗಡೆ ಒಂದು ನಂದು AK-47 ಗನ್ ಬಿದ್ದಿತ್ತು, ಅದನ್ನು ಎತ್ಕೊಂಡೆ. ಅದನ್ನು ನಾನು ಕೂಡ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಜವಾನ್ಸಿಗೆ ಗೊತ್ತಾಗಿತ್ತು ನವೀನ್ ಸಾಬಿಗೆ ಪೆಟ್ಟು ಬಿದ್ದಿದೆ ಅಂತ. ಅವರೂ ಕೂಡ ಫೈರ್ ಮಾಡಿದರು. ಹೇಗೋ ಮಾಡಿ ಆ ಕೌಂಟರ್ ಅಟ್ಯಾಕನ್ನು ತಡೆ ಹಿಡಿತೀವಿ. ಕೌಂಟರ್ ಅಟ್ಯಾಕ್ನ ತಡೆ ಹಿಡಿದ ನಂತರ ನನ್ನ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರು ಏನಿದ್ರು, ನನ್ನನ್ನು ಕೈ ಹಿಡಿದು ಎಳ್ಕೊಂಡು ಹೋಗ್ತಾರೆ. ಎರಡೂ ಕಾಲಿಗೆ ಪೆಟ್ಟು ಬಿದ್ದುಬಿಟ್ಟಿದೆ. ಎದ್ದಳಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ. ನನ್ನನ್ನು ಕೆಳಗೆ ಸುಮಾರು ಒಂದು 10-15 ಮೀಟರ್ ಕೆಳಗೆ ಕರ್ಕೊಂಡು ಹೋಗಿ ಎಳ್ಕೊಂಡು ಹೋಗ್ತಾರೆ. ನನ್ನ ಕೈ ಹಿಡಿದು ಎಳ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡೋಗಿ ನೀನು ಯುದ್ಧವನ್ನು ನಾನು ಮುಂದುವರಿಸ್ತೀನಿ, ನೀನು ಕೆಳಗೆ ಹೋಗಿ ಟ್ರೀಟ್ಮೆಂಟ್ ತಗೋ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ನಿಮ್ಮ ಶೇರ್ಷಾ ಅಂತ ಒಂದು ಮೂವಿ ಬಂದಿತ್ತು, ಯಾರಾದರೂ ಅದನ್ನು ನೋಡಿದ್ರಾ? ಓಕೆ, ಮಾಜಿ ಸೈನಿಕರು ಭಾಳ ನೋಡಿದಂಗೆ ಕಾಣ್ತಾರೆ. ಶೇರ್ಷಾ ಅನ್ನೋ ಮೂವಿಯಲ್ಲಿ ಈ ಒಂದು ಇಮೇಜ್ ಕ್ಯಾಪ್ಚರ್ ಆಗಿದೆ, ಈ ಒಂದು ಸಿನಾರಿಯೋ ಕ್ಯಾಪ್ಚರ್ ಆಗಿದೆ. ನನಗೆ ಹೇಗೆ ಪೆಟ್ಟು ಬೀಳುತ್ತೆ, ಗ್ರೆನೇಡ್ ಹೇಗೆ ಸಿಡಿಯುತ್ತೆ, ಕ್ಯಾಪ್ಟನ್ ವಿಕ್ರಮ್ ಬತ್ರ ನನ್ನ ಹೇಗೆ ಬಂದು ರೆಸ್ಕ್ಯೂ ಮಾಡ್ತಾರೆ. ಆ ರೆಸ್ಕ್ಯೂ ಮಾಡಿ ನನಗೆ ಹೇಳ್ತಾ ಇದ್ದಾರೆ, ನೀನು ಕೆಳಗೆ ಹೋಗಿ ಟ್ರೀಟ್ಮೆಂಟ್ ತಗೋ ಅಂತ. ಆ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ, ಸರ್ ಮುಜೆ ನೀಚೆ ಮತ್ ಬೀಜು, ಮುಜೆ ಲಡ್ನಾ ಹೈ ಸರ್, ಮುಜೆ ಲಡ್ನಾ ಹೈ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾನು ಅದನ್ನ ಬಗ್ಗೆ ಯೋಚನೆ ಮಾಡಿದರೆ, ನಾನು ಅಲ್ಲಿ ಇದ್ದು ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೆ, ಅಲ್ಲಿದ್ದು ಏನು ಸಾಧಿಸ್ತಿದ್ದೆ. ಎರಡೂ ಕಾಲಿಗೆ ಪೆಟ್ಟು ಬಿದ್ದಿದೆ, ಎದ್ದಳಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ. ಸರ್ ಮುಜೆ ನೀಚೆ ಮತ್ ಬೇಜು, ಮುಜೆ ಲಡ್ನಾ ಹೈ ಸರ್, ಮುಜೆ ಲಡ್ನಾ ಅಂತ ಹೇಳಿದ್ದು ಎದಕ್ಕೆ ಹೇಳ್ತಿದ್ದೆ? ಯಾಕಂದರೆ ನನ್ನ ಜವಾನ್ಸಿಗೆ ನಾನು ಪ್ರಾಮಿಸ್ ಮಾಡಿದ್ದೆ, ಭಾರತದ ಬಾವುಟ ಅಲ್ಲಿ ಹಾರೋವರೆಗೂ ನಾನು ವಾಪಸ್ ಬರಲ್ಲ. ಅದಕ್ಕೋಸ್ಕರ ಅಲ್ಲಿಗೆ ನಾನು ಕಳಿಸ್ಬೇಡ್ರಿ ಅಂತ ಹೇಳ್ತಿದ್ದೆ. ಬಟ್ ಅವ್ರು ಸೀನಿಯರ್ ಆಗಿರೋದ್ರಿಂದ ನೀವು ಕೆಳಗೆ ಹೋಗಲೇಬೇಕು ಅಂತ ಹೇಳಿದರು. ಸರಿ ಅಂತ ಅಲ್ಲಿಂದ ಇಮ್ಯಾಜಿನ್ ಮಾಡಿ, ನೀವೆಲ್ಲರೂ ಸಣ್ಣವರಿದ್ದಾಗ 100 ಮೀಟರ್ಸ್ ಓಡಿರ್ತೀರ, 150 ಮೀಟರ್ ಕ್ರಾಲ್ ಮಾಡಿದೆ. ತಳ್ಕೊತ ಬಂದೆ. ಅಂದರೆ ಎದ್ದಳಕ್ಕಾಗಲ್ಲ, ಯಾರೂ ಬಂದು ನನ್ನ ರೆಸ್ಕ್ಯೂ ಮಾಡೋಕ್ಕಾಗಲ್ಲ, ಯಾಕಂದರೆ ಫೈರಿಂಗ್ ಅಷ್ಟಾಗ್ತಾ ಇದೆ. ತಳ್ತಾ ಬಂದೆ. ಒಂದು ಬಂಡೆಗಲ್ಲಿ ಹಿಂದೆ ಬಂದು ಕೂತ್ಕೊಂಡು ತಿರುಗಿ ನೋಡಿದರೆ, ನಾನು ಎಲ್ಲಿಂದ ಬಂದಿದ್ನೋ ಆ ಕಾಲಿಂದ ರಕ್ತ, ಈ ಕಾಲು ಎಳ್ಕೊಂಡು ಬಂದಿದ್ದ ರಕ್ತದ ಕಲೆಗಳು ಫುಲ್ ಕಾಣ್ತಾ ಇದೆ. ಬಂಡೆಗಲ್ಲಿ ಹಿಂದೆ ಬಂದು ಕೂತ್ಕೊಂಡು ನನ್ನ ಕಾಲಿಗೆ ಏನಾಗಿದೆ ನೋಡೋಣ ಅಂತಂದರೆ, ಬಲಗಾಲು ಫುಲ್ ಜೋತಾಡ್ತಾ ಇದೆ. ಅದನ್ನ ಯಾರಾದರೂ ಹಿಡಿದು ಹಿಂಗೆ ಎಳೆದ್ರೆ ಕಿತ್ಕೊಂಡ್ಬಂದುಬಿಡ್ತಿತ್ತು. ನಾನು ಹಂಗೆ ಅಗಲಾಡ್ತಾ ಇದ್ದೆ. ನನ್ನ ಜವಾನೊಬ್ಬನು ಬರ್ತಾನೆ, ಬಂದು ನನ್ನನ್ನು ಹೆಗಲ ಮೇಲೆ ಹೊತ್ಕೊತಾನೆ. ಹೆಗಲ ಮೇಲೆ ಹೊತ್ಕೊಂಡು ಒಂದು ಬಂಡೆಗಲ್ಲಿಂದ ಇನ್ನೊಂದು ಬಂಡೆಗಲ್ಲಿಗೆ ಓಡ್ತಾ ಇದ್ದಾನೆ. ಅಷ್ಟರೊಳಗೆ ಪಾಕಿಸ್ತಾನದವ್ರು ಫೈರ್ ಮಾಡೋದು ನನಗೆ ಕಾಣ್ತಾ ಇದೆ. ಅದು ಬುಲೆಟ್ ಹೋಗಿ ಐಸಿಗೆ ಸಿಡಿತಾ ಇದೆ, ಹಿಂಗೆ ಸಿಡಿತಾ ಇರೋದು ನನಗೆ ಕಾಣ್ತಾ ಇದೆ. ಆ ಸಮಯದಲ್ಲಿ ನಿಮಗೆ ಏನು ಸಾಧ್ಯ ಏನು ಅಸಾಧ್ಯ ಗೊತ್ತಾಗಲ್ಲ. ಅವನು ನನ್ನನ್ನು ಹೊತ್ಕೊಂಡು ಓಡ್ತಾ ಇದ್ದಾನೆ, ಬಂಡೆಗಲ್ಲಿಗೆ ಬೀಳ್ತಾ ಇದ್ದಾನೆ, ಮತ್ತೆ ಎದ್ದೇಳ್ತಾ ಇದ್ದಾನೆ, ಮತ್ತೆ ಎದ್ದು ಓಡ್ತಾ ಇದ್ದಾನೆ, ಮತ್ತೆ ಬೀಳ್ತಾ ಇದ್ದಾನೆ. ಆ ಸಮಯದಲ್ಲಿ ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ, ಬಹುಶಃ ನಾನು ಕಾಲೇಂದ್ರ ಕಿತ್ತು ಬಿದ್ದುಬಿಟ್ರೆ ಅದನ್ನು ತೊಗೊಂಡೋಗೋಣ, ಕೆಳಗೆ ಹೋಗಿ ಡಾಕ್ಟರ್ ಕೊಟ್ಟು ಹೊಲಿಯಪ್ಪ ಅಂತ ಹೇಳೋಣ. ಬಿಕಾಸ್ ಯು ಡೋಂಟ್ ರಿಯಲೈಸ್ ಏನು ಸಾಧ್ಯ ಏನು ಅಸಾಧ್ಯ ಗೊತ್ತಾಗಲ್ಲ ನಿಮ್ಗೆ. ಆ ಸಮಯದಲ್ಲಿ ಹೇಗೋ ಮಾಡಿ ನನ್ನನ್ನು ಎಷ್ಟೋ ದೂರ ಕರ್ಕೊಂಬರ್ತಾರೆ. ಕರ್ಕೊಂಬಂದ ನಂತರ ಅಲ್ಲಿಂದ ನನ್ನನ್ನು ಸ್ಟ್ರೆಚ್ಚರಲ್ಲಿ ಹಾಕಬೇಕು, ಸ್ಟ್ರೆಚ್ಚರಲ್ಲಿ ಹಾಕಿ ಕರ್ಕೊಂಡು ಹೋಗ್ಬೇಕು. ಸ್ಟ್ರೆಚ್ಚರಲ್ಲಿ ಹಾಕಿ ಕೆಳಗಡೆ ಕರ್ಕೊಂಬರ್ತಾರೆ. ಇಮ್ಯಾಜಿನ್ ಮಾಡಿ, ಬೆಳಗಿನ ಜಾವ ಪೆಟ್ಟು ಬಿದ್ದಿದ್ದು, ಕೆಳಗಡೆ ಕರ್ಕೊಂಬಂದಾಗ ರಾತ್ರಿ ಆಗಿ ಹೋಗ್ಬಿಟ್ಟಿದೆ. ಸುಮಾರು ಬ್ಲಡ್ ಫ್ಲೋ ಆಗಿದೆ, ಸುಮಾರು ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಹೋದ ತಕ್ಷಣ ಡಾಕ್ಟರ್ ನನಗೆ ಇನ್ನೂ ಚೆನ್ನಾಗಿದೆ. ಡಾಕ್ಟರ್ ನಾನು ನೋಡಿದ ತಕ್ಷಣ, ನವೀನ್ ಇಟ್ಸ್ ಅ ಮೆರಾಕಿಲ್ ಯು ಹ್ಯಾವ್ ಸರ್ವೈವ್ಡ್ ಅಂತ ಹೇಳ್ತಾರೆ. ಇದು ಅಸಾಧ್ಯವಾದ ಸಂಗತಿ, ನೀನು ಹೇಗೆ ಬದುಕಿದೆಯೋ ಗೊತ್ತಿಲ್ಲ,
ನೀನು ಒಟ್ಟು ಬದುಕಿ ಬಂದಿದೀಯಾ. ನನಗೆ ಆ ತಕ್ಷಣ ಇಂಜೆಕ್ಷನ್ ಕೊಡ್ತಾರೆ, ಸೆಡೇಟಿವ್ ಕೊಟ್ಟು ಮಲಗಿಸ್ತಾರೆ. ನಿನಗೆ ಅರ್ಲಿಯೆಸ್ಟ್ ಪಾಸಿಬಲ್ ಅಪಾರ್ಚುನಿಟಿ, ನಿನಗೆ ನೆಕ್ಸ್ಟ್ ಡೇ ಹೆಲಿಕಾಪ್ಟ್ರಲ್ಲಿ ನಿನಗೆ ಶ್ರೀನಗರಕ್ಕೆ ಕಳಿಸಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತ ಇಂಜೆಕ್ಷನ್ ಕೊಡ್ತಾರೆ. ನಾನು ಮಲಗ್ತೀನಿ, ಬೆಟ್ಟದ ಮೇಲೆ ಏನು ನಡೀತಾ ಇದೆ ಗೊತ್ತಿಲ್ಲ. ಬೆಳಗಿನ ಜಾವ ಹೆಲಿಕಾಪ್ಟರ್ ಬರುತ್ತೆ. ಆ ಹೆಲಿಕಾಪ್ಟ್ರಲ್ಲಿ ನನ್ನನ್ನು ಸ್ಟ್ರೆಚರಲ್ಲಿ ನೋಡ್ ಮಾಡ್ತಾರೆ. ನನ್ನ ನರ್ಸಿಂಗ್ ಅಸಿಸ್ಟೆಂಟ್ ಕೂಡ ನನ್ನ ಜೊತೆಗೆ ಬರ್ತಾರೆ. ಅವರು ಆ ಹೆಲಿಕಾಪ್ಟರ್ ಪೈಲಟ್ಗೆ ಹೇಳಿರ್ತಾರೆ, ತುಂಬ ಮೇಲೆ ಹಾರಬೇಡ್ರಿ, ಹಾರಿದರೆ ಫೈರ್ ಮಾಡ್ಬೋದು, ಶೂಟ್ ಮಾಡ್ಬೋದು, ಲೋ ಫ್ಲೈಯಿಂಗ್ ಮಾಡ್ಕೊತ ಇವ್ರನ್ನ ಶ್ರೀನಗರ ಕರ್ಕೊಂಡು ಹೋಗ್ರಿ ಅಂತ. ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ. ಸ್ವಲ್ಪ ದೂರ ಹೋಗ್ತೀವಿ. ಆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ನನ್ನ ಜೊತೆಗಿದ್ದಂಥ ನರ್ಸಿಂಗ್ ಅಸಿಸ್ಟೆಂಟ್ ಒಂದು ಮಾತನ್ನು ಹೇಳ್ತಾರೆ, ಸಾಬ್ ಡಾಕ್ಟ್ರನ್ನೇ ಉಟ್ನೇಸೆ ಮನಾಕಿಯ, ಡಾಕ್ಟರ್ ಎದ್ದಳ್ಬೇಡ ಅಂತ ಹೇಳಿದರೆ, ಬಟ್ ಅಲ್ಲಿ ನೋಡಿ 0.4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ ಅಂತೇಳಿ. ಆವಾಗ ಅಂದ್ಕೊಂಡೆ, ನವೀನ್, ಯು ಹ್ಯಾವ್ ಅಕಂಪ್ಲಿಷ್ಡ್, ದ ಮಿಷನ್ ಹ್ಯಾಸ್ ಬೀನ್ ಅಕಂಪ್ಲಿಷ್ಡ್. ನೀವು ಏನು ಭಾರತೀಯ ಸೇನೆ ಏನೇನು ಒಂದು ಟಾಸ್ಕನ್ನು ಕೊಟ್ಟಿತ್ತೋ ಅದು ಸಾರ್ಥಕವಾಗಿದೆ. ನೀನು ಬದುಕ್ತೀಯೋ ಸಾಯ್ತೀಯೋ ದಟ್ ಈಸ್ ಇಮ್ಮೆಟೀರಿಯಲ್, ದಟ್ಸ್ ನಾಟ್ ಆಫ್ ಎನಿ ಕಾನ್ಸಿಕ್ವೆನ್ಸ್. ದ ಐಡಿಯಾ ಈಸ್ ದ ಮಿಷನ್ ಹ್ಯಾಸ್ ಬಿನ್ ಅಕಂಪ್ಲಿಷ್ಡ್. ಯಾವಾಗ ನಾನು ಅನ್ಕೊತಾ ಇದ್ದೆ ಸಾಯ್ತೀನೋ ಬದುಕ್ತೀನೋ ಗೊತ್ತಿಲ್ಲ, ಬಟ್ ನನಗೇನು ಟಾಸ್ಕ್ ಕೊಟ್ಟಿದ್ದಲ್ಲ ಅದು ಕಂಪ್ಲೀಟ್ ಆಗಿದೆ. ನೀ ಯಾವಾಗ ನಾನು ಸತ್ರು ಕೂಡ ಯಾವಾಗ ಕಾರ್ಗಿಲ್ ಯುದ್ಧದ ಬಗ್ಗೆ ಮಾತಾಡ್ತಾರೆ, ಯಾವಾಗ 4875 ಬಗ್ಗೆ ಮಾತಾಡ್ತಾರೆ, ಆವಾಗ ನನ್ನ ಒಂದು ಸಣ್ಣ ಲೆಗೆಸಿಯನ್ನು ನೆನೆಸ್ಕೊತಾರೆ ಅಂತಂದು ಹೇಳಿ ತಡ್ಕೊಳಕ್ಕಾಗದೆ ಎದ್ದು ಕೂತ್ಕೊಂಡು ಸಲ್ಯೂಟ್ ಮಾಡಿ ಮಲ್ಕೊತಾ ಇದ್ದೆ. ಆವಾಗ ಅವ್ರು ಕೋಟ್ ಅನ್ಕೊಟ್ಟು ಮತ್ತೆ ನರ್ಸಿಂಗ್ ಅಸಿಸ್ಟೆಂಟ್ ಹೇಳ್ತಾರೆ, ಸಾಬ್ ಇಸ್ಕೆ ಲಿಯೇ ಹಮ್ನೆ ಕೀಮತ್ ಚುಕಾಯಿ, ಇದಕ್ಕೊಂದು ದೊಡ್ಡ ತ್ಯಾಗ ಬಲಿದಾನ ಮಾಡಬೇಕಾಗಿ ಬಂತು ಅಂತ. ಹಮ್ನೆ ಕ್ಯಾ ಕೀಮತ್ ಚುಕಾಯಿ ಅಂದರೆ ನಾವೇನು ಬಲಿದಾನ ಮಾಡಬೇಕಾಗಿ ಬಂತು ಅಂತ ಕೇಳಿದಾಗ, ಸಾಬ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ನಹಿ ರಹೆ. ಸೊ ಒಂದು ಸೆಮಿ ಅನ್ಕಾನ್ಷಿಯಸ್ ಸ್ಟೇಟಲ್ಲಿದ್ದೆ. ಅಲ್ಲಿಂದ ನಾನು ಅನ್ಕಾನ್ಷಿಯಸ್ ಆದೆ. ಮುಂದೆ ನನಗೆ ಶ್ರೀನಗರ್ ಹಾಸ್ಪಿಟ್ಲಲ್ಲಿ ಎಚ್ಚರಾಗಿದ್ದು. ಶ್ರೀನಗರಲ್ಲಿ ಟ್ರೀಟ್ಮೆಂಟ್ ಸರಿಯಾಗಲಿಲ್ಲ, ಹಾಗಾಗಿ ಡೆಲ್ಲಿಗೆ ಕಳಿಸಿದ್ರು. ಡೆಲ್ಲಿ ಹಾಸ್ಪಿಟ್ಲಲ್ಲಿ ಹೆಂಗಾಗಿತ್ತು ಪರಿಸ್ಥಿತಿ ಅಂತಂದರೆ, ಉಂಡು ಇದೆ, ಬೋನ್ ಸ್ಮ್ಯಾಶ್ ಆಗಿದೆ, ಹಾಗಾಗಿ ಪ್ಲಾಸ್ಟರ್ ಹಾಕೋಕ್ಕಾಗಲ್ಲ. ಪ್ರತಿ ಸಲ ಯಾವಾಗ ಬೆಡ್ಡಿಂದ ನನ್ನನ್ನು ಇದಕ್ಕೆ ಕರ್ಕೊಂಡು ಹೋಗ್ತಾರೆ, ನರ್ಸ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಎತ್ತಿ ಸ್ಟ್ರೆಚ್ಚರ್ಗೆ ಹಾಕ್ತಾರೆ. ಅಂದರೆ ಹಿಂಸೆ ಅಂತ ಹೇಳ್ತೀವಲ್ಲ, ಯಾಕಂದರೆ ಕಾಲು ಜೋತಾಡ್ತಾ ಇದೆ ಫುಲ್. ಇನ್ನು ಅಲ್ಲಿಂದ ಪ್ರತಿದಿನ ಅದನ್ನು ಬ್ಯಾಂಡೇಜ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ, ಬ್ಯಾಂಡೇಜ್ ಮಾಡಿ ಹಾಕ್ತಾರೆ. 2 ದಿನ ಬಿಟ್ಟು ಓಪನ್ ಮಾಡ್ತಾರೆ, ಮತ್ತೆ ಪಸ್ ಬರ್ತಾಯಿದೆ, ಮತ್ತೆ ಸ್ಮೆಲ್ ಬರ್ತಾಯಿದೆ. ನಾನು ಭಾಳ ಸ್ಟ್ರಾಂಗ್ ಇದ್ದೀನಿ, ಹಾಗೆಲ್ಲ ಡಿಪ್ರೆಷನ್ಗೆಲ್ಲ ಹೋಗಲ್ಲ ಅಂದ್ಕೊಂಡಿದ್ದೆ. ಬಟ್ 6 months ಇನ್ ಹಾಸ್ಪಿಟಲ್ ಬೆಡ್ ರಿಡನ್ ಕ್ಯಾನ್ ಡೂ ಅ ಲಾಟ್ ಆಫ್ ಡ್ಯಾಮೇಜ್. ಒಂದು 6 ತಿಂಗಳು ಹಾಸಿಗೆಯಲ್ಲಿ ಇದ್ದರೆ ಅದರ ಹಿಂಸೆ ಅನುಭವಿಸೋರಿಗಷ್ಟೇ ಗೊತ್ತು. ಒಂದು ಸಮಯ ಹೇಗೆ ಬಂತು ನನಗೆ ಅಂತಂದರೆ, ಅನ್ಕೊತಾ ಇದ್ದೆ, ದೇವರೇ ನನಗೆ ಯಾಕೆ ಈ ಕಷ್ಟ ಕೊಡ್ತಾ ಇದೆಯಾ ಅಂತ. ಮಾತಾಡೋದು ಬಿಟ್ಟೆ, ಊಟ ಮಾಡೋದು ಬಿಟ್ಟೆ, ಎಷ್ಟೋ ಸಲ ದೇವ್ರನ್ನ ಬೈಕೊತಾ ಇದ್ದೆ, ದೇವರೇ ನನಗೆ ಯಾಕೆ ಈ ಶಿಕ್ಷೆ, ವೈ ಮೀ. ಎಷ್ಟೋ ಸಲ ಅಂದ್ಕೊಂಡೆ, ನಾನು ಸತ್ತು ಹೋಗಿದ್ದರೆ ಎಷ್ಟೋ ಚೆನ್ನಾಗಿತ್ತು, ಇದು ಯಾಕೆ ಶಿಕ್ಷೆ ಕೊಡ್ತಾ ಇದೆಯಾ ಅಂತ ಎಷ್ಟು ಸಲ ದೇವ್ರಿಗೆ ಬೈಕೊಂಡೆ. ಅವಾಗ ಒಂದು ಘಟನೆ ಆಗುತ್ತೆ. ಆ ಘಟನೆ ಏನು ಅಂದರೆ, ಈ ಥರ ನಾನು ಹಾಸ್ಪಿಟಲಲ್ಲಿ ನರಳಬೇಕಾದ್ರೆ ನನಗೊಂದು ಮೆಸೇಜ್ ಬರುತ್ತೆ, ನಿಮಗೊಬ್ಬರು ಆಂಟಿ ಬಂದು ಮೀಟ್ ಮಾಡ್ತಾ ಇದ್ದಾರೆ ಅಂತ, ನಾಳೆ ಬಂದು ಅವ್ರು ಮೀಟ್ ಮಾಡ್ತಾರೆ ಅಂತ. ಆ ಆಂಟಿ ಯಾರು ಅಂತಂದರೆ, ನನ್ನ ಇದರಲ್ಲಿ ಟ್ರೈನಿಂಗ್ನಲ್ಲಿ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಒಬ್ಬನು. ಅವ್ನು ಎಷ್ಟು ಕ್ಲೋಸ್ ಇದ್ದ ಅಂದರೆ, ಅವ್ರ ತಾಯಿ ಅವನಿಗೆ ಫೋನ್ ಮಾಡಿದರೆ ಅವನ ಜೊತೆ ಎಷ್ಟು 10 ನಿಮಿಷ ಮಾತಾಡಿದರೆ ನನ್ನ ಜೊತೆ 5 ನಿಮಿಷ ಮಾತಾಡ್ತಿದ್ರು. ಅವ್ರು ಏನಾದರೂ ಒಂದು ಪಾರ್ಸಲ್ನ ಕಳಿಸಿದರೆ ಅವನಿಗೊಂದು ಪಾರ್ಸಲ್ ಬರ್ತಿತ್ತು, ನನಗೊಂದು ಸ್ವೀಟ್ ಪ್ಯಾಕೆಟ್ ಪಾರ್ಸಲ್ ಬರ್ತಾಯಿತ್ತು. ಅಷ್ಟು ಕ್ಲೋಸ್ ಇದ್ವಿ. ಬಟ್ ಆ ನನ್ನ ಫ್ರೆಂಡ್ ಯುದ್ಧದಿಂದ ವಾಪಸ್ ಬರಲಿಲ್ಲ. ಆ ತಾಯಿ ಬಂದು ನನ್ನನ್ನು ಮೀಟ್ ಮಾಡ್ತಾರೆ ಅಂತ ಗೊತ್ತಾಯಿತು. ಸಂಜೆ ಹೊತ್ತು ಈ ಟೈಮಲ್ಲಿ ಗೊತ್ತಾಗಿದೆ. ಇಡೀ ರಾತ್ರಿ ಮಲಗೋಕ್ಕಾಗಿಲ್ಲ ನನಗೆ. ನಾನು ಅನ್ಕೊತಾ ಇದ್ದೀನಿ, ನಾಳೆ ಆಂಟಿ ಬಂದು, ನವೀನ್ ನೀನು ಮಾತ್ರ ವಾಪಸ್ ಬಂದೆ, ನನ್ನ ಮಗನಲ್ಲಿ ಯಾಕೆ ಬಿಟ್ಟು ಬಂದೆ ಅಂತ ಕೇಳಿದ್ರೆ ಏನು ಹೇಳಲಿ, ಅವ್ರನ್ನ ಹೆಂಗೆ ಫೇಸ್ ಮಾಡಲಿ ಅಂತಂದು ಸಾಕಷ್ಟು ಸಂಕಟ ಪಡ್ತಾ ಇದ್ದೆ. ಮಲಗಕ್ಕೆ ಆಗಿರಲಿಲ್ಲ. ಬೆಳಗಿನ ಜಾವ ಆಗುತ್ತೆ, ಆಂಟಿ ಬರ್ತಾರೆ, ಸೂಪ್ ತಂದಿದ್ರು, ಸೂಪ್ ಕುಡಿದ್ವಿ. ಸುಮಾರು 1-1.5 ಗಂಟೆ ಕಾಲ ನನ್ನ ಜೊತೆ ಕಾಲ ಹಾಕ್ತಾರೆ. 1.5 ಗಂಟೆ ಕಾಲದಲ್ಲಿ ಅವ್ರ ಮಗನ ಬಗ್ಗೆ ಒಂದು ವಿಷಯನೂ ಮಾತಾಡಲ್ಲ. ಇನ್ನೇನು ಹೊರಗೆ ಅಲ್ಲಿ ಡೋರ್ವರೆಗೂ ಹೋಗಿದ್ದಾರೆ, ನನಗೆ ತಡ್ಕೊಳಕ್ಕಾಗಲ್ಲ. ಅವಾಗ ಆಂಟಿ ಅಂತ ಕರಿತೀನಿ, ಆಂಟಿ ನನ್ನ ಕ್ಷಮಿಸ್ಬಿಡಿ, ಅವನು ನಿಮ್ಮ ಮಗ ಯಾವುದೋ ಸೆಕ್ಟ್ರಲ್ಲಿ ಫೈಟ್ ಮಾಡ್ತಿದ್ದ, ನಾನೇ ಯಾವುದೋ ಸೆಕ್ಟ್ರಲ್ಲಿ ಫೈಟ್ ಮಾಡಿದ್ದೇವೆ, ವಿ ಆರ್ ಮೈಲ್ಸ್ ಅಪಾರ್ಟ್, ನಾವು ತುಂಬ ದೂರದಲ್ಲಿ ಫೈಟ್ ಮಾಡ್ತಿದ್ದರೆ ನಾನು ಹೆಲ್ಪ್ ಮಾಡೋಕ್ಕೆ ಅವಕಾಶನೇ ಇರಲಿಲ್ಲ. ಅವಾಗ ತಿರುಗಿ ಒಂದು ತಾಯಿ ಒಂದು ಮಾತನ್ನು ಹೇಳ್ತಾರೆ, ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಆ ತಾಯಿ ತಿರುಗಿ ಹೇಳ್ತಾರೆ, ನವೀನ್ ದ ಬೆಸ್ಟ್ ಗಿಫ್ಟ್ ಅಸ್ ಸನ್ ಕೆನ್ ಗಿವ್. ಒಬ್ಬ ಮಗ ತನ್ನ ತಾಯಿಗಾಗಲಿ ತನ್ನ ತಾಯಿ ನಾಡಿಗಾಗಲಿ ಒಂದು ಶ್ರೇಷ್ಠ ಉಡುಗೊರೆ ಅಂತಂದರೆ, ಅವನ ದೇಹ ಭಾರತದ ಬಾವುಟದಲ್ಲಿ ಸುತ್ತಕೊಂಡು ವಾಪಸ್ ಬಂದರೆ ಇನ್ನದಕ್ಕಿಂತ ಶ್ರೇಷ್ಠ ಉಡುಗೊರೆ ಇಲ್ಲ ಅಂತ ಹೇಳ್ತಾರೆ. ಆ ತಾಯಿ ಹೇಳಿ ಆ ಕಡೆ ಹೊರಗಡೆ ಹೋಗ್ತಾರೆ. ಐ ವುಡ್ ಹ್ಯಾವ್ ಕ್ರೈಡ್ ಫಾರ್ ಆಲ್ಮೋಸ್ಟ್ 30 minutes. ನನ್ನ ಕಣ್ಣೀರು ಹೆಂಗೆ ಬರ್ತಾಯಿದ್ದೆ ಗೊತ್ತಾಗ್ತಾ ಇರಲಿಲ್ಲ. ಕುತ್ಕೊಂಡು ಅಳ್ತಾ ಇದ್ದೆ. ಅವಾಗ ಅನ್ಕೊತಾ ಇದ್ದೆ, ನಾನು ಕುತ್ಕೋಬೋದು, ಟಿ ವಿ ನೋಡ್ಬೋದು, ಊಟ ಮಾಡ್ಬೋದು, ಫೋನಲ್ಲಿ ನಮ್ಮ ತಾಯಿ ಜೊತೆ ತಂದೆ ಜೊತೆ ಮಾತಾಡ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಇಷ್ಟಿದ್ದು ಕೂಡ ನಾನು ನರಗ್ತಾ ಇದ್ದೀನಿ, ನಾನು ಸತ್ತರೆ ಒಳ್ಳೇದಂತ ಅನ್ಕೊತಾ ಇದ್ದೀನಿ, ದೇವ್ರಿಗೆ ಬೈಕೊತಾ ಇದ್ದೀನಿ. ತಾಯಿ ತನ್ನ ಮಗನನ್ನು ಕಳ್ಕೊಂಡು ದಟ್ಸ್ ದ ಬೆಸ್ಟ್ ಗಿಫ್ಟ್ ಎವರ್ ರಿಸೀವ್ಡ್ ಅಂತ ಹೇಳಿ ಹೋಗ್ತಾರೆ ಅಂದರೆ, ನನಗೆ ಈ ಥರ ಒಂದು ಡಿಪ್ರೆಷನ್ ಒಳಗೆ ಹೋಗೋಕ್ಕೆ ಯಾವುದೇ ಹಕ್ಕಿಲ್ಲ ಅಂತ ಅಂದ್ಕೊಂಡೆ. ಅಲ್ಲಿಂದ
ಇಟ್ ವೆಂಟ್ ಆನ್. 21 ತಿಂಗಳು ಹಾಸ್ಪಿಟ್ಲಲ್ಲಿದ್ದೆ, 8 ಮೇಜರ್ ಸರ್ಜರಿ ಆಗುತ್ತೆ. ಆವಾಗ ನನ್ನನ್ನು ಸೈನ್ಯದಿಂದ ಬಿಡುಗಡೆ ಮಾಡ್ತಾರೆ. ಅಂದರೆ ನಿನ್ನ ಮೇಲೆ ಸರ್ಜರಿಯಲ್ಲಿ ಟ್ರೀಟ್ಮೆಂಟ್ ಆಗಲಿಕ್ಕೆ ಇನ್ನೇನೂ ಇಂಪ್ರೂವ್ಮೆಂಟ್ ಆಗಲ್ಲ ಅಂತಂದು ಹೇಳಿ ನನ್ನನ್ನು ಸೈನ್ಯದಿಂದ ಬಿಡುಗಡೆ ಮಾಡ್ತಾರೆ. ಅಲ್ಲಿಂದ ನಾನು ಯಾವಾಗ ಹೆಂಗೆ ಹೊರಗೆ ಬಂದಿದ್ದೆ ಅಂದರೆ, ನಾನು ಕ್ರಚಸಲ್ಲಿದ್ದೆ, ಎರಡೂ ಕೈಗೆ ಕೋಲ್ ಅಂತ ಹೇಳ್ತೀವಲ್ಲ, ಕ್ರಚಸ್ ಅಂತ ಹೇಳ್ತೇವೆ, ಅದಿತ್ತು. ಮೊಣಕಾಲ್ದವರೆಗೂ ಶೂ ಇತ್ತು. ಆ ಡಾಕ್ಟರ್ ನನ್ನನ್ನು ಡೆಲ್ಲಿ ಏರ್ಪೋರ್ಟಿಗೆ ಕರ್ಕೊಂಡ್ಬಂದಾಗ ಹೇಳಿದ್ರು, ಯು ವಿಲ್ ನಾಟ್ ಬಿ ಏಬಲ್ ಟು ವಾಕ್ ವಿದೌಟ್ ದ ಸಪೋರ್ಟ್ ಫಾರ್ ದ ರೆಸ್ಟ್ ಆಫ್ ಯುವರ್ ಲೈಫ್. ನಿನ್ನ ಜೀವನದಲ್ಲಿ ನೀನು ಸಪೋರ್ಟ್ ಇಲ್ದಂಗೆ ಓಡಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಫ್ಲೈಟ್ ಹತ್ತೀನಿ, ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ನಮ್ಮ ಅಣ್ಣ ಬಂದಿದ್ರೆ ಕರ್ಕೊಂಡು ಹೋಗೋಕ್ಕೆ ಕಾರಲ್ಲಿ ನಾವು ಹುಬ್ಳಿವರೆಗೂ ಹೋಗ್ತೀವಿ. ಥ್ರೂ ಔಟ್ ದಿಸ್ ಜರ್ನಿ, ಈ ಫುಲ್ ಜರ್ನಿಯಲ್ಲಿ ನಾನು ಒಂದೇ ಒಂದು ಮಾತು ಅನ್ಕೊತಾ ಇದ್ದೆ, ಇಲ್ಲಿ ನೀವೆಲ್ಲರೂ ಹೆಂಗೆ ಇಂಡಿಪೆಂಡೆಂಟಾಗಿ ಓಡಾಡ್ತಿರಲ್ಲ, ನಾನು ಹಂಗೆ ಇಂಡಿಪೆಂಡೆಂಟ್. ಬಿಕಾಸ್ ಐ ವಾಸ್ ಯಂಗ್ ದೆನ್. ನನಗೆ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಇಷ್ಟ ಇರಲಿಲ್ಲ. ಹುಬ್ಳಿ ಆ ಜರ್ನಿಯಲ್ಲಿ ತುಂಬ ಅದನ್ನೇ ಅನ್ಕೊಂಬರ್ತಾ ಇದ್ದೆ, ಐ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್ ಅಂತ. ಹುಬ್ಳಿಗೆ ಬಂದೆ. ಸುಮಾರು ಒಂದು 2-3 ದಿನದ ನಂತರ ಐ ಸ್ಟಾರ್ಟೆಡ್ ಫಿಸಿಯೋಥೆರಪಿ. ಅದು ಎಷ್ಟು ಫಿಸಿಯೋಥೆರಪಿ ಹೆಂಗೆ ಮಾಡ್ತಿದ್ದೆ ಅಂದರೆ, ಒಂದು ಅರ್ಧ ಗಂಟೆ ಫಿಸಿಯೋಥೆರಪಿ ಮಾಡಿದರೆ ರಾತ್ರಿ ನಿದ್ದೆ ಬರ್ತಿರಲಿಲ್ಲ, ಅಷ್ಟು ನೋವು ಆಗ್ತಿತ್ತು. ಬಟ್ ನಾನು ಬಿಡಲಿಲ್ಲ. ಐ ಪರ್ಸಿಸ್ಟೆಡ್. ಅದೇನೋ ಹೇಳ್ತಾರಲ್ಲ, ನಮ್ಮ ತಂದೆ ತಾಯಿ ಮಾಡಿದ ಒಳ್ಳೆ ಕಾರ್ಯಗಳು ಇರ್ಬೋದು, ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಇರ್ಬೋದು. ಒಂದು ಸಮಯ ಹೇಗೆ ಬಂತು ಅಂತಂದರೆ, ಎಕ್ಸಸೈಸ್ ಮಾಡಿ ಫಿಸಿಯೋಥೆರಪಿ ಮಾಡಿ ಒಂದಿನ ಒಂದು ಕ್ರಚ್ಚನ್ನು ಬಿಟ್ಟೆ. ನಂತರ 1ನೇ ಶೂ ತೆಗೆದು ಹಾಕಿದೆ, 2ನೇ ಶೂ ತೆಗೆದು ಹಾಕಿದೆ, ಕ್ರಚಸ್ಸನ್ನು ಬಿಟ್ಟೆ. ಸೊ ಇವತ್ತಿಗೆ ನಾನು ಇಂಡಿಪೆಂಡೆಂಟಾಗಿ ನನಗೆ ನಾನು ಓಡಾಡ್ತಾ ಇದ್ದೀನಿ. ಇದೆಲ್ಲ ಮುಗಿದ ನಂತರ ಆರ್ಮಿಯಿಂದ ಬಿಡುಗಡೆ ಆಗಿತ್ತು. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದ್ದೆ. ಜೀವನದಲ್ಲಿ ಮುಂದೆ ಏನಾದರೂ ಮಾಡಬೇಕಲ್ಲ ಅಂತಂದು, ಏನಾದರೂ ನೌಕರಿ ಮಾಡಬೇಕು, ಏನಾದರೂ ಬೇಕಲ್ಲ, ಜಸ್ಟ್ ಕಾಂಟ್ ಡಿಪೆಂಡ್ ಅಪಾನ್ ಪೆನ್ಷನ್ ಅಂತ UPSC ಎಕ್ಸಾಮ್ಸ್ ಅಂತ ಇರುತ್ತೆ, ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್. ಆ ಎಕ್ಸಾಮನ್ನು ಬರೆದೆ. ನಾನು ಯಾವಾಗಲೂ ಹೇಳ್ತೀನಿ, ದೇವರು ಭಾಳ ದೊಡ್ಡವನು. ನಾನು ಅಂದ್ಕೊಂಡಿದ್ದೀನೆಲ್ಲ ಕೊಟ್ಟಿದ್ದೇನೆ. ಅದಕ್ಕೆ ನಾನು ದೇವರಿಗೆ ಏನನ್ನೂ ಬೇಡ್ಕೊಳಲ್ಲ ಜೀವನದಲ್ಲಿ. ಯಾಕಂದರೆ ನಾನು ಕೇಳಬೇಕಾಗಿದ್ದೇನೋ, ನನಗೆ ಸಿಗಬೇಕಾಗಿದ್ದೇನೋ ಎಲ್ಲ ಸಿಕ್ಕಾಗಿದೆ, ಎಲ್ಲ ದೇವ್ರು ಕೊಟ್ಟಾಗಿದೆ ಆಗಲಿ. UPSC ಎಕ್ಸಾಮ್ಸಲ್ಲಿ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮಲ್ಲಿ ಪಾಸ್ ಆದೆ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಾಗಿ ಜಾಯ್ನ್ ಆದೆ. 21 ವರ್ಷ ಆ್ಯಸ್ ಅ ಸೂಪರ್ಡೆಂಟ್ ಇಂಜಿನಿಯರ್ ಕೂಡ ಸರ್ವಿಸ್ ಮಾಡಿದ್ದೀನಿ. ಆರಾಮಾಗಿ ಚೀಫ್ ಇಂಜಿನಿಯರ್, ಇಮ್ಯಾಜಿನ್ ಮಾಡಿ, ಸೂಪರ್ಡೆಂಟ್ ಇಂಜಿನಿಯರ್ ಆಗಿ ಜಾಯ್ನ್ ಆಗಿದ್ದೆ ಅಂದರೆ ಇಟ್ ವಾಸ್ ವೆರಿ ಹ್ಯಾಪಿ ಲೈಫ್. ಸೂಪರ್ಡೆಂಟ್ ಇಂಜಿನಿಯರ್ ಆಗಿದ್ದೆ, ಚೀಫ್ ಇಂಜಿನಿಯರ್ ಆಗೇ ಆಗ್ತಿದ್ದೆ. ಬಟ್ ಸ್ಟಿಲ್ ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ದ ಸೊಸೈಟಿ. ಹಾಗಾಗಿ ರಿಸೈನ್ ಮಾಡಿದೆ. ಇನ್ನು ಒಂದು ಮಾತನ್ನು ಹೇಳಬೇಕು, ಈ ಥರ ನಾನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸೇರಿಕೊಂಡಾಗ ನಮ್ಮ ಮನೆಯಲ್ಲಿ ಆಬ್ವಿಯಸ್ಲಿ ಹೆಣ್ಣನ್ನು ಹುಡ್ಕೋಕ್ಕೆ ಶುರು ಮಾಡಿದರು, ಮದುವೆ ಮಾಡಬೇಕು ಅಂತ. ಆವಾಗ ಒಂದಿಷ್ಟು ಆಫರ್ಗಳು ಬರ್ತಾಯಿತ್ತು. ಅದರಲ್ಲಿ ಒಂದು ಆಫರ್ ಕೂಡ ಬಂತು. ನಾನು ಹೋಗಿ ಅವ್ರನ್ನ ಮೀಟ್ ಮಾಡಿದ ನಂತರ ಇಬ್ರಿಗೂ ಒಪ್ಪಿಗೆ ಆಯಿತು. ಒಪ್ಪಿಗೆ ಆಗಿ ಮನೆಯಲ್ಲಿ ಹೇಳಿದ್ವಿ ಸರಿ ಅಂತ. ಡಿಸ್ಟೆಂಟ್ ರಿಲೇಟಿವ್ ಆಗಬೇಕು, ಯಾವುದೋ ಒಂದು ಕಾಮನ್ ರಿಲೇಟಿವ್ ಅಲ್ಲಿ ನೋಡಿ ಹೇಳಿದ್ದು. ಹಾಗಾಗಿ ಒಪ್ಕೊಂಡ ತಕ್ಷಣ, ಬಟ್ ಅದು ಸೊಸೈಟಿಯಲ್ಲಿ ಇರುತ್ತಲ್ಲ, ಹೆಣ್ಣಿನ ತಂದೆ ತಾಯಿಗೆ ಇದ್ದೇ ಇರುತ್ತೆ. ಮತ್ತು ಯಾಕಪ್ಪ ಹ್ಯಾಂಡಿಕ್ಯಾಪಿಗೆ ಕೊಡ್ತಾ ಇದ್ದಾರೆ, ಇವರಲ್ಲಿ ಅಕ್ಕಿನಲ್ಲೂ ಏನಾದರೂ ಇದನ್ನು ಯಾಕೆ ಕಾಂಪ್ರಮೈಸ್ ಮಾಡ್ತಾರೆ, ಸೊಸೈಟಿ ಪ್ರೆಷರಿಗೆ ಒಳಗಾಗಿ ಅವ್ರ ತಂದೆ ಈ ಮದುವೆ ಬೇಡ, ಅವ್ರಿಗೆ ಆ ಹುಡುಗ ಒಳ್ಳೆನೋ, ಬಟ್ ಅವ್ರಿಗೆ ಯಾವ್ದಾರು ಬೇರೆ ಒಂದು ಒಳ್ಳೆ ಹೆಣ್ತಿನೇ ಸಿಗಲಿ, ಬಟ್ ನನ್ನ ಮಗಳನ್ನ ಕೊಡಲ್ಲ. ಬಟ್ ಆವಾಗ ನನ್ನ ಹೆಂಡ್ತಿ ಪಟ್ಟು ಹಿಡಿದ್ರೆ, ಇಲ್ಲ ಬೇರೆ ಯಾವುದೇ ಕಾರಣಕ್ಕೂ ನೀವು ಅವ್ನು ರಿಫ್ಯೂಸ್ ಮಾಡ್ತೀರಿ ಅಂದರೆ ಓಕೆ, ಹುಡುಗ ಸರಿ ಇಲ್ಲ, ಚಟಗಳು, ಒಳ್ಳೆಯ ಹವ್ಯಾಸ, ಒಳ್ಳೆಯ ಹ್ಯಾಬಿಟ್ಸ್ ಇಲ್ಲ, ಕೆಟ್ಟ ಹ್ಯಾಬಿಟ್ಸ್ ಇದ್ದಾವೆ ಅನ್ನೋ ಕಾರಣದಿಂದ ಬಿಡೋದಾದರೆ ಫೈನ್. ಅವನು ಹ್ಯಾಂಡಿಕ್ಯಾಪ್ ಅಂತ ಬಿಡೋದಾದರೆ ನಾನು ಮದುವೆನೇ ಆಗಲ್ಲ. ಸೊ ಹಾಗಾಗಿ ನಮ್ಮ ಶ್ರೀಮತಿ ಸೌಮ್ಯ ಅವ್ರನ್ನ ನಾನು ಮದುವೆ ಆಗಿದ್ದು. ಚಿಕ್ಕ ವಿಡಿಯೋ ಇದೆ, ಅದನ್ನು ಬೇಕಾದ್ರೆ ಫಾರ್ವರ್ಡ್ ಮಾಡೋಣ. ದಿಸ್ ಇಸ್ ಬೇಸಿಕಲಿ ಅದನ್ನು ಏನು ತೋರ್ಸೋಕ್ಕೆ ಇಷ್ಟಪಡ್ತಿದ್ದೀನಿ ಇದರಲ್ಲಿ ಅಂದರೆ, ಎಂಥ ಅಗಾಧವಾದ ಬೆಟ್ಟಗಳು, ಎಂಥ ದೊಡ್ಡ ಬೆಟ್ಟಗಳಿದೆ ಅಂದರೆ, ಆ ಮನುಷ್ಯರು, ಆ ವೆಹಿಕಲ್ಸ್ ಅದ್ರ ಮುಂದೆ ಎಷ್ಟು ಚಿಕ್ಕದಾಗಿ ಕಾಣ್ತಾರೆ ನೋಡಿ. ಸೊ ಯು ಕ್ಯಾನ್ ಇಮ್ಯಾಜಿನ್ ಎಂಥ ದೊಡ್ಡ ಬೆಟ್ಟಗಳನ್ನು ನಾವು ಯಾರಾದರೂ ಅವಕಾಶ ಸಿಕ್ಕರೆ ಕಾರ್ಗಿಲ್ ವಾರ್ ಮೆಮೊರಿಯಲ್ಲಿ ಹೋಗಿ ಬನ್ನಿ. ಅಲ್ಲಿ ಕೆಳಗಡೆ ನಿಂತ್ಕೊಂಡ್ರೆ ಟೈಗರ್ ಹಿಲ್ 4875 ಕಾಣುತ್ತೆ. ಅದೇ ಬ್ಯಾಕ್ಗ್ರೌಂಡಲ್ಲಿ ಐಸ್ ಕಾಣ್ತಾ ಇರೋದು ಅದೇ 4875 ನಾವು ಹೋರಾಡಿದಂಥ ಫೀಚರ್. ಇವೆಲ್ಲ ರೋಡ್ ಪಕ್ಕ ಇರುವಂಥವು. ಅಲ್ಲಿ ನೋಡಿ ವೆಹಿಕಲ್ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಆ ಬೆಟ್ಟಗಳು ಹೇಗಿದ್ವು ಅಂತ. ಏನೇ ಸರ್, ನೆಕ್ಸ್ಟ್ ಹಾಕ್ಬಿಡಿ. ಸೆಕೆಂಡ್ ಇದೆ ನೋಡಿ, ಇದು 4875 ಅಂತ ಬೆಟ್ಟ. ನಾವೆಲ್ಲಿ ಹೋರಾಡಿದ್ವಲ್ಲ ಆ ಬೆಟ್ಟ. ಇಲ್ಲೇ ಮೇಲೆ ನಿಂತ್ಕೊಂಡ್ರೆ ಕೆಳಗಡೆ ನಾಲ ಹರಿತಿರೋದು ಕಾಣ್ತಿದೆ ನೋಡಿ. ಇಂಥ ಒಂದು ಪ್ರದೇಶದಲ್ಲಿ ಹೋರಾಡಬೇಕು. ನಾನು 4875 5140 ಅಂದರೆ ನಿಮ್ಗೆ ಅರ್ಥ ಆಗಲ್ಲ. ಇದನ್ನು ನೋಡಿದರೆ ಒಂದು ಮನವರಿಕೆ ಆಗುತ್ತೆ ಎಷ್ಟು ಕಷ್ಟಪಟ್ಟಿದ್ವಿ ನಾವಲ್ಲಿ ಅಂತ. ಆಕ್ಸಿಜನ್ ಕಂಟೆಂಟ್ ಎಷ್ಟು ಕಡಿಮೆ ಇರುತ್ತೆ ಅಂದರೆ, ನಾವಿಲ್ಲಿ ಎಷ್ಟು ಒಂದು 10 ಹೆಜ್ಜೆ ಇಟ್ಟರೆ ರೆಸ್ಟ್ ತೊಗೋಬೇಕಾಗಿದೆ. ಯಾಕಂದರೆ ಸುಮಾರು ಒಂದು 25-30 kg ನಮ್ಮ ಹೆಗಲ ಮೇಲೆ ಹೊತ್ಕೊಂಡಿರ್ತೀವಿ. ಇಂಥ ಒಂದು ಬೆಟ್ಟದಲ್ಲಿ ಹತ್ತಬೇಕು, ಇಂಥ ಒಂದು ಪ್ರದೇಶದಲ್ಲಿ ಹತ್ತಬೇಕು, ಆಕ್ಸಿಜನ್ ಕಡಿಮೆ ಇದ್ದಲ್ಲಿ ಹತ್ತಬೇಕು ಅಂದರೆ ಅಷ್ಟು ಕಷ್ಟದ ಕೆಲಸ. ಅಲ್ಲಿ ಹತ್ತಾ ಇರೋ ಮನುಷ್ಯ ಹೆಂಗೆ ಹತ್ತಾ ಇರೋ ಕಾಣ್ತಾ ಇದೆ ನೋಡಿ. ಇದು 20 ವರ್ಷದ ನಂತರ ತೆಗೆದಿರುವಂಥ ವಿಡಿಯೋ, ಅದೇ ಬೆಟ್ಟದ ಮೇಲೆ.
ಸ್ವಲ್ಪ ಫಾರ್ವರ್ಡ್ ಮಾಡಿಬಿಡ್ರಿ. ಪಾಸ್ ಮಾಡಿ ವಿನಯ್ ಪ್ಲೀಸ್. ಸೊ ಇದೇನು ಅಂತಂದರೆ, ನಾನು ಯಾವಾಗಲೂ ಅಂದ್ಕೊತಿದ್ದೆ ಪೇನ್ ಆ್ಯಂಡ್ ಪ್ರೈಡ್ ಅಂತ ಹೇಳ್ತೀವಲ್ಲ, ದುಃಖನೂ ಆಗುತ್ತೆ ಖುಷಿನೂ ಆಗುತ್ತೆ, ಹೇಗೆ ಸಾಧ್ಯ ಅಂತಂದ್ರೆ ನಾ ಆಕ್ಸಿಮರಾನ್ ವರ್ಡ್ಸ್, ದುಃಖನೂ ಆಗುತ್ತೆ ಖುಷಿನೂ ಆಗುತ್ತೆ ಅಂತ ಹೇಗೆ ಸಾಧ್ಯ ಅನ್ಕೊತಾ ಇದ್ದೆ. ನಾವು 4875 ಅಂದರೆ 7th July 1999ಗೆ ನನಗೆ ಪೆಟ್ಟು ಬಿದ್ದಿದ್ದು. 20 ವರ್ಷದ ನಂತರ 7 July 2019ಗೆ ನಮ್ಮ ಟೀಮ್ ಅಷ್ಟು ಕೂಡ ಹೆಲಿಕಾಪ್ಟ್ರಲ್ಲಿ ಅದೇ ಫೀಚರ್ಗೆ ಹೋದ್ವಿ. ಆ ಫೀಚರ್ಗೆ ಹೋದಾಗ 16,000 ಅಡಿ ಎತ್ತರದ ಮೇಲೆ ಭಾರತದ ಬಾವುಟವನ್ನು ಹಾರೋದನ್ನು ನೋಡಿ ನಂದು ಒಂದು ಸಣ್ಣ ಪಾತ್ರ ಇದೆ ಅಂತ ನಾನು ನೋಡೋ ಖುಷಿ ಏನಿದೆಯಲ್ಲ, ಅವಾಗ ನನಗೆ ಜೀವನದಲ್ಲಿ ನನಗೆ ಇನ್ನೂ ಏನೂ ಬೇಕಾಗಿಲ್ಲ ಅಂತ. ಅಲ್ಲಿ ನಿಂತ್ಕೊಂಡು ಏನು ಸಲ್ಯೂಟ್ ಮಾಡಿದೆಲ್ಲ ಅವಾಗ ಅನ್ಕೊತಾ ಇದ್ದೆ ನನ್ನ ಜೀವನ ಸಾರ್ಥಕ ಆಯಿತು ಅಂತ. ಬಟ್ ಇದನ್ನೆಲ್ಲ ಅಂದ್ಕೊಂಡು ಖುಷಿ ಆಗ್ತಿರ್ಬೇಕಾದ್ರೆ ಇವರು ವಿಕ್ರಮ್ ಬತ್ರಾ ಅವರ ಟ್ವಿನ್ ಬ್ರದರ್, ಅವಳಿ ಜವಳಿ ಅಂತ ಹೇಳ್ತೀವಲ್ಲ, ಅವರು ಒಂದು ಸೈಡಿಗೆ ಹೋಗಿ ಇನ್ಸೆನ್ಸ್ ಸ್ಟಿಕ್ಸ್ ಅಂದರೆ ಊದುಬದ್ದಿನ ಹಚ್ಚಕ್ಕೆ ಶುರು ಮಾಡಿದ್ರಲ್ಲ, ಆವಾಗ ಪ್ರೈಡಿಂದ ಪೇನಿಗೆ ಕನ್ವರ್ಟ್ ಆಯಿತು. ಅವಾಗ ಅನಿಸ್ತು ನಾವು 17 ಜನನ ಕಳ್ಕೊಂಡ್ವಿ. ಇಲ್ಲಿ 2 ಆಫೀಸರ್ಸ್ 15 ಜನ ಜವಾನ್ಸನ್ನು ನಾವು 13 ಜಾಕ್ರಿ ನಮ್ಮ ಯೂನಿಟ್ ಕಳ್ಕೊಂತ. ಇದನ್ನು ಅವ್ರು ಊದುಬತ್ತಿ ಅದನ್ನು ಅಗರಬತ್ತಿನ ಹಚ್ಚಿದಾಗ ಆವಾಗ ಪೇನ್ ಆ್ಯಂಡ್ ಪ್ರೈಡ್ ಕ್ಯಾನ್ ಗೋ ಟುಗೆದರ್ ಅಂತ ಆವಾಗ ಅರ್ಥ ಆಯಿತು. ಅಷ್ಟೇ ಬಿಡಿ ವಿನಯ್, ಲಾಸ್ಟ್. ಸೊ ಇದು ನಮ್ಮ ಯೂನಿಟ್ ಆಫೀಸರ್ಸ್ ಎಲ್ಲರೂ ಅದು 20 ವರ್ಷದ ನಂತರ ಅಲ್ಲಿ ಹೋದಾಗ ದುರ್ಗೆ ಮಾತಾ ಕಿ ಜಯ ಅಂತ ಏನು ಹೇಳಿದ್ದೆ, ಅದು ತೀವ್ರ ತೀರ 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ ಆಫೀಸ್ಗೆ ತೀವ್ರ ತೀರ ಅಂತ ನಮ್ಮ ಇದು ವಾರ್ ಕ್ರೈ. ಆ ವಾರ್ ಕ್ರೈನ ಕೂಗಿದ್ದು ಅದು ನಿಮಗೆ ಬರೀ ಅದು ಏನೋ ಮಾತಾಡಿದರೆ ಏನೋ ಅಂದ್ರೆ ಅನಿಸುತ್ತೆ, ಬಟ್ ಗೂಸ್ ಬಂಪ್ಸ್ ಅಂತ ಹೇಳ್ತೀವಲ್ಲ, ನಮಗೆ ಗೊತ್ತಾದ್ರ ಮಹತ್ವ ಏನಂತ. ಅಲ್ಲಿ ನಿಂತ್ಕೊಂಡು ಆ ಬೆಟ್ಟದ ಮೇಲೆ ನಿಂತ್ಕೊಂಡು 20 ವರ್ಷದ ನಂತರ ಅದೇ ಪ್ಲೇಸಲ್ಲಿ ನಿಂತ್ಕೊಂಡು ತೀವ್ರ ದುರ್ಗೆ ಮಾತಾ ಕಿ ಜಯ ಅಂತ ಕೂಗಬೇಕಂತ ಅದೊಂದು ಫೀಲಿಂಗ್ ಇದೆಯಲ್ಲ, ಇಟ್ಸ್ ಸರಿಯಲ್, ಇಟ್ಸ್ ಜಸ್ಟ್ ಯು ಕಾಂಟ್ ಜಸ್ಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್. ಬಂಧುಗಳೇ, ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರ್ಗಿಲ್ ಯುದ್ಧದ ಬಗ್ಗೆ ಇಲ್ಲಿ ಕ್ಯಾಪ್ಟನ್ ನವೀನ್ ನಾಗಪ್ಪ ನಿಮ್ಮ ಎದುರಿಗೆ ನಿಂತ್ಕೊಂಡಿದ್ದಾರೆ, ಎಲ್ಲರೂ ನನಗೆ ಚಪ್ಪಾಳೆ ತಟ್ಟಿದ್ರಿ. ಈ ಚಪ್ಪಾಳೆ ನನಗೆ ಸಲ್ಲಬೇಕಾಗಿದ್ದಿಲ್ಲ. ಕಾರ್ಗಿಲ್ ಯುದ್ಧದಲ್ಲಿ 527 ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. 527. ಈ ಸನ್ಮಾನ, ಇದು ಚಪ್ಪಾಳೆ ಏನಾದರೂ ಸಲ್ಲಬೇಕಾಗಿದ್ದರೆ ಆ 527 ಜನಕ್ಕೆ ಹಾಗೂ 1300ಕ್ಕೂ ಹೆಚ್ಚು ಜನಕ್ಕೆ ಪೆಟ್ಟು ಬಿದ್ದಿದೆ, ಅವ್ರಿಗೆ ಸಲ್ಲಬೇಕಾಗಿದ್ದು. ಕ್ಯಾಪ್ಟನ್ ನವೀನ್ ನಾಗಪ್ಪ ಇಸ್ ಜಸ್ಟ್ ವಯಾ ಮೀಡಿಯಾ. ನಾನು ವಾಪಸ್ ಬಂದು ನಿಂತು ನಾನು ಮುಂದೆ ಕತೆ ಹೇಳ್ತಾ ಇದ್ದೀನಿ, ಅನಿಸಿಕೆಗಳ ಅನುಭವಗಳನ್ನ ಹೇಳ್ತಾ ಇದ್ದೀನಿ. ಬಟ್ ದ ರಿಯಲ್ ಟ್ರಿಬ್ಯೂಟ್ ಗೋಸ್ ಟು ದೋಸ್ 527 ಸೋಲ್ಜರ್ಸ್. 26th July ನೀವೊಂದು ಈ ಕಾರ್ಯಕ್ರಮವನ್ನು ಶುರು ಮಾಡಿದರೆ ಒಂದೇ ಒಂದು ರಿಕ್ವೆಸ್ಟನ್ನು ಕೇಳ್ತೀನಿ ನಿಮ್ಮಲ್ಲಿ. ನೀವು ಯಾವಾಗ 2 ರಿಕ್ವೆಸ್ಟನ್ನು ಕೇಳ್ಕೊತೀನಿ. ಒಂದನೇದಾಗಿ, ನೀವು ಬೆಳಗ್ಗೆ ಎದ್ದ ತಕ್ಷಣ ಹಿರಿಯರಿದ್ದೀರಾ, ಪೂಜೆ ಮಾಡ್ತೀರಾ. ಪೂಜೆ ಮಾಡಿದಾಗ ಏನು ಕೇಳ್ಕೊತೀರಾ? ನಾನು ಚೆನ್ನಾಗಿರಲಿ, ನಮ್ಮ ಕುಟುಂಬ ವರ್ಗದವ್ರು ಚೆನ್ನಾಗಿರಲಿ ಅಂತ ಕೇಳ್ಕೊತಿರ್ತಾನೆ. ಅದ್ರ ಜೊತೆಗೆ ಒಂದು ಸಾಲನ್ನು ಜೋಡಿಸ್ಕೋಬೋದಲ್ಲ, ಈ ದೇಶದ ಸೈನಿಕ ಗಡಿ ಪ್ರದೇಶದಲ್ಲಿ ಕಷ್ಟಪಡ್ತಾ ಇದ್ದಾನೆ, ಅವನಿಗೂ ಕೂಡ ಚೆನ್ನಾಗಿಟ್ಟಿರಪ್ಪ ದೇವ್ರೆ ಅಂತ ಕೇಳ್ಕೊಬೋದು, ಮೊದಲನೇದಾಗಿ. ಎರಡನೇದಾಗಿ, July 26th ಕಾರ್ಗಿಲ್ ವಿಜಯ ದಿವಸ 25ನೇ ಆ್ಯನಿವರ್ಸರಿ. ಅದು ಎಲ್ಲದು ಎವ್ರಿಥಿಂಗ್ ಲೆಟ್ಸ್ ನಾಟ್ ಲಿವ್ ಇಟ್ ಟು ದ ಸೋಲ್ಜರ್ ಅಲೋನ್. ಎಲ್ಲದನ್ನು ನಾವು ಸೈನಿಕರಿಗೆ ಬಿಡೋದು ಬೇಡ. ನಮ್ಮ ಕೈಲಿ ಏನಾಗುತ್ತೋ ಸಾಧ್ಯ, ವಿ ವೋಟ್ ಟು ದೆಮ್, ದೇ ಡೈಡ್ ವೆರಿ ಯಂಗ್. ಅದರಲ್ಲಿ 19 ವರ್ಷ 20 ವರ್ಷ 21 ವರ್ಷ ಸೈನಿಕರೆಲ್ಲರೂ ತಿಳ್ಕೊಂಡಿದ್ರು, ಅವರು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ರು. ಸೊ ಆ್ಯಸ್ ಅ ಸಿಟಿಸನರಿ ನಾವೇನು ಮಾಡ್ಬೋದು? ದ ಲೀಸ್ಟ್ ವಿ ಕ್ಯಾನ್ ಡೂ ಈಸ್ 26ನೇ ತಾರೀಕು ಜುಲೈ ನಮ್ಮ ಮನೇಲಿ ಒಂದೊಂದು ದೀಪ ಹಚ್ಚಿ ಅವ್ರು ನೆನೆಸ್ಕೋಬೋದಲ್ಲ. ಕ್ಯಾಪ್ಟನ್ ನವೀನ್ ನಾಗಪ್ಪ ಬರೋಕ್ಕೆ ಧನ್ಯವಾದ, ನಮಸ್ಕಾರ ಸರ್. ನಾನು ಕುಂಸಿ ಅಂತ ಹಳ್ಳಿಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾಗ ಇದನ್ನು ನಾವು ಪ್ರತಿನಿತ್ಯ ಕೇಳ್ತಾ ಇದ್ವಿ ಸರ್. ನಿಜವಾಗೂ ನಿಮ್ಮ ತ್ಯಾಗ ಧೈರ್ಯ ಮೆಚ್ಚಬೇಕಾದ್ದು. ನೀವು ಮಾಧ್ಯಮ ಅಂತ ಅಷ್ಟೇ ಹೇಳ್ತೀರಿ, ದಯವಿಟ್ಟು ನಮಗೆ ಇನ್ನೇನೂ ಇಲ್ಲ. ನಾವು ಸೈನಿಕ ಸೇರೋಕ್ಕೆ ಆಗಲಿಲ್ಲ ನಮ್ಮ ಕೈನಲ್ಲಿ. ನಮಗೂ ಭಾಳ ಆಸೆ ಇತ್ತು. 2 ಸರಿ ವಾಪಸ್ ರಿಜೆಕ್ಟ್ ಆಗಿ ಬಂದೆ ನಾನು. ತಾವು ಅಂಗವಿಕಲ ಅಂತ ಹೇಳ್ಕೊಬೇಡಿ ದಯವಿಟ್ಟು. ನಾವು ನಿಮ್ಮ ಪಾದವನ್ನು ನೋಡಿ ನಮ್ಮದು ಒಂದು ಅರ್ಪಣೆಯನ್ನು ಮಾಡ್ಕೊಳ್ತೀವಿ. ತಮಗೇನೋ ಆಗಿದೆ ಅಂತಂದರೆ ಏನೂ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ವಿ. ನಾವಿಬ್ಬರು ಮಾತಾಡ್ತಾ ಇದ್ವಿ ಸರ್. ಆದರೂ ಕಾಲಿಗೆ ನಾವು ಅಲ್ಲೊಂದು ಕ್ಲಿಪ್ ನೋಡಿದ್ವಿ ನಾವು, ನಿಮ್ಮ ಕಾಲಿಗೆ ಸಾಕಷ್ಟು ಬ್ಯಾಂಡೇಜನ್ನು ಹಾಕಿದ್ರು, ಅದನ್ನು ನೋಡಿದ್ವಿ. ನಿಮಗೆ ನೋಡಿ ನಮ್ಮದು ಒಂದು ಅಶ್ರು ತರ್ಪಣ ಸಲ್ಲಿಸಲಿಕ್ಕೆ, ನಮ್ಮ ಕಣ್ಣೀರು ಹಾಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಸರ್. ನಿಮ್ಮ ಪತ್ನಿಯವರು ನಿಮ್ಮ ಜೊತೆ ಬಹಳಷ್ಟು ವರ್ಷ ಕಾಲ ನೋಡ್ತಾ ಇದ್ದಾರೆ. ನಿಮ್ಮ ತ್ಯಾಗ, ಸೇವಾ ಮನೋಭಾವನೆ, ದೇಶಕ್ಕಾಗಿ ಮಾಡಿದ ಸಮರ್ಪಣೆ ನಾವು ಕಣ್ಮುಂದೆ ನೋಡಬೇಕು. ನಿಮ್ಮ ಅಷ್ಟೂ ಮಾತುಗಳನ್ನು ನಾವು ಪಾಲಿಸಿದ್ದೀವಿ ಸರ್. ನಮ್ಮದೊಂದು ಸಲಾಂ ತಮಗೆ. ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದೀರಾ. ಕಾಲು ಏನಾಗಿದೆ ಅಂತ ಸ್ವಲ್ಪ ತೋರಿಸಿ ಸರ್.
ಸರ್ ನಮಸ್ತೆ. ಮೊದಲದಾಗಿ ಸರ್, ನನ್ನ ಕುಟುಂಬದವ್ರ ಜೊತೆ ಏನು ನಿಮ್ಮ ಹೋರಾಟ ಮಾಡಿದ್ರಿ ಸರ್, ನನ್ನ ಕುಟುಂಬದವರು ಎಲ್ಲರೂ ಸೇರಿ ನಿಮ್ಗೆ ಅಭಿನಂದನೆ ಸರ್. ನನ್ನ ಕುಟುಂಬದವ್ರು ಯಾಕೆ ಹೇಳ್ತೀನಿ ಮಾತು ಅಂತ ಹೇಳಿದರೆ ಸರ್, ನಾವು ಸೇನೆಯರಲ್ಲ ಸರ್, ಅಥವಾ ನನ್ನ ವರ್ಗ ನನ್ನ ತಂದೆ ತಾಯಿ ಯಾರೂ ಇಲ್ಲ ಸರ್, ಎಲ್ಲರೂ ಇದ್ದಾರೆ. ಆದರೆ ನಿಮ್ಮನ್ನು ನೋಡೋದು ಅವಕಾಶ ಸಿಕ್ತು, ಅವ್ರ ಪರವಾಗಿ ನಾನು ನಿಮ್ಮನಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ ಸರ್. ಮೊದಲನೇದಾಗಿ. ಎರಡನೇದು ಸರ್, ತಮ್ಮ ಜೊತೆಗೆ ಇವತ್ತು ಸಹ 25 ವರ್ಷ ಆದರೂ ನಿಮ್ಮ ಸ್ನೇಹಿತರನ್ನ ನೆನಪು ಮಾಡ್ಕೊಂಡಿದ್ದರೆ ನಿಜವಾಗ್ಲೂ ಸೇನೆಗೆ ಎಷ್ಟಿದೆ, ನನ್ನ ಸೇನೆಗೆ ಎಷ್ಟು ನೀವು ಗೌರವ ಕೊಡ್ತೀರಾ ಅಂಥೇಳಿ ಎಲ್ಲರೂ ತಿಳ್ಕೊಳ್ಳೋ ಒಂದು ವಿಷಯ ಸರ್. ಆಗ ಅದಕ್ಕೂ ಅಭಿನಂದನೆ ಸರ್ ತಮಗೆ. ಹಾಗೆ ಇನ್ನೊಂದು ಹೇಳ್ತೀನಿ ಸರ್, ಪತ್ನಿಯವರು ಹೇಳಿದ್ರಿ ಸರ್, 100 ಕಾಲ ದೇವರು ಚೆನ್ನಾಗಿಟ್ಲಿ ಸರ್, ನಿಮ್ಮ ಕುಟುಂಬ ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ ಅಂತೇಳಿ ದೇವ್ರಲ್ಲಿ ಆರೈಕೆ ಮಾಡ್ಕೊಂಡು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು. ಕ್ಯಾಪ್ಟನ್ ನವೀನ್ರವರಿಗೆ ನಮಸ್ಕಾರ. ನನ್ನದು ಒಂದು ವಿನಂತಿ ಅಥವಾ ಇದೆ. ಒಂದೇನಪ್ಪ ಅಂದರೆ, ನಿಮ್ಮ ಜೀವನ ಬೇರೆಯವರಿಗೆ ಮತ್ತು ಯುವಕರಿಗೆ ಮಾದರಿಯಾಗುವಂತಹ ಜೀವನ. ದಯವಿಟ್ಟು ತಮ್ಮ ಒಂದು ಆತ್ಮಕಥೆಯನ್ನು ಬರೆದು ಸಾವಿರಾರು ಅಥವಾ ಲಕ್ಷಾಂತರ ಯುವ ಪ್ರತಿಭೆಗಳಿಗೆ ಒಂದು ಸ್ಫೂರ್ತಿದಾಯಕವಾಗುತ್ತೆ ಇದು ಅಂತ ಮಾಡಿ ಅಂತ ನಾನು ಒಂದು ವಿನಂತಿ. ಎರಡನೇದು ನನ್ನ ಒಂದು ಸಂದೇಹ ಅಥವಾ ಪ್ರಶ್ನೆ ಅಂತ ತಿಳ್ಕೊಳ್ಳಿ. ಒಂದು ರೀತಿಯಲ್ಲಿ ಪಾಕಿಸ್ತಾನದವರು ನಮ್ಮ ದೇಶದ ಸಾಮರ್ಥ್ಯವನ್ನು ಅಂಡರ್ ಎಸ್ಟಿಮೇಟ್ ಮಾಡಿ ಅವರು ಪ್ರಯತ್ನ ಮಾಡಿದ್ರ ಯುದ್ಧ ಮಾಡಲಿಕ್ಕೆ ಅಂತ ಒಂದು ಸಂದೇಹ ಇದೆ. ಹೌದಾ ಅಲ್ವಾ ಸರ್? ತಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್? ನಾಗರಾಜ್ ಅಂತ. ನಾಗರಾಜ್ ಸರ್, ಥ್ಯಾಂಕ್ ಯು. ಮೊದಲನೇದು ಸಜೆಷನ್ಗೆ ಐ ರಿಯಲಿ ಟೇಕ್ ಇಟ್ ಸೀರಿಯಸ್ಲಿ. ತುಂಬ ಜನ ಹೇಳಿದ್ದಾರೆ, ಬಟ್ ಅದೇ ಹೇಳಿದಾಗ ನಾನು ಜಾಬಲ್ಲಿರೋದ್ರಿಂದ ಒಂದು ಸಮಯ ಅವಕಾಶ ಆಗ್ತಿರಲಿಲ್ಲ. ಸೊ ಐ ಇಂಟೆಂಡ್ ರೈಟಿಂಗ್ ಅ ಬುಕ್. ಲೆಟ್ಸ್ ಸಿ, ದೇವರು ಎಲ್ಲದರಲ್ಲೂ ಎಲ್ಲ ಸ್ಟೇಜಲ್ಲೂ ನಾನು ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ. ಪ್ರಾಬ್ಲಿ ಇದೊಂದು ದಾರಿ ತೋರಿಸ್ತಾರೆ ಅಂದ್ಕೊಂಡಿದ್ದೀನಿ. ಮೇ ಬಿ ಐ ಕಮ್ ಅಪ್ ವಿತ್ ದ ಬುಕ್ ಸಮ್ ಟೈಮ್ ಲೇಟರ್. ಎರಡನೇದು ನೀವೇನು ಪ್ರಶ್ನೆ ಕೇಳಿದ್ರಲ್ಲ, ಇಟ್ಸ್ ಅ ರೈಟ್ ಕ್ವಶನ್. ವಾಟ್ ಐ ಮೆಂಟ್ ಟು ಸೇ ವಾಸ್ ದೇ ಅಂಡರ್ ಎಸ್ಟಿಮೇಟೆಡ್. ನಾವು ಈ ಥರ ಅವ್ರು ಏನು ಅಂದ್ಕೊಂಡಿದ್ರು ಅಂತಂದರೆ, ನಾವು ಈ ಥರ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಂಡು ಕುತ್ಕೊಳ್ತೀವಿ, ಶ್ರೀನಗರದಿಂದ ಲೇ ಹೈವೇ ಮೇಲೆ ಶೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಆವಾಗ ನಾವು ಕಾನ್ವಾಯ್ ಮೂವ್ ಆಗೋಕ್ಕಾಗಲ್ಲ. ಕಾನ್ವಾಯ್ ಮೂವ್ ಆಗಲಿಲ್ಲದ್ರೆ ನಾವು ಅಲ್ಲಿದ್ದಂಥ ನಮ್ಮ ಸಿಯಾಚಿನಲ್ಲಿ ಏನು ಸೈನಿಕರಿದ್ದಾರೆ ಅವರು ಉಪವಾಸ ಸಾಯ್ತಾರೆ, ಲೇ ಲದ್ದಾಖ್ ಕಟ್ ಆಫ್ ಆಗುತ್ತೆ. ಆವಾಗ ನಾವೇನಾದರೂ 71ನಲ್ಲಿ ಹೆಂಗೆ ಒಪ್ಪಂದ ಆಗಿತ್ತು, ಹೆಂಗೆ ಒಂದು ಅಗ್ರಿಮೆಂಟ್ ಆಗಿತ್ತು, ಆ ರೀತಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಸಿಯಾಚಿನನ್ನು ಲೇ ಲದ್ದಾಖನ್ನು ಅದನ್ನು ಹಿಡ್ಕೊಂಡು ಒಂದು ಸ್ಟ್ರಾಂಗ್ ಪಾಯಿಂಟಲ್ಲಿ ಅವರು ಕೂತ್ಕೊಂಡು ಕಾಶ್ಮೀರನ್ನ ಬಾರ್ಗೇನ್ ಮಾಡ್ಬೇಕು ಅಂದ್ಕೊಂಡಿದ್ರು. ಬಟ್ ದೇ ನೆವರ್ ಆ್ಯಂಟಿಸಿಪೇಟೆಡ್ ಹಿಂಗಾಯಿತು ಅಂತ. ನಾವು ಬರೀ ಫಾರ್ ಹಿಸ್ಟಾರಿಕಲ್ ಸೇಕ್ ಹೇಳ್ತಾ ಇದ್ದೀನಿ, ನಾವು ಬರೀ ಕಾರ್ಗಿಲ್ ಯುದ್ಧದ ಬಗ್ಗೆ ಮಾತಾಡ್ತೀವಿ. ಕಾರ್ಗಿಲ್ ಯುದ್ಧದಲ್ಲಿ ಹೆಂಗೆ ಮಣ್ಣು ಮುಕ್ಕಿಸಿದ್ವಿ ಅವರಿಗೆ ಅಂತಂದು ಎಲ್ಲರಿಗೂ ಗೊತ್ತು. ಮೌಂಟೇನ್ ವಾರ್ಫೇರ್ ಅಂತ ಹೇಳ್ತೀವಿ. ಮೌಂಟೇನ್ ವಾರ್ಫೇರಲ್ಲಿ ಕ್ಯಾಶುವಲ್ಟಿ ರೇಟ್ ಅಂತ ಹೇಳ್ತಾರೆ. ಈಗ ಬೆಟ್ಟದ ಮೇಲೆ ಕೂತ್ಕೊಂಡಿದ್ದಾರೆ, ನಾವು ಓಪನ್ನಲ್ಲಿ ಹೋಗಿ ಅವ್ರಿಗೆ ಅಟ್ಯಾಕ್ ಮಾಡಬೇಕಂದ್ರೆ ಕ್ಯಾಶುವಲ್ಟಿ ರೇಟ್ ಅಂತಂದರೆ ಅವರಲ್ಲಿ ಒಬ್ಬರು ಸತ್ತರೆ ನಮ್ಮಲ್ಲಿ 3ರಿಂದ 4 ಜನ ಸಾಯ್ಬೇಕಂದ್ರೆ ಕ್ಯಾಶುವಲ್ಟಿ ರೇಟ್ ಸಾಯ್ಬೇಕು ಅಂತಲ್ಲ, ಬಟ್ ಆ ಥರ ಕ್ಯಾಶುವಲ್ಟಿ ರೇಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಇಮ್ಯಾಜಿನ್ ಮಾಡಿ, ನಮ್ಮಲ್ಲಿ 500 ಜನ ಸತ್ತರೆ ಅವರಲ್ಲಿ 800ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ ಅಫಿಷಿಯಲ್ ಫಿಗರ್. ಅವ್ರು ಯಾವತ್ತಿಗೂ ಕೂಡ ಹೇಳಿಲ್ಲ. ನೀವಲ್ಲಿ ಪ್ರೆಸೆಂಟೇಷನ್ನಲ್ಲಿ ಫೋಟೋಗ್ರಾಫನ್ನು ನೋಡಿದರೆ ಗೊತ್ತಾಗ್ತಿತ್ತು, ಪಾಕಿಸ್ತಾನಿ ಸೋಲ್ಜರ್ಸ್ನ ಅವ್ರೇನು ವಾಪಸ್ ಪಡಿಲಿಲ್ವೋ. ಯಾಕಂದರೆ ಅವರು ವಾಪಸ್ ಜನ ತೊಗೊಂಡಷ್ಟು ಅವರು ಎಕ್ಸೆಪ್ಟ್ ಮಾಡಬೇಕಾಗತ್ತೆ, ಕ್ಯಾಶುವಲ್ಟಿ ಇಷ್ಟೊಂದಾಗಿತ್ತು ಅಂತ. ಅದಕ್ಕೆ ಅವ್ರು ವಾಪಸ್ ಪಡಿಲಿಲ್ಲ. ನಮ್ಮವ್ರು ಅಲ್ಲೇ ಅಲ್ಲ ಅಂತ ಹೇಳಿದ್ರು. ಅವರು ನಮಗೇನು ಮಾಡಿದರು, ಸೌರಭ್ ಕಲಿಯಾಗಿ ಏನು ಮಾಡಿದರು, ನಾವು ಕೂಡ ಅದನ್ನೇ ಮಾಡಬೇಕಾಗಿತ್ತು. ಬಟ್ ಭಾರತೀಯ ಸೇನೆ ಅದನ್ನು ಮಾಡಲಿಲ್ಲ. ಏನು ಮಾಡಿತ್ತು ಅಂತಂದರೆ, ಅವರ ಪದ್ಧತಿ ಪ್ರಕಾರ ಅವ್ರನ್ನ ಹೇಗೆ ಒಬ್ಬ ಸೈನಿಕರನ್ನ ಹೇಗೆ ನಡೆಸ್ಕೋಬೇಕೋ ಅವ್ರ ಪದ್ಧತಿ ಪ್ರಕಾರ ನಾವು ಅವ್ರನ್ನ ದಫನ್ ಮಾಡಿದ್ವಿ. ದಟ್ಸ್ ವೈ ಆಲ್ವೇಸ್ ಸೇ ಇಂಡಿಯನ್ ಆರ್ಮಿ ಜಸ್ಟ್ ಡಸ್ ನಾಟ್, ನಾವು ನಮ್ಮ ಸಾಮರ್ಥ್ಯ ಹೆಚ್ಚಿದೆ, ನಮ್ಮಲ್ಲಿ ಜನರು ಜಾಸ್ತಿ ಇದ್ದಾರೆ, ನಮ್ಮಲ್ಲಿ ಆಯುಧಗಳು ಚೆನ್ನಾಗಿದ್ದಾವೆ ಅಂತ ಗೆಲ್ಲಲ್ಲ. ನಾವು ಯಾತಕ್ಕೆ ಗೆಲ್ತೀವಿ ಅಂದರೆ ನಮ್ಮಲ್ಲಿ ನೈತಿಕತೆಯಿಂದ ಹೋರಾಡ್ತೀವಿ ಅನ್ನೋ ಕಾರಣಕ್ಕೆ ಮಾತ್ರ ಗೆಲ್ತೀವಿ ಅಂತ ಹೇಳೋದು ಇಷ್ಟಪಡ್ತೀನಿ. ದಟ್ ವಾಸ್ ಅ ಗ್ರೇಟೆಸ್ಟ್ ಎಕ್ಸಾಂಪಲ್ ಸೆಟ್. ಅಂದ್ರೆ ಒಂದು ಫೋಟೋಗ್ರಾಫಲ್ಲಿ ನೀವು ನೋಡಿರ್ಬೋದು, ಮೀಡಿಯಾನ ಕರ್ಕೊಂಡು ಹೋಗಿ ತೋರಿಸಿದ್ರು. ಇಂಟರ್ನ್ಯಾಷನಲ್ ಮೀಡಿಯಾಗೆ ಅವಾಗ ಭಾರತೀಯ ಸೇನೆದ್ದು ಭಾರತದ ಒಂದು ಎಷ್ಟು ಇದು ಡೆವಲಪ್ ಆಯ್ತಂದರೆ, ಒಂದು ಲೈಕಿಂಗ್ ಡೆವಲಪ್ ಆಯ್ತಂದರೆ ಇಟ್ ವಾಸ್ ಹ್ಯಾಡ್ ಎ ಟ್ರೆಮೆಂಡಸ್ ಇಂಪ್ಯಾಕ್ಟ್ ಇಂಟರ್ನ್ಯಾಷನಲ್ಲಿ. ಒಂದನೇದ್ದು. ಎರಡನೇದ್ದು, ನಾವು ಯುದ್ಧದ ಬಗ್ಗೆ ಎಷ್ಟು ಅಂದ್ಕೊಂಡಿದ್ವಿ, ಬಟ್ ಇಮ್ಯಾಜಿನ್ ನಿಮ್ಗೆ ಗೊತ್ತಿರ್ಬೋದು, ಆದರೂ ಫಾರ್ ದ ಸೇಕ್ ಆಫ್ ಹಿಸ್ಟಾರಿಕಲ್ ದಿಸ್ ಥಿಂಗ್ ಅದನ್ನು ಹೇಳ್ತಾ ಇದ್ದೀನಿ.
ಅದಾದಮೇಲೆ ಏನಾಯಿತು, ನವಾಜ್ ಶರೀಫ್ ಅವ್ರದ್ದು ಏನು ಮಾಡಿದರು, ಮುಷರಫ್ ಅವ್ರು ಏನು ಮಾಡಿದರು, ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಗೌರ್ಮೆಂಟ್. ನವಾಜ್ ಶರೀಫ್ ಅವ್ರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅವರು ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ದರು ಮುಷರಫ್. ಅವ್ರು ಬೇರೆ ದೇಶಕ್ಕೆ ಹೋಗಿ ಫ್ಲೈಟಿಂದ ವಾಪಸ್ ಬರಬೇಕಾದ್ರೆ ಅವ್ರು ಫ್ಲೈಟ್ಗೆ ಇಳಿಯೋಕ್ಕೆ ಪರ್ಮಿಷನ್ ಕೊಡಲಿಲ್ಲ, ನೀವು ಬೇರೆ ಕಂಟ್ರಿಗೆ ಹೋಗ್ರಿ ಅಂತ ಹೇಳಿದರು. ಆದರೂ ಕೂಡ ಅವ್ರು ಫೋರ್ಸ್ಫುಲ್ಲಿ ಲ್ಯಾಂಡ್ ಮಾಡಿ ಮುಷರಫ್ನ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಗೌರ್ಮೆಂಟ್, ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಏನಿರ್ತಾರಲ್ಲ ಅವ್ರನ್ನ ಸೆರೆಡಿ ಹಿಡಿದು ಜೈಲಿಗೆ ಹಾಕ್ಸಿದ್ರು. ಅಂದರೆ ದೇ ಬಿಕೇಮ್ ಅ ಲಾಫಿಂಗ್ ಸ್ಟಾಕ್. ಇಂಟರ್ನ್ಯಾಷನಲ್ ಕಮ್ಯುನಿಟಿ ಅವ್ರನ್ನ ನೋಡಿ ನಗಂಗ್ ಮಾಡಿಕೊಂಡ್ರು. ದ್ಯಾಟ್ ವಾಸ್ ದ ಇಂಪ್ಯಾಕ್ಟ್ ಆಫ್ ಕಾರ್ಗಿಲ್ ವಾರ್ ಸಬ್ಸಿಕ್ವೆಂಟ್ಲಿ. ಹೋಪ್ ಇಟ್ ಆನ್ಸರ್ಸ್ ಯುವರ್ ಕ್ವಶನ್ ನಾಗರಾಜ್ ಸರ್. ಡೆಫಿನೆಟ್ಲಿ ಸರ್ ಹಿಂಗೆ ಕೇಳಿ, ಪರವಾಗಿಲ್ಲ, ಕೇಳಿಸುತ್ತೆ. ನಮಸ್ಕಾರ ಸರ್, ನಾನು ಬ್ರಹ್ಮಾನಂದ ರಾನಡೆ ಅಂತ ಇಲ್ಲೇ ವಿದ್ಯಾನಗರ ಶಿವಮೊಗ್ಗದಿಂದ ಬಂದಿದ್ದೀನಿ. ತಾವು ಇವತ್ತು ಉಪನ್ಯಾಸ ನೀಡೋ ಸಮಯದಲ್ಲಿ ಸೈನಿಕರ ಒಂದು ಕೆಲಸ ಎಷ್ಟು ಕಷ್ಟ ಇರುತ್ತೆ, ಅವರ ಒಂದು ದುಃಖ ದುಮ್ಮಾನಗಳಾಗಲಿ, ಅವರ ಒಂದು ಸವಾಲುಗಳೇನಿರುತ್ತೆ ಅಂತಕ್ಕಂಥದ್ದನ್ನು ನಮ್ಮ ಎದುರಿಗೆ ಸಾಕ್ಷಾತ್ ನೀವು ಅದನ್ನು ನಿರೂಪಿಸಿಕೊಟ್ರಿ. ನೀವು ಸಹ ಕಾರ್ಗಿಲ್ ಯುದ್ಧದಲ್ಲಿ ಏನೇನು ಸವಾಲುಗಳನ್ನು ಎದುರಿಸಿದ್ರಿ ಮತ್ತು ಸಾಕ್ಷಾತ್ ನಾವು ಕಾರ್ಗಿಲ್ ಯುದ್ಧ ನಮ್ಮ ಮುಂದೆ ಬಂದಂಗಿತ್ತು ಅದರ ಪಿಕ್ಚರು. ನೀವು ಹೇಳುವಾಗ ನಮಗೆ ಎಲ್ಲ ಕಣ್ಣಲ್ಲಿ ನೀರು ಬಂತು. ಅಷ್ಟು ಚೆನ್ನಾಗಿ ನೀವು ಇವತ್ತು ನಮಗೆ ಅದನ್ನು ಹೇಳಿದ್ರಿ, ತುಂಬ ಸಂತೋಷ ಆಯಿತು. ಈ ಒಂದು ಸಂದರ್ಭದಲ್ಲಿ ನೀವು ಒಬ್ಬರು ಅದನ್ನು ನಮಗೆಲ್ಲ ಸಾಕ್ಷಾತ್ ದರ್ಶನ ಮಾಡಿಕೊಟ್ಟಿದ್ದಕ್ಕೆ ನಾನು ವಿಶೇಷವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಒಂದೇ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಅಗ್ನಿವೀರ್ ಅಂತ ಒಂದು ಹೊಸ ಸ್ಕೀಮನ್ನು ತಂದಿದೆ. ನೀವು ಸೇನೆಗೆ ಸೇರ್ತಕ್ಕಂಥ ಯುವಕರಿಗೆ ಹಳೆಯ ಒಂದು ನೇಮಕಾತಿ ಪದ್ಧತಿ ಹಾಗೂ ಅಗ್ನಿವೀರ್ ಬಂದ ನಂತರ ನಾವು ಏನು ವ್ಯತ್ಯಾಸ ಕಾಣ್ಬೋದು, ಯಾವುದು ಒಳ್ಳೆಯದು ಅಂತಕ್ಕಂಥದ್ದನ್ನು ನಮಗೆ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಇದು ಅಗ್ನಿವೀರ್ ಬಗ್ಗೆ ಸುಮಾರು ಜನ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರಲ್ಲಿ ಹೇಗೆ ಒಬ್ಬ ಜವಾನಾಗಿ ಸೇರ್ಕೊತಾರೆ, ಅದು 4 ವರ್ಷ ಅವರು ಸರ್ವಿಸ್ ಮಾಡ್ತಾರೆ, ಸರ್ವಿಸ್ ಮಾಡಿದ ನಂತರ ಅದರಲ್ಲಿ 25% ಮಾತ್ರ ರಿಟೇನ್ ಆಗ್ತಾರೆ. ಅದರಿಂದ 75% ಜನ ಹೊರಗೆ ಬರ್ತಾರೆ. ಅವ್ರಿಗೆ ಯಾವುದೇ ರೀತಿ ಪೆನ್ಷನ್ ಇರೋದಿಲ್ಲ ಅನ್ನೋ ಒಂದು ಕಾರಣದಿಂದ ಸುಮಾರು ಜನದಲ್ಲಿ ಅದು ಒಂದು ಅಸಮಾಧಾನ ಇದೆ. ಅಗ್ನಿವೀರ್ ಸಿಸ್ಟಮನ್ನು ನನಗೆ ಪ್ರಕಾರ ಹೇಳ್ತೀನಿ, ನಾನು ಯಾವುದೇ ಆರ್ಮಿದಲ್ಲಿ ನಮಗೆ ಮುಂಚೆ ಏನು ಹೇಳ್ಕೊಟ್ಟಿರ್ತಾರೆ ಅಂದರೆ, ನೀವು ಪೊಲಿಟಿಕ್ಸ್ ಬಗ್ಗೆ ಮಾತಾಡಬಾರ್ದು, ರಿಲಿಜನ್ ಬಗ್ಗೆ ಮಾತಾಡಬಾರ್ದು, ಹೆಣ್ಮಕ್ಳ ಬಗ್ಗೆ ಮಾತಾಡಬಾರ್ದು ಅಂತ. ಅದನ್ನು ನಾನು ಇವತ್ತಿಗೂ ಕೂಡ ಪಾಲಿಸ್ಕೊಂಡು ಬಂದಿದ್ದೀನಿ. ಹಾಗಾಗಿ ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಹೇಳ್ತಾ ಇಲ್ಲ, ಯಾವುದೇ ರಿಲಿಜನ್ ಬಗ್ಗೆ ಹೇಳ್ತಾ ಇಲ್ಲ, ಯಾವುದೇ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇಲ್ಲ. ಅಗ್ನಿವೀರ್ನ ನಾವು ಒಂದ್ಸಲ ಟೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಟೆಸ್ಟ್ ಮಾಡಬೇಕು ಏನಕ್ಕೆ ಹೇಳ್ತೇವೆ, ದೇರ್ ಇಸ್ ಎ ರೀಸನ್ ಬಿಹೈಂಡ್ ಇಟ್. ಇಟ್ಸ್ ನಾಟ್ ದ್ಯಾಟ್ ಕಿ ಯಾರೋ ಒಬ್ಬ ಪ್ರಧಾನಮಂತ್ರಿ ಆದರೂ ಅವ್ರಿಗೊಂದು ಕನಸು ಬಿತ್ತು, ಅವರೊಂದು ಇಂಪ್ಲಿಮೆಂಟ್ ಮಾಡಿದ್ರು, ಆಗಿಲ್ಲ. ಅದು ಅಗ್ನಿವೀರ್ಗೆ ಒಂದು ಸ್ಟಡಿ ಆಗಿದೆ. ಸ್ಟಡಿ ಆದ ನಂತರ ಆ ರೆಕಮೆಂಡೇಷನನ್ನು ಮಾತ್ರ ಒಂದು ಸರ್ಕಾರ ಬಂದ ನಂತರ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಒಂದನೇದ್ದು. ಎರಡನೇದ್ದು, ನಮ್ಮ ಡಿಫೆನ್ಸ್ ಬಡ್ಜೆಟ್ ಅಂತ ಇರುತ್ತೆ. ಡಿಫೆನ್ಸ್ ಬಡ್ಜೆಟಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ. ಅದು ಯಾವಾಗ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ನಾವು ಯುದ್ಧದ ಸಾಮಾನುಗಳನ್ನು ಎಷ್ಟು ತೊಗೊತೀವೋ ಅದಕ್ಕಿಂತ ಜಾಸ್ತಿ ಸ್ಯಾಲ್ರಿ ಮತ್ತು ಪೆನ್ಷನ್ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ಕಡಿಮೆ ಮಾಡೋ ಒಂದು ಪದ್ಧತಿನ ಹುಡ್ಕೊಂಬರ್ತಾಯಿದ್ರು. ಆವಾಗ ದಿಸ್ ವಾಸ್ ಫೌಂಡ್ ದ ಆನ್ಸರ್. ಹ್ಯಾವಿಂಗ್ ಸೆಡ್ ದಟ್, ಇದನ್ನು ಹೇಳಿದ ನಂತರ ಒಂದು ಕ್ಯಾಚ್ ಇದೆ ಅದರಲ್ಲಿ. ಅದು ಏನು ಅಂತಂದರೆ, ಹೌದು ಪೆನ್ಷನ್ ಇಲ್ಲದೆ 75% ಜನ ಹೊರಗೆ ಬರ್ತಾರೆ. ಅವ್ರನ್ನ ನಾವು ದಾರಿಗೂ ದಾರಿ ಮೇಲೂ ತಳ್ಳೋಕ್ಕಾಗಲ್ಲ. ಸೊ ಅದಕ್ಕೂ ಸಿಂಪಲ್ ಪ್ರಾಬ್ಲಮ್ಸ್ ಆರ್ದೇರ್, ಅದನ್ನು ಸಿಂಪಲ್ ಸೊಲ್ಯೂಷನ್ಸ್ ಆರ್ದೇರ್, ನಾವು ಆ ಪ್ರಾಬ್ಲಮ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಮಗೆ ಸೊಲ್ಯೂಷನ್ ಸಿಗಲ್ಲ. ಸೊಲ್ಯೂಷನ್ ಏನಂದರೆ 75% ಜನ ಏನು ಹೊರಗೆ ಬರ್ತಾ ಇದ್ದಾರೆ, ಅದನ್ನು ಕೇಂದ್ರ ಸರ್ಕಾರ, ನಾನು ಆರ್ಮಿ ಸರ್ಕಲ್ ಇರೋದ್ರಿಂದ ನನಗೆ ಗೊತ್ತಿದೆ, ಇನ್ನೂ ಪ್ರಪೋಸಲ್ಲೇ ಇದೆ, ಯಾವುದೇ ರೀತಿಯ ನಾನೇನು ಅಥಾರಿಟಿಯಾಗಿ ಹೇಳ್ತಾ ಇಲ್ಲ. ಈ 4 ವರ್ಷ ಇರೋದನ್ನು 7 ವರ್ಷ ಮಾಡಬೇಕಂತಿದ್ದಾರೆ. ಒಂದನೇದ್ದು. 7 ವರ್ಷದ ನಂತರ 25% ಇದ್ದನ್ನು 50% ರಿಟೇನ್ ಮಾಡಬೇಕು, ಇನ್ನು 50% ಜನನ ಹೊರಗೆ ಬಿಡಬೇಕು ಅಂತ ಅದೊಂದು ಪ್ರಪೋಸಲ್ ನಡೀತಾ ಇದೆ. ಅದಾದ ನಂತರ 50% ಜನ ಏನು ಹೊರಗೆ ಬರ್ತಾರಲ್ಲ, ವೇರ್ ಈಸ್ ದ ಪ್ರಾಬ್ಲಮ್ ಟು ಅಕಾಮಡೇಟ್ ದೆಮ್? CRPF ಅಲ್ಲಿ, ಪ್ಯಾರಾಮಿಲಿಟರಿ ಫೋರ್ಸಸ್ಸಲ್ಲಿ, ಬ್ಯಾಂಕಲ್ಲಿ, ಕ್ಲರಿಕಲ್ ಸ್ಟಾಫ್ ಆಗಿ ಯಾವುದೇ ಒಂದು ರೀತಿಯ ಜಾಬನ್ನು ಗ್ಯಾರಂಟಿ ಮಾಡಿದರೆ, ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದ ಸೆಂಟ್ರಲ್ ಗೌರ್ಮೆಂಟ್ ಪುಟ್ ಟುಗೆದರ್ ಅವ್ರನ್ನ ಒಂದು ಜಾಬನ್ನು ಸಿಗೋವಾಗ ಮಾಡಿದರೆ ಇಟ್ ಸಾಲ್ವ್ಸ್ ದ ಪರ್ಪಸ್ ಅಂತ ನನಗನ್ಸುತ್ತೆ. ಅದೇ ಯಾಕೆ ಅವ್ರಿಗೊಂದು ಪೆಟ್ರೋಲ್ ಬಂಕ್ ಕೊಡ್ರಿ, ಅವ್ರಿಗೆ ನಂದಿನಿ ಮಿಲ್ಕ್ ಪಾರ್ಲರ್ ಕೊಡ್ರಿ, ಏನೋ ಒಂದು ಅವ್ರ ಕೆಪಾಸಿಟಿ ಪ್ರಕಾರ, ಅವ್ರದ್ದೊಂದು ಇಂಟ್ರೆಸ್ಟ್ ಪ್ರಕಾರ, ಅವ್ರ ಊರಲ್ಲಿ ಯಾವ ಊರಲ್ಲಿ ಸೆಟಲ್ ಆಗಬೇಕಂತಿದ್ದಾರೆ ಆ ಊರ ಪ್ರಕಾರ ಅವ್ರಿಗೊಂದು ರೀಸೆಟಲ್ಮೆಂಟ್ ಅವೆನ್ಯೂಸ್ ಏನಿದೆ ಅದಲ್ಲ ಸರ್, ಅದು ಒಂದೇ ಮಿಸ್ಸಿಂಗ್ ಇದೆ. ಆ ರೀಸೆಟಲ್ಮೆಂಟ್ ಅವೆನ್ಯೂಸನ್ನು ಸೆಟಲ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಜೊತೆಗೂಡಿ ಅವರ ರೀಸೆಟಲ್ಮೆಂಟನ್ನು ತೊಗೊಂಡ್ರೆ ಇಟ್ ಇಸ್ ಅ ವಿನ್ ವಿನ್ ಸಿಚುವೇಶನ್. ಸಾವು ನೋವುಗಳೆಲ್ಲ ಕಡಿಮೆ ಆಗ್ಲಿಕ್ಕೆ ಚಾನ್ಸ್ ಇದೆಯಲ್ಲ ಸರ್? ಓಕೆ,
ಅಷ್ಟೇನಾ ಮೇಡಮ್ ಕ್ವಶನ್? ಅದೇ ಅಲ್ಲ? ಹಾಂ ಅದೇ. ಓಕೆ ಮೇಡಮ್ ಏನು ಕ್ವಶನ್ ಕೇಳಿದ್ರು ಅಂತಂದರೆ 25 ವರ್ಷದ ಹಿಂದೆ ನೀವು ಆರ್ಮಿ ಜಾಸ್ತಿ ಡಿಪ್ಲಾಯ್ ಮಾಡೋದಕ್ಕಿಂತ ಏರ್ಫೋರ್ಸನ್ನು ಜಾಸ್ತಿ ಡಿಪ್ಲಾಯ್ ಮಾಡಿದರೆ ಇಷ್ಟಕೊಂಡು ನಷ್ಟ ಆಗ್ತಿರಲಿಲ್ಲ. ಇಸ್ ದ್ಯಾಟ್ ದ ಕ್ವಶನ್? ಅದೇ ಅಲ್ಲ ನೀವು ಕೇಳಿದ್ದೆ? ಓಕೆ ಓಕೆ, ಅಂಡರ್ಸ್ಟುಡ್, ಗಾಟ್ ಯುವರ್ ಕ್ವಶನ್. ಓಕೆ ಓಕೆ, ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ Mi-17 ಅನ್ನೋ ಒಂದು ಹೆಲಿಕಾಪ್ಟರ್ ಹಾರಿತು, ಅದನ್ನು ಸುಟ್ಟಾಕಿದ್ರು. ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ ಅನ್ನೋರ್ದೊಂದು ಏರ್ಕ್ರಾಫ್ಟ್, ಅದನ್ನು ಸುಟ್ಟಾಕಿದ್ರು. ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅನ್ನೋರು ಫ್ಲೈಟ್, ಅದನ್ನು ಸುಟ್ಟಾಕಿದ್ರು ಅಂತ. ಸೊ ಸ್ಟಾರ್ಟಿಂಗಲ್ಲಿ ಇಟ್ಸ್ ನಾಟ್ ದ್ಯಾಟ್ ವಿ ಡಿಡ್ ನಾಟ್ ಯೂಸ್ ದ ಏರ್ಫೋರ್ಸನ್ನು ಬಳಕೆ ಮಾಡಿದರು. ಬಟ್ ನಷ್ಟ ಎಷ್ಟಾಗ್ತಿತ್ತು ಅಂದರೆ, ನಾವು ಆರ್ಮಿ ಸರ್ಕಲ್ ಇರೋದ್ರಿಂದ ನಮಗೆ ಹೆಚ್ಚು ಗೊತ್ತಾಗುತ್ತೆ ಅದ್ರ ಬಗ್ಗೆ. ಒಂದು ಏರ್ಕ್ರಾಫ್ಟನ್ನು ಕಳ್ಕೊತಾ ಇದ್ದೀವಿ ಅಂತಂದರೆ ಇಟ್ ಈಸ್ ಅ ಹ್ಯೂಜ್ ಇಂಪ್ಯಾಕ್ಟ್ ಆನ್ ದ ಮೊರಲ್ ಆಫ್ ದ ಡಿಫೆನ್ಸ್ ಫೋರ್ಸಸ್. ಹಾಗಾಗಿ ಏರ್ಕ್ರಾಫ್ಟನ್ನು ಕಳ್ಕೊಂಡ್ರು, ಏರ್ಕ್ರಾಫ್ಟನ್ನು ಶೂಟ್ ಮಾಡಿದರು ಅಂತಂದರೆ ಅದು ನಮ್ಮ ಎನಿಮಿಗೆ ಮಾರಲ್ ವಿಕ್ಟ್ರಿ ಥರ. ಸೊ ಹಾಗಾಗಿ ನಾವು 8 ಫ್ಲೈಟ್ ಹಾರಿಸಿದರೆ 8 ಶೂಟ್ ಮಾಡಿದರೆ ಇಮ್ಯಾಜಿನ್ ಮಾಡಿ ಪರಿಸ್ಥಿತಿ. ಆಮೇಲೆ ಸೈಕಾಲಜಿಕಲ್ ವಾರ್ಫೇರ್ಸ್ ಅಂತ ಹೇಳ್ತೀವಿ. ಸೈಕಾಲಜಿಕಲ್ ವಾರ್ಫೇರಲ್ಲಿ ಅವ್ರಿಗೆ ಎಷ್ಟು ಮೇಲ್ಗಡೆ ಸಿಗ್ತಿತ್ತು, ನಮಗೆ ನಾವೆಷ್ಟು ಮೊರಾಲ್ ಡೌನ್ ಆಗ್ತಿತ್ತು ಅನ್ನೋದು ಆ ಒಂದು ಕಾರಣದಿಂದ. ಆಮೇಲೆ ಆ ಟೈಮಲ್ಲಿ ನೈಟ್ ಫ್ಲೈಯಿಂಗ್ ಕೆಪಬಿಲಿಟಿ ಇರಲಿಲ್ಲ, ಲೇಸರ್ ಗೈಡೆಡ್ ಮಿಸೈಲ್ಸ್ ಇರಲಿಲ್ಲ. ಹಾಗಾಗಿ ಏರ್ಫೋರ್ಸ್ ವಾಸ್ ನಾಟ್ ವೆರಿ ಎಫೆಕ್ಟಿವ್ ಇನಿಷಿಯಲಿ. ಅವ್ರ ಹತ್ರ ಸ್ಟಿಂಜರ್ ಮಿಸೈಲ್ಸ್ ಅಂತ ಇರುತ್ತೆ, ಅದನ್ನೂ ಕೂಡ ಎತ್ಕೊಂಡು ಕೂತ್ಕೊಂಡಿದ್ರೆ. ಸ್ಟಿಂಜರ್ ಮಿಸೈಲ್ಸ್ ಹೇಗೆ ಅಂತಂದರೆ, ನೀವು ಏರ್ಕ್ರಾಫ್ಟ್ ಫೈರ್ ಮಾಡಿದರೆ ಅದನ್ನು ಫೈರ್ ಮಾಡಿದ ತಕ್ಷಣ ಅದು ಲಾಕ್ ಆಗುತ್ತೆ. ಆ ಏರ್ಕ್ರಾಫ್ಟನ್ನು ನೀವು ಯಾವ ಕಡೆ ತೊಗೊಂಡು ಹೋದರೂ ಅದು ಆ ಮಿಸೈಲ್ ಅದನ್ನು ಬೆನ್ನು ಹತ್ತುತ್ತೆ. ಹಾಗಾಗಿ ನಾವು ಎಷ್ಟೇ ಏರ್ಕ್ರಾಫ್ಟ್ ತೊಗೊಂಡು ಹೋಗಿದ್ದರೂ ಅದನ್ನು ಅವ್ರು ಶೂಟ್ ಮಾಡ್ತಿದ್ರು. ಆ ಒಂದು ಕಾರಣದಿಂದ ನಾವು ಆರ್ಮಿಯನ್ನು ಡಿಪ್ಲಾಯ್ ಮಾಡಿದ್ವಿ. ಆಮೇಲೆ ಆ ಟೈಮಲ್ಲಿ ಏನಿತ್ತು ಅಂತ ಹೇಳಿದರೆ, ಬೂಟ್ಸ್ ಆನ್ ದ ಗ್ರೌಂಡ್ ಅಂತ ಹೇಳ್ತೀವಿ. ಬೂಟ್ಸ್ ಆನ್ ದ ಗ್ರೌಂಡ್ ಅಂದರೆ ನಮ್ಮ ಜವಾನ್ಸ್ ಹೋಗಿ ಎಲ್ಲಿವರೆಗೂ ಅಲ್ಲಿ ಕುತ್ಕೊಳ್ಳೋಲ್ಲೋ ಅಲ್ಲಿವರೆಗೂ ಅದು ನಮ್ಮ ಜಾಗ ಅಲ್ಲ ಅಂತ. ಆ ಒಂದು ಕಾರಣದಿಂದ ನಾವು ಏರ್ಫೋರ್ಸನ್ನು ಜಾಸ್ತಿ ಯೂಸ್ ಮಾಡಲಿಲ್ಲ. ಬಟ್ ಥ್ಯಾಂಕ್ಫುಲಿ ದ ಸಿಚುವೇಶನ್ ಹ್ಯಾಸ್ ಟೋಟಲಿ ಚೇಂಜ್. ನಾವು ಇವತ್ತೇನಾದರೂ ಯುದ್ಧ ಆದರೆ 527 ಜನ ಡೆಫಿನೆಟ್ಲಿ ಇದೇ ಥರದ ಯುದ್ಧ ಆದರೆ ಟಚ್ ವುಡ್ ಆಗಬಾರ್ದು. ವಿ ಡೋಂಟ್ ವಾಂಟ್ ವಾರ್. ಬಟ್ ಈ ಥರ ಏನಾದರೂ ಆದರೆ ಇಟ್ ವಿಲ್ ಬಿ ಏರ್ಫೋರ್ಸ್ ಹೆವಿ. ಯಾಕಂದರೆ ಇವಾಗ ನಮ್ಮ ಕೆಪಬಿಲಿಟಿ ಏನಲ್ಲ ಟ್ರೆಮೆಂಡಸ್ಲಿ ಮಲ್ಟಿಪ್ಲೈ ಆಗಿದೆ, ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆಗಿದೆ. ಹಾಗಾಗಿ ಈ ಥರ ಯುದ್ಧ ಇಷ್ಟು ಪ್ರೊಲಾಂಗ್ಡ್ ಯುದ್ಧ ಇಷ್ಟೊಂದು ಕ್ಯಾಶುಯಾಲಿಟಿ ಆಗಲಿಕ್ಕಿಲ್ಲ. ಮೇಡಮ್, ಐ ಹೋಪ್ ಇಟ್ ಆನ್ಸರ್ಸ್ ಯು ಕ್ವಶನ್. ಒಂದು ವೇಳೆ ಇದೆ ನಂದೊಂದು ಸಣ್ಣ ಅಳಿಲು ಸೇವೆ. ನಾನು ಯಾವಾಗಲೂ ಹೇಳ್ಕೊತೀನಿ, ನಾನೊಬ್ಬ ಸಾಮಾನ್ಯ ಸೈನಿಕ ಅಂತ. ಒಬ್ಬ ಸಾಮಾನ್ಯ ಸೈನಿಕನ ಒಂದು ಎಕ್ಸ್ಪೀರಿಯನ್ಸಸ್ಸನ್ನು ಸಾಹಸಗಾತಿ ಅಂತಲೂ ಕರೆಯಲ್ಲ ನಾನು. ನನ್ನ ಅನುಭವಗಳನ್ನು, ಅನಿಸಿಕೆಗಳನ್ನು ಇಷ್ಟೊತ್ತು ಕುಂತು ಕೇಳಿದ್ದೀರ. ನಿಮ್ಮ ಅಪೇಕ್ಷೆಗೆ ಇಲ್ಲಿ ಬಂದಂಥ, ಹಿಂದೆ ಬಂದಂಥ ಜನರು ಬಂದು ಎಷ್ಟು ಮಾತಾಡಿದರು, ಎಂತೆಂಥ ಸಾಧಕರು ಬಂದು ಮಾತಾಡಿದರು, ಅವರಲ್ಲಿ ನನ್ನ 7 ಕಾಲಷ್ಟು ಅವ್ರನ್ನ ಕಂಪೇರ್ ಮಾಡೋಕ್ಕಾಗಲ್ಲ. ನಾನು ನನ್ನ ಕೆಲಸವನ್ನು ಅಷ್ಟೇ ಮಾಡಿದ್ದೇನೆ. ಮುಂದೂ ಕೂಡ ಈ ಥರ ಏನಾದರೂ ಒಂದು ಸಮಾಜ ಸೇವೆ ಮಾಡಬೇಕು. ನಮ್ಮ ಭಾಗದಲ್ಲಿ ಕರ್ನಾಟಕದಿಂದ, ಸೌತ್ ಇಂಡಿಯಾದಿಂದ ಸೈನಿಕರು ಭಾಳ ಕಡಿಮೆ ಹೋಗೋದು. ಹಾಗಾಗಿ ಅವ್ರಿಗೇನಾದರೂ ಪ್ಯೂರ್ಲಿ ಆ್ಯಸ್ ಅ ಸರ್ವೀಸ್, ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಅವ್ರಿಗೇನಾದರೂ ಒಂದು ಡೈರೆಕ್ಷನನ್ನು ಕೊಡೋದನ್ನು ಅದನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ನಾನು ಹೇಳಿದಾಗೆ ಆ ದೇವ್ರು ದೊಡ್ಡವರು. ನಾನು ಜೀವನದಲ್ಲಿ ಏನೇನು ಖುಷಿ ಕಾಣಬೇಕಿತ್ತು ಅದನ್ನೆಲ್ಲ ಕಂಡಾಗ್ಬಿಟ್ಟಿದೆ ಆಗಲೇ. ಮುಂದೆ ಏನೂ ದೇವರಲ್ಲಿ ಕೇಳ್ಕೊಳ್ಳಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ನನ್ನ ಮೇಲೆ ಇರಲಿ. ಏನಾದರೂ ಸಮಾಜಕ್ಕೆ ಮಾಡೋ ಒಂದು ನಿಮ್ಮ ಆಶೀರ್ವಾದದ ಮುಖಾಂತರ ಏನೋ ಒಂದು ಮಾಡೋ ಅವಕಾಶ ಸಿಕ್ಕರೆ ನನಗಿಂತ ಧನ್ಯರು ಯಾರೂ ಇಲ್ಲ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಶಿವಮೊಗ್ಗದ ಜನತೆ ಇಷ್ಟೊತ್ತು ಮಟ್ಟ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಜೈ ಹಿಂದ್. सारथी सत्यम परम धीमहि।